तिमिरान्धस्य ज्ञानाञ्जनशलाकय चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहागणललिता श्रीविशाखान्वितांश्च। हे कृष्णा करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। नमो विष्णुपादाय कृष्ण प्रेष्ठाय भूतले श्रीमते भक्ति विकास स्वामी नामिने। हरे कृष्ण श्री चैतन्य चरितामृत आदि लीला अध्याय 4 ಶ್ರೀ ಚೈತನ್ಯ ಮಹಾಪ್ರಭು ಆವಿರ್ಭಾವದ ರಹಸ್ಯತಮ ಕಾರಣಗಳು. ನಾವು ಹಿಂದಿನ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು, ಇವತ್ತಿನ ಅಧ್ಯಾಯ ರಹಸ್ಯತಮ ಕಾರಣಗಳು. ಸೊ ಅದಕ್ಕೆ ವೈದಿಕ ಗ್ರಂಥಗಳಲ್ಲಿ ಏನೆಲ್ಲ ಪುರಾವೆಗಳನ್ನು ಕೊಟ್ಟಿದ್ದಾರೆ, ರಹಸ್ಯವಾಗಿರುವಂತಹ ಆ ಉಪದೇಶಗಳನ್ನ ಅಥವಾ ಆ ರಹಸ್ಯ ಅಂಶಗಳನ್ನ ಶ್ರೀ ಚೈತನ್ಯ ಚರಿತಾಮೃತ ಗ್ರಂಥಕರ್ತರು ಶ್ರೀಲಾ ಕವಿರಾಜ ಕೃಷ್ಣದಾಸ ಗೋಸ್ವಾಮಿಯವರು ನಮ್ಮ ಮುಂದೆ ಪ್ರಕಟಪಡಿಸ್ತಾ ಇದ್ದಾರೆ. ನಾ ಮುಂಚೆ ಹೇಳ್ದಂಗೆ ಶ್ರೀಲಾ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ಕೃಷ್ಣ ಲೀಲೆಯಲ್ಲಿ ಭಗವಂತನ ಪಾರ್ಷದರಾಗಿದ್ದವರು. ಅವರ ಅಂತರಂಗ ಭಕ್ತರು. ಆ ಭಕ್ತನೇ ಕಲಿಯುಗದಲ್ಲಿ ಕವಿರಾಜ ಕೃಷ್ಣದಾಸ ಗೋಸ್ವಾಮಿಯಾಗಿ ಬಂದಿದ್ದು. ಅವರು ಸರಿ ನೆನಪಿಲ್ಲ, ವೇದವ್ಯಾಸರ ಅಂಶ, ಅದನ್ನ ನಾನು ಕನ್ಫರ್ಮ್ ಮಾಡ್ತೀನಿ. ಸೊ ಈಗ ಕೃಷ್ಣ ಗೋಲೋಕದಲ್ಲಿ ಏನ್ ಯೋಚನೆ ಮಾಡಿದ್ದಾನೆ, ಏನಿನ ಬಯಸಕ್ಕೆ, ಏನೇನ್ ಕೊಡೋದಕ್ಕೆ ಬಯಸ್ತಾ ಇದ್ದಾನೆ ಜನಗಳಿಗೆ, ಭಕ್ತರಿಗೆ, ತನ್ನ ಪ್ರೇಮಿ ಭಕ್ತರಿಗೆ, ಅದನ್ನ ನಾವು ಬಾಹ್ಯ ಕಾರಣದಲ್ಲಿ ಚುಟುಕಾಗಿ ತಿಳ್ಕೊಂಡ್ವಿ. ನಾನು ಅದರ ಸಾರಾಂಶ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಹರಿನಾಮ ಸಂಕೀರ್ತನೆ ಕಲಿಯುಗದ ಯುಗ ಧರ್ಮ. ಅದನ್ನ ಪ್ರಚಾರ ಮಾಡಕ್ಕೋಸ್ಕರನೇ ಭಗವಂತ ಭಕ್ತನ ರೂಪದಲ್ಲಿ ಬಂದಿದ್ದು. ಈ ಹರಿನಾಮ ಸಂಕೀರ್ತನೆಯನ್ನ ಯಾರು ಮಾಡ್ತಾರೆ ಹೃದಯಪೂರ್ವಕವಾಗಿ ಅವನು ಬುದ್ಧಿವಂತ. ಹೇಳ್ತಾರೆ, ಸೇಯಿತ ಸುಮೇಧ ಆರ ಕುಬುದ್ಧಿ ಸಂಸಾರ. ಸುಮೇಧ ಅಂದ್ರೆ ಬುದ್ಧಿವಂತ ಅಂತ, ಕುಬುದ್ಧಿ ಅಂದ್ರೆ ದಡ್ಡ ಅಂತ. ಸೇಯಿ ತಾ ಸುಮೇಧ್ಯ ಆರ ಕುಬುದ್ಧಿ ಸಂಸಾರ ಸರ್ವಯಜ್ಞ ಹೈತೆ ಕೃಷ್ಣನಾಮ ಯಜ್ಞಸಾರ. ಯಾರು ಭಗವಂತನ ನಾಮವನ್ನ ಹಾಡ್ತಾರೆ ಅವರು ಎಲ್ಲಾ ಯಜ್ಞಗಳನ್ನ ಆಚರಣೆ ಮಾಡಿದಂತಹ, ಎಲ್ಲಾ ಯಜ್ಞಗಳನ್ನ ಆಚರಣೆ ಮಾಡಿದ್ದಾಯ್ತು ಆಗ್ಲೇ ಅವರು. ಅಂದ್ರೆ whether anything we have just no as it we can sentence 10 minutes here, it is coming 690 seconds. Is it? It is out of yeah I'm sorry but 640 whether we can adjust. No LD we can't adjust. No but once showed 645 seconds. Okay it depends on that maybe okay continue. ಓಕೆ, ಇಲ್ಲಿ ನಮಗೆ ಪುರಾವೆ ಏನ್ ಸಿಗ್ತಾ ಇದೆ, ಸರ್ವ ಯಜ್ಞ ಹೈತೆ ಕೃಷ್ಣನಾಮ ಯಜ್ಞಸಾರ. ಯಾರು ಭಗವಂತನ ನಾಮವನ್ನ ಆರಾಧನೆ ಮಾಡ್ತಾನೋ ಅವನು ಸುಮೇಧ. ಸುಮೇಧ ಅಂದ್ರೆ ಬುದ್ಧಿವಂತ ಅಂತ ಅರ್ಥ. ಅಂತವರು ಮತ್ತೆ ಈ ಐಹಿಕ ಸಂಸಾರಕ್ಕೆ ಬರೋದಿಲ್ಲ. ಸಾವು ಬದುಕಿನ ಚಕ್ರಕ್ಕೆ ಅವನು ಮತ್ತೆ ಸಿಕ್ಕಾಕೊಳ್ಳೋದಿಲ್ಲ. ಇದೆಲ್ಲ ರಹಸ್ಯವಾದ ಅಂಶ. ಏನೋ ಹೇಳ್ತಾರೆ ಅಲ್ಲ, ಏನೂ ಅಲ್ಲ. ಶಾಸ್ತ್ರ ರಹಸ್ಯ. ಶಾಸ್ತ್ರವನ್ನ ನಾವು ಅಧ್ಯಯನ ಮಾಡಬೇಕು. ನಮಗೆ ಎಷ್ಟು ಸಾಮರ್ಥ್ಯ ಶಕ್ತಿ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಓದೋ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ರು ರೀಡಿಂಗ್ ಮಾಡಬೇಕು, ಪ್ರತಿಯೊಬ್ರು ಓದಬೇಕು, ಅರ್ಥ ಮಾಡ್ಕೋಬೇಕು.
ಇಲ್ಲಾಂದ್ರೆ ನಮ್ಗೆ ಇದೆಲ್ಲ ಬರೀ ಮಕ್ಕಳಾಟ ಅನ್ಸ್ಬಿಡತ್ತೆ. ಆ ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ ಎಲ್ಲ. ಯಾರು ಹರಿನಾಮ ಜಪ ಮಾಡೋದಿಲ್ಲ ಕಲಿಯುಗದಲ್ಲಿ, ಅವ್ನು ಮತ್ತೆ ಸಂಸಾರಕ್ಕೆ ಬಂದು ಸಿಕ್ಕಾಕೊಳ್ತಾನೆ. ಆರ ಕುಬುದ್ಧಿ ಸಂಸಾರ ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಎಲ್ಲಾ ಯಜ್ಞಗಳ ಸಾರಾಂಶ ಕೃಷ್ಣನಾಮ ಸಾರ. ಕೃಷ್ಣನಾಮನೇ ಎಲ್ಲ ಯಜ್ಞಗಳ ಸಾರಾಂಶ. ಸೊ ನಾವು ಕೃಷ್ಣನಾಮಕ್ಕೆ ಹೋಲಿಕೆ ಮಾಡಿದಾಗ ಏನಿನ್ನ ಹೋಲಿಕೆ ಮಾಡ್ಬೋದು ನಾವು? ಭಗವಂತನ ನಾಮಕ್ಕೆ ಭಗವಂತನ ನಾಮನೇ ಸಾಟಿ ಹೊರತು ಬೇರೆ ಯಾವುದಕ್ಕೂ ನಾವು ಹೋಲಿಕೆ ಮಾಡೋಂಗಿಲ್ಲ. ನಾವು ಈಗ ಮಕ್ಕಳಿಗೆ ಆ ನಾವು ಹೊಗಳ್ತೀವಿ ಆ, ಖುಷಿಗೆ, ಓ ನನ್ನ ಮಗು ಮುಖ ಚಂದ್ರನಂತಿದೆ, ಚಿನ್ನದಂತಿದೆ ಅಂತ ಹೇಳ್ತೀವಿ. ಬಟ್ ಚಂದ್ರ ಅಲ್ಲ ಅದು. ಚಂದ್ರನಂತೆ ಹೋಲಿಕೆ ಮಾಡಕ್ಕಾಗಲ್ವಲ್ಲ ಮುಖನ. ಬೇರೆ ಯಾವುದಕ್ಕೂ ಹೋಲಿಕೆ ಮಾಡಕ್ ಆಗದೆ ಇದ್ದಾಗ ನಾವೇನ್ ಮಾಡ್ತೀವಿ, ಆ ಚಂದ್ರನಂತೆ, ನಿನ್ನ ಕಣ್ಗಳು ಕಮಲದಂತೆ ಅಂತ ಹೇಳ್ತೀವಿ. ಬಟ್ ಅಂತೆ ಅಷ್ಟೇ ಅದು. ಹಾಗೆ ಕೃಷ್ಣನಾಮಕ್ಕೆ ಹೋಲಿಕೆ ಯಾವುದೂ ಇಲ್ಲ. ಬಟ್ ಹಿಂಗ್ ಇಷ್ಟ ಆಗ್ಬೋದು ಅಂತ ಹೋಲಿಕೆ ಮಾಡ್ಬೋದು. ಏನು ಅದು ಕೂಡ ತಪ್ಪೆ. ಕೃಷ್ಣನಾಮಕ್ಕೆ ಯಾರನ್ನು ಯಾವುದನ್ನು ಹೋಲಿಕೆ ಮಾಡಬಾರ್ದು. ಅದಕ್ಕೆ ಕವಿರಾಜ ಕೃಷ್ಣ ಸುಗಸ್ಮರು ಹೇಳ್ತಿದ್ರೆ, ಕೋಟಿ ಅಶ್ವಮೇಧ ಏಕನಾಮ ಕೃಷ್ಣ ಸಮ. ಕೋಟಿ ಅಶ್ವಮೇಧ ಮಾಡಿದ್ರೆ, ಒಂದು ಅಶ್ವಮೇಧ ಮಾಡೋದಕ್ಕೇನೆ ಅನೇಕ ಜನ್ಮಗಳನ್ನ ನಾವು ಕಳಿಬೇಕು. ಅನೇಕ ಜನ್ಮಗಳು. ಆ, ಒಂದು ಒಂದು ಅಶ್ವಮೇಧ ಯಾಗ ಮಾಡಕ್ಕೆ ಆಗೋದಿಲ್ಲ. ಎಷ್ಟು ಜನ ಅಶ್ವಮೇಧ ಕಲಿಯುಗದಲ್ಲಿ, ಅದ್ರಲ್ಲೂ ಕಲಿಯುಗದಲ್ಲಿ ಎಷ್ಟು ಕೋಟಿ, ಎಷ್ಟು ಜನ ಅಶ್ವಮೇಧ ಯಾಗ ಮಾಡಕ್ಕಾಗುತ್ತೆ? ಯಾರು ಮಾಡ್ತಿದ್ದಾರೆ? ಕಲಿಯುಗದ ಧರ್ಮನೇ ಅಲ್ಲ ಅದು, ಅಶ್ವಮೇಧ ಯಾಗ ಮಾಡೋದು. ಯಾಗ ಯಜ್ಞ ಮಾಡ್ತಾ ಇದ್ದು ತ್ರೇತಾಯುಗದಲ್ಲಿ. ಸೊ ಹಾಗೆ ಕೋ ಇದು ಹೋಲಿಕೆ ಮಾಡ್ತಾ ಇದ್ದಾರೆ ಅಷ್ಟೇನೆ. ಹರಿನಾಮಕ್ಕೆ ಏನು ನಾವು ಹೋಲಿಕೆ ಮಾಡ್ಬೋದು ಸಮ? ಕೋಟಿ ಅಶ್ವಮೇಧ ಏಕ ಕೃಷ್ಣ ನಾಮ ಸಮ. ಕಹೆ ಯಾರಾದ್ರೂ ಈ ತರ ಹೇಳಿದ್ರೆ, ಏ ಒಂದ್ಸಲ ಹರಿನಾಮ ಹೇಳಿದ್ರೆ ಕೋಟಿ ಅಶ್ವಮೇಧ ಯಾಗ ಮಾಡಿ ಫಲ ಬರುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ, ಏಯ್ ಕಹೆ ಸೇ ಪಾಷಂಡಿ ದಂಡೇ ತಾರೆ ಯಮ. ಅಂದ್ರೇನು? ಯಾರಾದ್ರೂ ಭಗವಂತ ನಾಮಕ್ಕೆ ಹೋಲಿಕೆ ಮಾಡಿ ಹೇಳಿದ್ರೆ ಅವನಿಗೆ ಯಮ ದಂಡನೆ ಕೊಡ್ತಾನೆ. ಯಮದಂಡನೆನ ಅನುಭವಿಸ್ಬೇಕಾಗತ್ತೆ. ಹೋಲಿಕೆ ಮಾಡಬಾರ್ದು. ಕೋಟಿ ಅಶ್ವಮೇಧ, ಒಂದ್ಸಲ ಕೃಷ್ಣ ಅಂತ ಹೇಳಿದ ತಕ್ಷಣ ಕೋಟಿ ಅಶ್ವಮೇಧ ಯಾಗ ಮಾಡಿ ಫಲ ಬರುತ್ತೆ, ಅದು ಆ ಫಲವನ್ನು ನಾವು ಊಹೆ ಕೂಡ ಮಾಡಕ್ಕಾಗೋದಿಲ್ಲ. ಯಾವ ಲೌಕಿಕ ಫಲಕ್ಕೋಸ್ಕರನೂ ಹರಿನಾಮ ಹೇಳಬಾರ್ದು. ನನ್ ಸಂಸಾರ ಸರಿ ಹೋಗುತ್ತೆ, ನನ್ನ ಮಕ್ಳಿಗೆ ಮದುವೆ ಆಗುತ್ತೆ, ನನ್ಗೆ ಅದಾಗುತ್ತೆ, ನನಗೆ ಇದಾಗುತ್ತೆ, ಕೋಟಿ ಅಶ್ವಮೇಧ ಯಾಗ ಮಾಡಿ ಪುಣ್ಯ ಬರುತ್ತೆ, ನನ್ನ ಮಕ್ಳು ಪುಣ್ಯ ಬರುತ್ತೆ, ಇದೆಲ್ಲ ಬಿಡಬೇಕು. ಸೈ ಪಾಷಂಡಿ, ಅವನು ಪಾಷಂಡಿ ಆಗ್ತಾನೆ, ನಾಸ್ತಿಕ ಆಗ್ಬಿಡ್ತಾನೆ. ಹರಿನಾಮ ನಾವು ಸುಮ್ಮನೆ ನಮ್ಮ ಬಾಯಲ್ಲಿ ಹೇಳ್ತಾ ಇರ್ಬೇಕಷ್ಟೇನೆ. ಅದರಿಂದ ಏನ್ ಲಾಭ ಬರುತ್ತೆ, ಏನ್ ಪುಣ್ಯ ಬರುತ್ತೆ ಯೋಚನೆ ಮಾಡಬಾರ್ದು. ಒಂದು ವೇಳೆ ಏನಾದ್ರೂ ಅದನ್ನ ಧರ್ಮ ಕಾರ್ಯ ಅಂತ ಏನಾದ್ರು ಭಾವಿಸಿದ್ರೆ ಅದು ನಾಮಾಪರಾಧ ಆಗುತ್ತೆ. ಹರಿನಾಮವನ್ನೇನಾದ್ರೂ ಅದೊಂದು ಪುಣ್ಯ ಕಾರ್ಯ, ಧಾರ್ಮಿಕ ಕಾರ್ಯ, ಅಥವಾ ಹರಿನಾಮವನ್ನ ಯಾವುದೋ ದೇವತೆಗಳ ನಾಮಕ್ಕೆ ಹೋಲಿಸಿ ಮಾತಾಡೋದು, ಕೃಷ್ಣನಾಮ ಅಂದ್ರೂ ಒಂದೇ, ಗಣಪತಿ ನಾಮ ಅಂದ್ರೂ ಒಂದೇ ಅಂತ ಏನಾದ್ರು ಹೋಲಿಸಿ ಮಾತಾಡಿದ್ರೆ ಅದು ಅವರು ಪಾಷಂಡಿ ಆಗ್ತಾರೆ. ಪಾಷಂಡಿನೇನು? ಜನ್ಮ ಜನ್ಮಾಂತರಕ್ಕೂ ಅವನಿಗೆ ಭಕ್ತಿ ಬರೋದಿಲ್ಲ, ಕಳ್ಕೊಂಡ್ಬಿಡ್ತಾನೆ ಪೂರ್ತಿ ಪಾಪ, ಪುಣ್ಯವನ್ನ ಕಳ್ಕೊಂಡ್ಬಿಡ್ತಾನೆ, ಪಾಪಿ ಆಗೋಗ್ತಾನೆ. ಏಯ್ ಕಹೆ ಸೇ ಪಾಷಂಡಿ ದಂಡೆ ತಾರೆ ಯಮ. ಅವರಿಗೆ ಯಮನೇ ದಂಡನೆ ಕೊಡ್ತಾರೆ. ನಾವು ಸಾಮಾನ್ಯ ತುಂಬಾ ಜನ ಹೊಸಬರು ಇರ್ಬೋದು, ಇಲ್ಲಿ ಹರಿನಾಮ ಜಪ ಮಾಡದೇ ಇರೋರು ಇರ್ಬೋದು. ಎಲ್ರಿಗೂ ಓಕೆ, ಯಾರಿಗ ಆಸಕ್ತಿ ಕೇಳ್ಬೇಕನ್ನೋ ಆಸಕ್ತಿಯಿಂದ ಬಂದಿರ್ತಾರೆ, ಅವ್ರಿಗೆ ಶ್ರವಣ ಮಾಡಿಸ್ಬೇಕು ನಮ್ ಕರ್ತವ್ಯ, ಓಕೆ. ಆದ್ರೆ ಹರಿನಾಮದ ಮಹತ್ವವನ್ನ ಆಸಕ್ತಿ ಇಲ್ಲದವರಿಗೆ ಹೇಳಬಾರ್ದು, ನಾಮಾಪರಾಧ ಆಗುತ್ತೆ. ಒಂದ್ ವೇಳೆ ಅದರ ಮಹತ್ವನ ತಿಳ್ಕೊಂಡು ಕೂಡ ಹರಿನಾಮವನ್ನು ಜಪ ಮಾಡಿಲ್ಲ ಅಂದ್ರೆ ಮತ್ತೆ ಡಬಲ್ ಫಾಲ್ಟ್, ದಂಡನೆ. ಅಯ್ಯೋ ಏನೋ ಹೇಳಿದ್ರಪ್ಪ ಹರಿನಾಮದ ಬಗ್ಗೆ ನಮ್ಗೇನು ರುಚಿ ಇಲ್ಲ ಅಂತೇನಾದ್ರು ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಅದಕ್ಕೆ ಆಸಕ್ತಿ ಇಲ್ಲದವರಿಗೆ ಹೇಳಬಾರ್ದು. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ. ಭಗವಂತನ ನಾಮದ ಮಹಿಮೆಗಳನ್ನ ಹೇಳಬಾರ್ದು. ಮತ್ತೇನ್ ಹೇಳ್ಬೇಕು? ಸುಮ್ನೆ ಜಪ ಮಾಡಿ ಅಂತ ಅಷ್ಟೇ ಹೇಳ್ಬೇಕು ನಾವು. ಸುಮ್ನೆ ಜಪ ಮಾಡಿ, ಅದ್ರಿಂದ ಏನ್ ಫಲ ಸಿಗುತ್ತೆ ಅಂತ ಯೋಚನೆ ಮಾಡಬಾರ್ದು. ಅದಕ್ಕೆ
ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಗೋ ಕೋಟಿ ದಾನಂ ಗ್ರಹಣೆ ಖಗಸ್ಯ, 1 ಕೋಟಿ ಗೋದಾನವನ್ನ ಮಾಡಿದ್ರೆ ಅದು ಸೂರ್ಯಗ್ರಹಣ ಸಮಯದಲ್ಲಿ. ಸೂರ್ಯಗ್ರಹಣ ಸಮಯದಲ್ಲಿ ದಾನ ಮಾಡೋದು ತುಂಬಾ ಒಳ್ಳೇದು. ಆದ್ರೆ ಸೂರ್ಯಗ್ರಹಣ ಸಮಯದಲ್ಲಿ 1 ಕೋಟಿ ಹಸುವನ್ನ ದಾನ ಮಾಡಿ, ಪ್ರಯಾಗ ಗಂಗೋದಕ ಕಲ್ಪವಾಸ, ಪ್ರಯಾಗ ಅಂದ್ರೆ ಸಂಗಮ, ಗಂಗಾ ಯಮುನಾ ಸೇರುತ್ತಲ್ಲ, ಗಂಗಾ ಯಮುನಾ ಸಂಗಮದಲ್ಲಿ ಲಕ್ಷಾಂತರ ವರ್ಷ ವಾಸ ಮಾಡಿದ್ರೂ ಕೂಡ, ಪ್ರಯಾಗ ಗಂಗೋದಕ ಕಲ್ಪವಾಸ, ಕಲ್ಪ ಅಂದ್ರೆ ಬ್ರಹ್ಮದೇವರ 1 ದಿನ, 840 ಕೋಟಿ ವರ್ಷ. ಯಜ್ಞಾಯುತಂ ಮೇರು ಸುವರ್ಣ ದಾನಂ, ಯಾರಾದ್ರೂ ಯಜ್ಞದಲ್ಲಿ ಮೇರು ಸುವರ್ಣ ದಾನಂ, ಮೇರು ಅಂದ್ರೆ ಪರ್ವತ, ಸುವರ್ಣ ಅಂದ್ರೆ ಚಿನ್ನ, ದಾನಂ ಅಂದ್ರೆ ದಾನ ಕೊಡೋದು. ಬಂದವರಿಗೆ ಯಜ್ಞ ಮಾಡಿಸ್ಬಿಟ್ಟು ಅವರಿಗೆ ದಕ್ಷಿಣೆ ಅಂತ, ಏನ್ ಬೇಕು ದಕ್ಷಿಣೆ, ನಮಗೆ ಮೇರು ಪರ್ವತದಷ್ಟು ಚಿನ್ನ ಬೇಕು, ಕೊಡ್ತೀವಿ ಅಂತ ಏನಾದ್ರೂ ಭಾವಿಸಿ, ಗೋವಿಂದ ಕೀರ್ತೈರ್ ನ ಸಮಂ ಶತಾಂಶೈ, ನ ಸಮಂ ಶತಾಂಶೈ, 100ನೇ ಭಾಗಕ್ಕೂ ಕೂಡ ಅದು ನ ಸಮಂ, ಸಮ ಅಲ್ಲ. ಏನಿಲ್ಲ, ಕೋಟಿ ಗೋವುಗಳನ್ನ ದಾನ ಮಾಡೋದು, ಗಂಗಾ ಯಮುನೆಯ ಸಂಗಮದಲ್ಲಿ ಲಕ್ಷಾಂತರ ಕೋಟ್ಯಾಂತರ ವರ್ಷ ವಾಸ ಮಾಡಿದ್ರು, ಯಜ್ಞಕ್ಕೆ ಅಂತ ಹೇಳಿ ಚಿನ್ನವನ್ನ ದಾನ ಮಾಡಿ, ಬೆಟ್ಟದಷ್ಟು ಚಿನ್ನವನ್ನ ದಾನ ಮಾಡಿದ್ರು ಕೂಡ ಭಗವಂತನ ನಾಮದ ಮುಂದೆ 1 ಭಾಗ, 1%, 100ನೇ ಭಾಗ, ಶತಾಂಶ ನ ಸಮಂ. ಅದಕ್ಕೆ ಹರೇ ಕೃಷ್ಣ ಮಂತ್ರವನ್ನ ಯಾರಾದ್ರೂ ಒಂದು ಧಾರ್ಮಿಕ ಚಟುವಟಿಕೆ ಅಂತ ಏನಾದ್ರು ಮಾಡಿದ್ರು ಅದು ಅಪರಾಧ ಆಗುತ್ತೆ. ಆದ್ರೆ ಇದು ಲೌಕಿಕ ಧರ್ಮ ಅಲ್ಲ, ಇದು ಅಲೌಕಿಕ ಧರ್ಮ. ಅಂದ್ರೆ ನೇರವಾಗಿ ಭಗವಂತನೇ ಬಾಯಲ್ಲಿ ಕುಣಿತಾ ಇರ್ತಾನೆ. ಹರಿನಾಮಕ್ಕೂ ಮತ್ತೆ ಹರಿಗೂ ವ್ಯತ್ಯಾಸ ಇಲ್ಲ. ಅಭಿನ್ನಾತ್ವ ನಾಮ ನಾಮಿನೋ, ಅಭಿನ್ನ, ಭಗವಂತನ ಹೆಸರು ಮತ್ತೆ ಭಗವಂತ ಅಭಿನ್ನ, ನಾನ್ ಡಿಫರೆಂಟ್, ಸೇಮ್ ಅಂತ ಅರ್ಥ. ನಾವು ಯಾವುದೇ ಧಾರ್ಮಿಕ ಚಟುವಟಿಕೆಯನ್ನ ಆಚರಿಸಿದ್ರೂ ಕೂಡ ಹರಿನಾಮವನ್ನ ಹೇಳುವುದರ ಮುಂದೆ ಅದು ಯಾವುದಕ್ಕೂ ಸಮ ಅಲ್ಲ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಕಾಣಿಸ್ತಾ ಇದೆ ಶಾಸ್ತ್ರಗಳಲ್ಲಿ. ನಮಗೆ ಶಾಸ್ತ್ರದ ಅರಿವಿಲ್ದಿರೋದೇ ನಮ್ಮ ದುರ್ಭಾಗ್ಯ. ಅದಕ್ಕೆ ನಾವು ಅದನ್ನ ಅದ್ರ ಮೇಲೆ ನಮಗೆ ರುಚಿ ಬರ್ತಾ ಇಲ್ಲ. ಯಾಕೆ ರುಚಿ ಬರಲ್ಲ? ರುಚಿ ಹೆಂಗ್ ಬರುತ್ತೆ? ರುಚಿ ನಮಗೆ ಅದ್ರ ಮಹತ್ವನೇ ಗೊತ್ತಿಲ್ವಲ್ಲ ನಮಗೆ. ನಾವಿನ್ನೂ ಎಷ್ಟೋ ಹಿಂದುಳಿದಿದ್ದೀವಿ, ನಾವು ಎಷ್ಟೋ ಜನ್ಮಗಳು ನಾವು ಹಿಂದುಳಿದಿದ್ದೀವಿ. ಹರಿನಾಮದ ಮಹತ್ವನ ತಿಳ್ಕೊಂಡು ಹಾಡ್ತಾ ಇಲ್ಲ ನಾವು. ತಿಳ್ಕೊಳ್ದೆ ಹಾಡ್ಬೇಕಿತ್ತು, ಬಟ್ ತಿಳ್ಕೊಂಡ್ರು ಹಾಡ್ತಾ ಇಲ್ಲ ನಾವು. ಹರಿನಾಮದ ಮಹತ್ವವನ್ನ ತಿಳಿದು ನಾವು ಹಾಡ್ತಾ ಇಲ್ಲ ಅಂದ್ರೆ ಇದು ಅಪರಾಧನೆ. ಕೀರ್ತನೆ ಮಾಡ್ಬೇಕು, ಸಂಕೀರ್ತನೆ ಮಾಡ್ಬೇಕು. ಪ್ರತಿಯೊಬ್ರು ಮನೇಲಿ 5 ನಿಮಿಷ ಆದ್ರೂ ಚಪ್ಪಾಳೆ ಹೊಡ್ಕೊಂಡು, ಕರ್ತಾಲ ನುಡಿಸ್ಕೊಂಡು ಹಾಡಬೇಕು. ಚಪ್ಪಾಳೆ ಹೊಡ್ಕೊಂಡಾದ್ರೂ ಹಾಡ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ. ಯಾವ ರಾಗ ಬರುತ್ತೋ, ಭಗವಂತನಿಗೆ ರಾಗ ತಾಳ ಬೇಕಿಲ್ಲ, ಅವನು ಬೇಕಾಗಿರೋದು ಪ್ರೇಮ. ಹರಿನಾಮ ಜಪ ಮಾಡ್ಬೇಕು, ಹರಿನಾಮ ಸಂಕೀರ್ತನೆ ಮಾಡ್ಬೇಕು. ಅದು ಯುಗದ ಧರ್ಮ. ಆದ್ರೆ ನಮ್ಗೆ ಯಾಕೆ ಅದ್ರ ಅನುಭವ ಬರ್ತಾ ಇಲ್ಲ? ಯಾಕೆ ಗೊತ್ತಾಗ್ತಾ ಇಲ್ಲ ನಮ್ಗೆ? ಸಾಕ್ಷಾತ್ ಮಹಾಪ್ರಭು, ಸಾಕ್ಷಾತ್ ಕೃಷ್ಣ ಅನ್ನೋದಕ್ಕೆ ಬೇಜಾನ್ ಪ್ರೂಫ್ಸ್ ಇದೆ ನಮ್ಮ ಹತ್ರ, ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ. ಅಹಂ ಏವ ಕ್ವಚಿತ್ ಬ್ರಹ್ಮನ್ ಸನ್ಯಾಸಾಶ್ರಮಂ ಆಶ್ರಿತಃ ಹರಿಭಕ್ತಿಂ ಗ್ರಾಹಯಾಮಿ ಕಲೌ ಪಾಪ ಹತಾನ್ ನರಾನ್. ಇದೊಂದು ಶ್ಲೋಕ ಪ್ರೂಫ್. ಏನು? ಯಾವುದು ಪುರಾಣದಲ್ಲಿ ಕೃಷ್ಣ, ಭಗವಾನ್ ಶ್ರೀ ಕೃಷ್ಣ ವ್ಯಾಸದೇವರಿಗೆ ಉಪದೇಶ ಮಾಡ್ತಾ ಇರೋದು. ಯಾರಿಬ್ರು ಒಬ್ರೇ, ವ್ಯಾಸನೇ ಕೃಷ್ಣ, ಕೃಷ್ಣನೇ ಕೃಷ್ಣ. ಕೃಷ್ಣ ಅವತಾರ, ಶಕ್ತಿಯಾವೇಶ ಅವತಾರ. ಕೃಷ್ಣ ವ್ಯಾಸದೇವರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೋಡಿ ವ್ಯಾಸದೇವರೇ, ಅಹಂ, ನಾನು, ಅಹಂ ಏವ ಕ್ವಚಿತ್ ಬ್ರಹ್ಮನ್. ಅಹಂ ಏವ ಅಂದ್ರೆ ನಾನೇ ಅಂತ ಅರ್ಥ, ನಿಶ್ಚಯಾತ್ಮಕ ಹೇಳ್ತಾ ಇದ್ದ. ಅಹಮೇವ ಅಂದ್ರೆ ನಾನೇ, ಕ್ವಚಿತ್ ಬ್ರಹ್ಮನ್ ಸನ್ಯಾಸಾಶ್ರಮಂ ಆಶ್ರಿತ. ನಾನು ಕೆಲವು ಸಲ ನಾನು ಸನ್ಯಾಸಿ ವೇಷದಲ್ಲಿ ಬರ್ತೀನಿ.
ಯಾವ ವೇಷದಲ್ಲಿ ಬೇಕಾದ್ರೆ ಭಗವಂತ ಬರ್ಬೋದು. ಕೊಳಲ್ ಹಿಡ್ಕೊಂಡೇ ಬರ್ಬೇಕು ಅಂತೇನಿಲ್ಲ, ನವಿಲುಗರಿ ಹಾಕೊಂಡೇ ಬರ್ಬೇಕಂತೇನಿಲ್ಲ. ಯಾವ ವೇಷದಲ್ಲಿ ಬೇಕಾದ್ರೂ ಬರ್ತಾನೆ ಭಗವಂತ. ಇಲ್ಲಿ ಹೇಳ್ತಾ ಸಾಕ್ಷಾತ್ ಭಗವಂತನೇ ಹೇಳ್ತಾನೆ, ಅಹಂ ಏವ ಕ್ವಚಿತ್ ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ವೇದವ್ಯಾಸರಿಗೆ ಹೇಳ್ತಾ ಇರೋದು, ಓ ಬ್ರಾಹ್ಮಣನೇ, ಸನ್ಯಾಸಾಶ್ರಮಂ ಆಶಿತಃ, ನಾನು ಸನ್ಯಾಸಿ ವೇಷದಲ್ಲಿ ಬರ್ತೀನಿ. ಯಾಕೆ? ಹರಿಭಕ್ತಿಂ ಗ್ರಾಹಯಾಮಿ. ಗ್ರಾಹಯಾಮಿ ಅಂದ್ರೆ ಅರ್ಥ ಏನು? ನೀಡುವೆನು, ಕೊಡುವೆನು. ಗ್ರಾಹಯಾಮಿ, ತಗೊಳ್ಳಿ 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 ಅಂತ ಕೊಡ್ತೀನಿ ಅಂತ. ಏನನ್ನ? ಹರಿಭಕ್ತಿಂ ಗ್ರಾಹಯಾಮಿ. ಪ್ರತಿಯೊಂದು ಪದನು, ಪ್ರತಿಯೊಂದು ಅಕ್ಷರನು, ಮಾತುಗಳನ್ನು ಮನಸ್ಸಲ್ಲಿ ಹಿಡ್ಕೋಬೇಕು, ಶ್ರದ್ಧೆಯಿಂದ ಶ್ರವಣ ಮಾಡಬೇಕು. ಹರಿಭಕ್ತಿಂ, ನಾನು ಕೆಲವು ಸಲ ಸನ್ಯಾಸಿ ವೇಷದಲ್ಲಿ ಬರ್ತೀನಿ. ಹರಿಭಕ್ತಿಂ ಗ್ರಾಹಯಾಮಿ, ಏನಕ್ಕೋಸ್ಕರ? ಕಲೌ ಪಾಪ ಹತಾನ್ ನರಾನ್, ಕಲಿಯುಗದ ಈ ಪಾತಕವನ್ನ ಹೋಗ್ಲಾಡ್ಸಕ್ಕೋಸ್ಕರ. ಕಲಿಯುಗದಲ್ಲಿ ಮೂಢ ಜನರ, ನಾಸ್ತಿಕರ ಉದ್ಧಾರ ಮಾಡೋಕ್ಕೋಸ್ಕರ ಬರೋದು. ಕೃಷ್ಣನೇ ಹೇಳ್ತದಾನೆ. ಇವೆಲ್ಲ ರಹಸ್ಯಗಳು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಈಗ ನಾವು ಬರೀ ಭಾಗವತ ಮಾತ್ರ ಓದಿದ್ವಿ ಅಂತ ಅನ್ಕೊಳ್ಳೋಣ. ಮಹಾಪ್ರಭು ಬಗ್ಗೆ ನಮ್ಗೆ ಏನು ಗೊತ್ತಾಗೋದಿಲ್ಲ. ಆಗ ಮಹಾಪ್ರಭುನ ದೇವರು ಅಂತ ಯಾರು ಒಪ್ಪೋದಿಲ್ಲ. ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಸಾಮಾಜಿಕ ಸುಧಾರಕ, ಇಷ್ಟೇ ಗೊತ್ತಿರೋದು. ಯಾರನ್ನೇ ಕೇಳಿ, ಯಾವ್ದು ಸಂಪ್ರದಾಯದವರೆಗೂ ಶ್ರೀ ಚೈತನ್ಯ ಮಹಾಪ್ರಭು ಯಾರು ಅಂದ್ರೆ ಒಬ್ಬ ಸಮಾಜ ಸುಧಾರಕರು, ಮಹಾಸಂತರು, ಒಬ್ಬ ದೊಡ್ಡ ಸನ್ಯಾಸಿ, ನವದ್ವೀಪದಲ್ಲಿ ಪ್ರಕಟ ಆಗಿದ್ದವರು ಅಂತ ಹೇಳ್ತಾರೆ ಹೊರತು ಸಾಕ್ಷಾತ್ ಕೃಷ್ಣನೇ ಗೊತ್ತಿಲ್ಲ ನಮಗದು. ಯಾಕೆಂದ್ರೆ ಭಾಗವತದಲ್ಲಿ ಇಲ್ಲಿ ಹೇಳಿಲ್ವಲ್ಲ ಚೈತನ್ಯ ಮಹಾಪ್ರಭುಗೆ. ಅದಕ್ಕೆ ನಮ್ಗೆ ಶ್ರೀಲ ಪ್ರಭುಪಾದರು ಈ 4 ಪುಸ್ತಕವನ್ನ ಕಂಪಲ್ಸರಿ ಎಲ್ಲರೂ ಓದಲೇಬೇಕು. ಯಾರು ಜನ್ಮ ಮೃತ್ಯು ಜರಾ ವ್ಯಾಧಿಗಳಿಂದ ತಪ್ಪಿಸ್ಕೋಬೇಕು ಅವರು. ಇಲ್ಲ ನಾವು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಲೈಫ್ನ ಅನ್ನೋರಿಗೆ ಏನ್ ತೊಂದರೆ ಇಲ್ಲ. ಭಗವದ್ಗೀತಾ, ಶ್ರೀಮದ್ ಭಾಗವತಂ, ಶ್ರೀ ಚೈತನ್ಯ ಚರಿತಾಮೃತ, ಭಕ್ತಿ ರಸಾಮೃತ ಸಿಂಧು, ಈ 4 ಪುಸ್ತಕ ಕಂಪಲ್ಸರಿ ಎಲ್ಲರೂ ಓದಿರ್ಲೇಬೇಕು. ಓದಿದ್ರೆ ತಾನೇ ಗೊತ್ತಾಗುತ್ತೆ ನಮ್ಗೆ. ಇವಾಗ ಅಹಂ ಏವ ಕ್ವಚಿತ್ ಬ್ರಹ್ಮನ್ ಸನ್ಯಾಸಾಹಂ ಆಶ್ತಃ ಹರಿಭಕ್ತಿಂ ಗ್ರಾಹಯಾಮಿ ಕಲೌ ಪಾಪ ಹತಾನ್. ಪಾಪ ಹತಾನ್ ಅಂದ್ರೆ ಪಾಪವನ್ನ ತೊಳೆಯೋದಿಕ್ಕೆ. ಸ್ಪಷ್ಟವಾಗಿ ಹೇಳುತ್ತೆ, ಬಟ್ ರಹಸ್ಯವಾಗಿ ಹೇಳುತ್ತೆ ಅಷ್ಟೇನೆ. ಅಳಿಯ ಅಂತ ಹೇಳಿಲ್ಲ, ಮಗಳ ಗಂಡ ಅಂತ ಹೇಳ್ತಾ ಇದಾರೆ ಅಷ್ಟೇನೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪರೋಕ್ಷವಾದಂ ಇಮಂ ಸಚ ಮಮ ಪ್ರಿಯ. ನಾನು ಪರೋಕ್ಷವಾದವನ್ನೇ ಹೇಳ್ತೀನಿ, ನಾನು ನೇರವಾಗಿ ಯಾವ್ದು ಹೇಳೋದಿಲ್ಲ. ನೇರವಾಗಿ ನಾನು ಹೇಳೋದಿಲ್ಲ. ಗರ್ಗಮನಿಲ್ ನೇರವಾಗಿ ಹೇಳಿದ್ರ ಕೃಷ್ಣನೇ ಭಗವಂತನೇ ಇದು ಅಂತ ಹೇಳಿದ್ರ? ಇಲ್ಲ, ಪರೋಕ್ಷವಾಗಿ ಹೇಳ್ತಾರೆ. ನಾರಾಯಣ ಸಮ. ನಾವ್ ಅರ್ಥ ಮಾಡ್ಕೋಬೇಕು. ನಾರಾಯಣ ಸಮ ಅಂದ್ರೆ ನಾರಾಯಣ ಸಮ ನಾರಾಯಣನೇ, ಅವನಿಗೆ ಬೇರೆ ಯಾರು ಅಸಮವ್ರದ್ದು, ಅವನಿಗೆ ಸಮ ಯಾರು ಇಲ್ಲ, ಅವನಿಗಿಂತ ದೊಡ್ಡವ್ರು ಯಾರು ಇಲ್ಲ. ನಾರಾಯಣ ಸಮ ಅಂದ್ರೆ ನಾರಾಯಣ ಕೃಷ್ಣನೇ, ಬೇರೆ ಯಾರು ಇಲ್ಲ. ಪರೋಕ್ಷವಾದ ಶಾಸ್ತ್ರ ಯಾರಿಗೆ ಅರ್ಥ ಆಗ್ಬೇಕು ಅವ್ರಿಗಷ್ಟೇ ಅರ್ಥ ಮಾಡಿಸ್ಬೇಕು. ಅದಕ್ಕೆ ಪರೋಕ್ಷವಾದ. ಅದಕ್ಕೆ ನಮ್ಗೆ ಕೆಲವು ಅರ್ಹತೆಗಳು ಬೇಕು. ಗುರು ಸೇವೆ ಮಾಡಬೇಕು, ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು. ಈಗ ಇದ್ದಾಗ ಏನಾಗುತ್ತೆ, ಈ ರಹಸ್ಯಗಳು ಸ್ವಲ್ಪ 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 ನಮ್ಮ ಹೃದಯಕ್ಕೆ ಗೋಚರ ಆಗುತ್ತೆ. ಭಾಗವತ, ಭಾರತ ಶಾಸ್ತ್ರ, ಆಗಮ, ಪುರಾಣ, ಚೈತನ್ಯ ಕೃಷ್ಣ ಅವತಾರ್ಯ ಪ್ರಕಟ ಪ್ರಮಾಣ. ಚೈತನ್ಯ ಮಹಾಪ್ರಭು ಕೃಷ್ಣನೇ ಅಂತ ಅನ್ನೋದಕ್ಕೆ ಭಾಗವತ, ಮಹಾಭಾರತ, ಆಗಮ, ಪುರಾಣ ಎಲ್ಲ ಹೇಳುತ್ತೆ, ಪ್ರಮಾಣ ಕೊಡುತ್ತೆ. ಆದ್ರೆ ಅದು ಅರ್ಥ ಆಗಲ್ಲ, ಅದು ರಹಸ್ಯ ಅರ್ಥ ಆಗೋದಿಲ್ಲ. ಅದ್ರೊಳಗೆ ಎಷ್ಟೇ ಮುಳುಗಿದ್ರು ನಮ್ಗೆ ರಹಸ್ಯ ಅರ್ಥ ಆಗೋದಿಲ್ಲ. ರತ್ನಾಕರ ಸಮುದ್ರ ತನ್ನ ಗರ್ಭದಲ್ಲಿ ಅಸಂಖ್ಯಾತ ಮುತ್ತು ರತ್ನಗಳ ಬಚ್ಚಿಟ್ಕೊಂಡಿದೆ. ಅದು ಮೇಲ್ಮೇಲ್ ತೇಲೋರ್ಗೆ ಅರ್ಥ ಗೊತ್ತಾಗೋದಿಲ್ಲ. ಅದು ಗೊತ್ತಾಗುತ್ತಾ? ಸನ್ಬಾತ್ ಮಾಡ್ಕೊಂಡ್ ಬರ್ತಾರಲ್ಲ ಸಮುದ್ರದ ಬೀಚಲ್ಲೋ, ಅವ್ರಿಗೆ ರತ್ನ ಮುತ್ತು ರತ್ನ ಬಗ್ಗೆ ಏನಾದ್ರು ಗೊತ್ತಾಗುತ್ತೆ? ಅಲ್ಲಿ ಹೋದ್ರೆ ಏನು ಗೊತ್ತಾಗಲ್ಲ. ಅವ್ರಿಗೆ ಏನ್ ಬೇಕೋ ಅದು ಪಡ್ಕೋತಾರೆ, ಬರ್ತಾರೆ ಅಷ್ಟೇ.
ಅದು ಬೇಕು ಅಂದ್ರೆ ನಾವು ಆಳಕ್ಕೆ ಇಳಿಬೇಕು, ತಳಸ್ಪರ್ಶ ಮಾಡ್ಬೇಕು. ನಾವು ಬರೀ ಮೇಲ್ ಸ್ಪರ್ಶ ಮಾಡಿ ಬಂದ್ಬಿಡ್ತೀವಿ, ತಳಸ್ಪರ್ಶ ಮಾಡ್ಬೇಕು. ಶಾಸ್ತ್ರವನ್ನ ಕೆಳಗಿಳಿದು ಅಧ್ಯಯನ ಮಾಡ್ಬೇಕು. ಅಂದ್ರೆ ಆಳವಾಗಿ ಅದನ್ನ ಗಹನವಾಗಿ ಅರ್ಥ ಮಾಡ್ಕೋಬೇಕು. ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೋ ಅದು ಅದು ವಾಸ್ತವ ಅಲ್ಲ. ಶಾಸ್ತ್ರಗಳು ಯಾಕೆ ನಮ್ ಕಲಿಯುಗದ ಪ್ರಭಾವ ಏನು? ಮಂದಮತಿಗಳು ನಾವು. ಮಂದಮತಿಗಳಿಗೆ ಏನ್ ಗೊತ್ತಾಗುತ್ತೆ ಹೇಳಿ? ಕೈಯಲ್ಲಿ ವಜ್ರ ಇದ್ರೇನೆ ಗೊತ್ತಾಗೋದಿಲ್ಲ ಅವಕ್ಕೆ, ಗಾಜು ಅನ್ಕೊಂಡು ಬಿಸಾಕ್ತಾರೆ. ಹೀಗಿರುವಾಗ ಶಾಸ್ತ್ರದಲ್ಲಿ ಬರೀ ಮುತ್ತು ರತ್ನಗಳೇ ಇದೆ, ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದು? ಪ್ರತ್ಯಕ್ಷೆ ದೇಹ ನಾನಾ ಪ್ರಕಟ ಪ್ರಭಾವ. ಪ್ರತ್ಯಕ್ಷವಾಗಿ ನೋಡ್ತೀವಿ ಅಂದ್ರೆ ಎಲ್ಲಿ ಪ್ರಕಟ ಆಗ್ತಾನೆ ಭಗವಂತ? ಇಲ್ಲ, ನನಗೆ ಪ್ರತ್ಯಕ್ಷ ಕಂಡ್ರೇನೆ ನನಗೆ ನಾನು ಒಪ್ಪೋದು ಅಂದ್ರೆ ಅಲೌಕಿಕ ಕರ್ಮ ಅಲೌಕಿಕ ಅನುಭವ ನಮ್ಗೆ ಅರ್ಥ ಆಗೋದಿಲ್ಲ. ಕೃಷ್ಣ ಮಾಡುವಂತಹ ಕರ್ಮಗಳು ಅದು ನಮ್ಮ ನಿಮ್ಮ ಹಾಗೆ ಅಲ್ಲ, ಅದು ಅಲೌಕಿಕ ಕರ್ಮಗಳು ಅವು. ಅದನ್ನ ನಾವು ಅನುಭಾವಿಸ್ಬೇಕು. ಭಗವಂತನ ಲೀಲೆಗಳನ್ನ ನಾವು ಅನುಭಾವಿಸ್ಬೇಕು, ಅದನ್ನ ಫೀಲ್ ಮಾಡ್ಬೇಕು ಹೃದಯದಿಂದ. ಅನುಭವಕ್ಕೆ ಬರುವಂತದ್ದಲ್ಲ ಅದು, ಹೊರಗಡೆಯಿಂದ ಅನುಭವಕ್ಕೆ ಬರುವಂತದ್ದಲ್ಲ ಅದು, ಅದು ಒಳಗಿಂದ ಅನುಭವಕ್ಕೆ ಬರ್ಬೇಕು ಅದು. ಯಾಕಂದ್ರೆ ಅದು ಅಲೌಕಿಕ ಕರ್ಮ ಅಲೌಕಿಕ ಅನುಭವ. ಇಷ್ಟು ಕಷ್ಟ ಯಾಕೆ ಕೊಡ್ಬೇಕಿತ್ತು ಭಗವಂತ ನಮಗೆ? ಈ ತರ ಯಾಕೆ ಮುಚ್ಚುಮರೆ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ, ಗೋಲೋಕಕ್ಕೆ ಎಲ್ರಿಗೂ ಪ್ರವೇಶ ಇಲ್ಲ, ಆಧ್ಯಾತ್ಮಿಕ ಲೋಕಗಳಿಗೆ ಎಲ್ರಿಗೂ ಪ್ರವೇಶ ಕೊಡಲ್ಲ. ಈಗ ಸರ್ಕಾರ ಒಂದು ಕಾನೂನು ಹೊರಡಿಸುತ್ತೆ, ಎಲ್ರಿಗೂ ಫ್ರೀ ಬಸ್ ಅಂದ್ರೆ ಎಲ್ರಿಗೂ ಫ್ರೀ ರೇಷನ್, ಎಲ್ರಿಗೂ ಫ್ರೀ ಬಸ್, ಎಲ್ರು ಬರ್ತಾರೆ. ಕಾರಲ್ಲಿ ಬರೋರು ಬರ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಇರೋರು ಬರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು ಬರ್ತಾರೆ, ಫ್ರೀ ಕೊಡ್ತಾರಲ್ಲ ಅಂತ. ಆಗ ಫ್ರೀ ಕೊಡೋದಕ್ಕೆ ಬೆಲೆ ಇದೆಯಾ? ಇಲ್ಲ. ಅವಾಗ ಏನ್ ಮಾಡ್ತಾರೆ, ಒಂದು ಕಂಡೀಷನ್ ಹಾಕ್ತಾರೆ, ಇಲ್ಲ BPL ಕಾರ್ಡ್ ಇರೋರು, ಮನೇಲಿ ಗ್ಯಾಸ್ ಇಲ್ದಿರೋರು, ಕೂಲಿ ಕೆಲಸ ಮಾಡೋರು ಅಂತ ಮಾಡ್ತಾರಲ್ವಾ. ಯಾವ್ದಾದೊಂದು ಅನ್ನ ಭಾಗ್ಯನೋ ಶಾದಿ ಭಾಗ್ಯನೋ, ಶಾದಿ ಭಾಗ್ಯ ಎಲ್ರಿಗೂ ಫ್ರೀ ಶಾದಿ ಮಾಡಿಸಿ ಎಲ್ರು ಬರ್ತಾರೆ, ಮದುವೆ ಆಗಿರೋರು ಬರ್ತಾರೆ, ಇನ್ನೊಂದು ಮಾಡ್ಕೊಳ್ಳೋಣ ಅಂತ ಹಂಗ್ ಮಾಡಕ್ಕಾಗತ್ತಾ? ಅದಕ್ಕೇನಾದ್ರು ಭಾಗ್ಯ ಅಂತಾರೆ? ಅವಾಗ ದೌರ್ಭಾಗ್ಯ ಆಗ್ಬಿಡುತ್ತೆ. ಯಾರ್ಗ ಅರ್ಹತೆ ಇದೆಯೋ ಅವ್ರು ಅಷ್ಟೇ ಬರಬೇಕು, ಅರ್ಹತೆ ಇಲ್ದೇ ಇರೋರಿಗೆಲ್ಲ ನಾವು ಅಲ್ಲಿ ಎಂಟ್ರಿ ಕೊಡೋದಿಲ್ಲ ಅಂತ. ಸೊ ಅದಕ್ಕೋಸ್ಕರ ಶಾಸ್ತ್ರವನ್ನ ಯಾರು ಗಹನವಾಗಿ, ಗಹನೋ ಕರ್ಮಣೋ ಗತಿ, ಕರ್ಮಣ್ಯ ಕರ್ಮ ಯಪಶ್ಯೇತ್ ಅಕರ್ಮಣ್ಯ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಶು ಸ ಕರ್ಮಕೃತ್. ಕರ್ಮಣೋ ಅಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಕಿಂ ಕರ್ಮ ಕಿಂ ಕರ್ಮೇತಿ ಕವಯೋ ಪಿತೃ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ಮ ಮೋಕ್ಷ ಶುಭಾತ್. ಕೃಷ್ಣ ಗೀತೆಯಲ್ಲಿ ಕರ್ಮದ ಬಗ್ಗೆ ಹೇಳ್ತಾನೆ, ಜ್ಞಾನಯೋಗ ಚಾಪ್ಟರ್ 4, 15, 16, 17. ಕರ್ಮದ ಆಳವನ್ನ ಅಳೆಯೋದು ತುಂಬಾ ಕಷ್ಟ. ಗಾನ ಕರ್ಮಣೋ ಗತಿ, ತುಂಬಾ ಡೆಪ್ತ್ ಇದೆ. ಭಗವಂತನ ಕರ್ಮಗಳನ್ನ ನಾವು ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ನಾವ್ ಮಾಡೋ ಕೆಲಸಗಳೇ ನಮ್ಗೆ ಅರ್ಥ ಆಗ್ತಲ್ಲ, ಏನ್ ಮಾಡ್ತಾ ಇದೀನೋ ಅಂತ ತಲೆ ಕೆರ್ಕೊಂಡ್ ಮಾಡ್ತೀವಿ, ಏನ್ ಮಾಡ್ತಾ ಇದೀನಿ ನಾನು ಅಂತ. ಸೊ ಭಗವಂತ ಲೀಲೆಗಳನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಪ್ರತ್ಯಕ್ಷೆ ದೇಹ ನಾನಾ ಪ್ರಕಟ ಪ್ರಭಾವ. ಸೊ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅದು ಅಸಾಮಾನ್ಯ, ಅಲೌಕಿಕ. ಈಗ್ಲಿಂದ ಚೆನ್ನಾಗಿ ನಾವು ಮೋಲ್ಡ್ ಮಾಡ್ಬೇಕು, ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಇದನ್ನೆಲ್ಲ ಚೆನ್ನಾಗಿ ಕೂರಿಸ್ಬೇಕು. ಫೌಂಡೇಶನ್ ಹಾಕಿ ಚೆನ್ನಾಗಿ ಪಿಲ್ಲರ್ ಹಾಕಿ ಭದ್ರವಾಗಿ ಕೂರಿಸ್ಬೇಕು. ಎಷ್ಟೇ ಗಾಳಿ ಬಿರುಗಾಳಿ ಬಂದ್ರು, ಪ್ರವಾಹ ಚಂಡಮಾರುತ ಬಂದ್ರು ಬೀಳ್ಬಾರ್ದು ಅದು. ಮಾಯಾ ಚಂಡಮಾರುತ ಇದ್ದಂಗೆ, ಕೃಷ್ಣ ಭಕ್ತಿ ಇನ್ನು ಆಗ್ತಾನೆ ಬರ್ತಿರೋರ್ನ ಬೀಸ್ಕೊಂಡು ಹೊರಟೋಗ್ಬಿಡ್ತಾಳು ಅವಳು. ಒಂದ್ಸಲ ಕೃಷ್ಣ ಭಕ್ತಿಗೆ ಬಂದವರು ಬೀಳ್ಬಾರದು, ಮತ್ತೆ ಪಿಲ್ಲರ್ ಗಟ್ಟಿಗೆ ಹಾಕಬೇಕು. ಬೀಳ್ಸಕ್ಕೆ ಅಂತಾನೆ ಮಾಯಾ ಪರೀಕ್ಷೆ ಮಾಡ್ತಾಳ. ಪ್ರತಿಯೊಬ್ರು ಕೃಷ್ಣ ಭಕ್ತಿಯಲ್ಲಿ ತೊಡಗಬೇಕು. ಅರ್ಥ ಆಗುತ್ತೋ ಬಿಡ್ತೋ, ಫಸ್ಟ್ ಬಂದು ಅಲ್ಲಿ ಆ ಸಿಕ್ಕಾಕೊಂಡ್ಬಿಡ್ಬೇಕು, ಕೃಷ್ಣ ಭಕ್ತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ಬೇಕು. ಆಮೇಲೆ ನಿಧಾನಕ್ಕೆ ಅದರ ಅರ್ಥವನ್ನು ತಿಳ್ಕೊಂಡು ಅದನ್ನ ಗ್ರಹಿಸಿ, ಅದನ್ನ ಮತ್ತೆ ನಿಧಾನಕ್ಕೆ ಚರ್ನಿಂಗ್ ಕಡಿಬೇಕು. ನಾವು ಮಜ್ಜಿಗೆಯನ್ನು ಕಡದು 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 ಚೆನ್ನಾಗಿ ಅದನ್ನ ಬೆಣ್ಣೆ ಬರೋ ತನಕ ಕಡಿಬೇಕು. ಇನ್ನೇನ್ ಬೆಣ್ಣೆ ಬರ್ತಾ ಇದೆ ಅನ್ನಂಗೆ ನೀವು ಬಿಟ್ಬಿಡ್ತೀವಿ, ಓ ಸುಸ್ತಾಯ್ತು ಅಂತ. ಕೃಷ್ಣ ಭಕ್ತಿ ಎನ್ನುವುದು ನಾವು ಶಾಸ್ತ್ರವನ್ನ ಕಡ್ದಾಗ
ಬರುವಂಥದ್ದು ಅದು ಪ್ರೇಮ ಅಂತಿಮ ಫಲ ಅದು. ನಾವ್ ಇನ್ನೇನ್ ಕಡ್ದು ಇಷ್ಟು 2 ವರ್ಷ 3 ವರ್ಷ 5 10 ವರ್ಷದಿಂದ ನಾವು ಕಡ್ದು ಚೆನ್ನಾಗಿ ಏನ್ ಕೃಷ್ಣ ಪ್ರೇಮ ಸಿಗೋ ಟೈಮ್ಗೆ ಏನ್ ಮಾಡ್ತೀವಿ, ಸುಸ್ತಾಯ್ತು ಬಿಟ್ಬಿಡ್ತೀವಿ ನಾವು. ಹಾಗೆ ಮಾಡಬಾರ್ದು. ಸೊ ಅದಕ್ಕೆ ಯಾರು ಕೂಡ ಭಗವಂತನ ಲೀಲೆಗಳನ್ನ ಅರ್ಥ ಮಾಡೋಕೆ ಸಾಧ್ಯ ಇಲ್ಲ, ವಿಶೇಷವಾಗಿ ರಾಕ್ಷಸಿ ಪ್ರವೃತ್ತಿಗಳಿಂದ ಕೂಡಿರೋರು ರಾಕ್ಷಸರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ರಾಕ್ಷಸ ಅಂದ್ರೆ ಯಾರು? ರಾಕ್ಷಸಿಂ ಆಸುರಿಂ ಚೈವ ಮೋಹಿನಿಂ ಪ್ರಕೃತಿಶ್ಲಾಹ ಮೋಘಾಶ ಮೋಘ ಕರ್ಮಾಣು ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿಂ ಆಸುರಿಂ ಚೈವ ಮೋಹಿನಿಂ ಪ್ರಕೃತಿಂ ಶ್ಲಾಹ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮೋಘಾಶ ಮೋಘ ಕರ್ಮಾಣು ಮೋಘ ಜ್ಞಾನ ವಿಚೇತಸಃ. ಯಾರಿಗೆ ಬುದ್ಧಿ ಕೆಟ್ಟಿದೆಯೋ, ವಿಚೇತಸಃ ಬುದ್ಧಿ ಕೆಟ್ಟಿದೆಯೋ ಅವರು ವ್ಯರ್ಥವಾದ ಕರ್ಮಗಳನ್ನು ಮಾಡ್ತಿರ್ತಾರೆ, ವೇಸ್ಟ್ ಕರ್ಮಗಳು ಮಾಡ್ತಿರ್ತಾರೆ. ಮೋಘ ಜ್ಞಾನ ವ್ಯರ್ಥವಾದ ಜ್ಞಾನ ತಿಳ್ಕೊಳ್ತೀವಿ, ಸುಡೋಕ ಮಾಡೋದು, ಪದಬಂಧ ಮಾಡೋದು, ಇನ್ನೊಂದು ಮತ್ತೊಂದು ವೇಸ್ಟ್ ಕೆಲಸಗಳು ಮಾಡ್ತಿರ್ತಾರೆ. ಆ ತಿಳ್ಕೊಂಡು ಏನಾಗ್ಬೇಕಾಗಿದೆ? ಸ್ಪೆಲ್ಲಿಂಗ್ ಬಿ, ಅಮೆರಿಕಾದಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾರೆ, ಸ್ಪೆಲ್ಲಿಂಗ್ ಬಿ ಯಾವುದೋ ಒಂದು ಟಫ್ ವರ್ಡ್ ಕೊಟ್ಬಿಡ್ತಾರ, ಇದು ಸ್ಪೆಲ್ಲಿಂಗ್ ಹೇಳ್ರಿ ಅಂತ. ತಿಳ್ಕೊಂಡು ಏನಾಗ್ಬೇಕಾಗಿದೆ? ಮೋಘ ಜ್ಞಾನ, ಅದನ್ನೇ ಭಗವಂತ ಹೇಳ್ತಾ ಇರೋದು, ಮೋಘ ಜ್ಞಾನ ವ್ಯರ್ಥವಾದ ಜ್ಞಾನ ಅದು ಅಂತ. ಮೋಘ ಆಶ ವ್ಯರ್ಥವಾದ ಆಸೆ, ಸುಮ್ಮನೆ ಆಸೆ ಪಡೋದು, ನಾನು ಶ್ರೀಮಂತ ಆಗ್ಬೇಕು, ನಾನು ಅಲ್ಲಿರ್ಬೇಕು, ನಾನು ಹಂಗ್ ಮಾಡ್ಬೇಕು. ಮೋಘ ಆಶ, ಮೋಘ ಜ್ಞಾನ, ಮೋಘ ಕರ್ಮಾಣು ವ್ಯರ್ಥವಾದ ಕರ್ಮಗಳು, ಇಂಥವ್ರನ್ನ ರಾಕ್ಷಸರು ಅಂತ ಕರೆಯೋದು. ಯಾಕಂದ್ರೆ ಇವರು ಬಹಿರಂಗ ಮಾಯೆಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಬಹಿರಂಗ ಶಕ್ತಿ ಮಾಯೆಗೆ. ಯಾವಾಗ ಭಗವಂತನ ಬಹಿರಂಗ ಶಕ್ತಿ ಅಂದ್ರೆ ಮಾಯೆಗೆ ಸಿಕ್ಕಾಕೊಳ್ತಾರೆ, ಅವಾಗ ವ್ಯರ್ಥವಾದ ಕರ್ಮ ಮಾಡ್ತಾ ಇದ್ದಾನೆ, ವ್ಯರ್ಥವಾದ ಜ್ಞಾನ ಸಂಪಾದನೆ ಮಾಡ್ತಾ ಇದ್ದಾನೆ. ಸ್ಪೆಲ್ಲಿಂಗ್ ಬಿ ಕಾಂಪಿಟೇಷನ್ ಅಲ್ಲಿ ನಮ್ಮ ಹುಡುಗ ನಂಬರ್ 1. ಅದು ಕಟ್ಕೊಂಡು ಏನಾಗ್ಬೇಕಾಗಿದೆ? ಇಂಥವ್ರಿಗೆ ಭಗವಂತ ಅರ್ಥ ಆಗಲ್ಲ ಅಂತ ಹೇಳ್ತಾ ಇರೋದು. ತ್ವಾಂ ಶೀಲ ರೂಪ ಚರಿತೈ ಪರಮ ಪ್ರಕೃಷ್ಟೈ ಸತ್ವೇನ ಸಾತ್ವಿಕತೆಯ ಪ್ರಬಲೈಶ್ಚ ಶಾಸ್ತ್ರೈ ಪ್ರಖ್ಯಾತ ದೈವ ಪರಮಾರ್ಥ ವಿಧಾಮತೈಶ್ಚ ನೈವಾಸುರ ಪ್ರಕೃತಿಯ ಪ್ರಭವಂತಿ ಬೋಧುಂ. ನೈವಾಸುರ ಪ್ರಕೃತಿಯ, ನೈವಾಸುರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ, ಅಸುರರು ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ. ಯಾರಿಗೆ ಕೃಷ್ಣ ಅರ್ಥ ಆಗಿಲ್ಲ ಅಂದ್ರೆ ಅವ್ರು ರಾಕ್ಷಸ ಅಂತ ಅರ್ಥ. ಎರಡರ್ಥ, ರಾಕ್ಷಸರು ಕೃಷ್ಣ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಇಲ್ಲ ಕೃಷ್ಣ ಯಾರಿಗ ಅರ್ಥ ಆಗಿಲ್ಲ ಅವ್ರು ರಾಕ್ಷಸರು. ಶಾಸ್ತ್ರ ನೈವಾಸುರ ಪ್ರಕೃತಿಯ ಪ್ರಭವಂತಿ ಬೋಧುಂ, ನ ಪ್ರಭವಂತಿ, ಅವನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಖಂಡಿತ. ವಾ ನ ಏವ. ಅದಕ್ಕೆ ಇದು ವಿಶೇಷವಾದ ಕೃಪೆ ಇದ್ರೆ, ಹರಿ ಗುರು ವೈಷ್ಣವರ ಕೃಪೆ ಇದ್ರೆ ಮಾತ್ರ ಭಗವಂತನ ನಾವು ಅರ್ಥ ಮಾಡ್ಕೊಳಕ್ಕೆ, ಕಿಂಚಿತ್ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಕೃಷ್ಣ ಯಾವಾಗಲೂ ಬಚ್ಚಿಟ್ಕೊಂಡಿರ್ತಾನೆ. ಅವನು ಎಲ್ಲಿ ಬಚ್ಚಿಟ್ಕೊಂಡಿರ್ತಾನೆ? ಹೃದಯದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾನೆ. ಹಿರಣ್ಯಕಶಿಪು ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ, ಎಲ್ಲಿ 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 ವಿಷ್ಣು, ಎಲ್ಲಿ ವಿಷ್ಣು, ಎಲ್ಲಿ ವಿಷ್ಣು, ಎಲ್ಲಿ? ಹೃದಯದಲ್ಲಿ ಇದ್ದಾನೆ ವಿಷ್ಣು. ಹುಡ್ಕೋದೇನಕ್ಕೆ? ನೀನ್ ಒಳಗೆ ಇಳಿದ್ರೆ ತಾನೆ ಅರ್ಥ ಆಗ್ತಾನೆ ಕೃಷ್ಣ. ನೀನ್ ಬಹಿರ್ಮುಖಿ. ನಾವು ನಮಗ್ ಬೇಕಾಗಿರೋದನ್ನ ಇರೋ ಜಾಗದಲ್ಲಿ ಹುಡುಕಬೇಕು. ನಾವೇನ್ ಮಾಡ್ತೀವಿ? ಬಹಿರ್ಮುಖಿರಾಗ್ಬಿಡ್ತೀವಿ. ನಾವು ಹೊರಗಡೆ ಹುಡುಕ್ತಾ ಇದೀವಿ. ಎಲ್ಲಿ ಸುಖ? ಸುಖ ಎಲ್ಲಿದೆ? ಬಾರ್ ಸಿಗುತ್ತಾ? ಕ್ಲಬ್ ಅಲ್ಲಿ ಸಿಗುತ್ತಾ? ಪಾರ್ಕ್ ಅಲ್ಲಿ ಸಿಗುತ್ತಾ? ಅಥವಾ ವಿಡಿಯೋ ಗೇಮ್ಸ್ ಅಲ್ಲಿ ಸಿಗುತ್ತಾ? ಡಿಸ್ಕೋಲ್ ಸಿಗುತ್ತಾ ಅಂತ ಹೋಗ್ತೀವಿ ನಾವು. ಅಂತರ್ಮುಖಿ. ಕೃಷ್ಣ ಒಳಗಿದ್ದಾನೆ, ನಾವು ಒಳಗಿಳಿತಾ ಇಲ್ಲ, ನಾವು ಹೊರಗಡೆ ಹುಡುಕ್ತಾ ಇದೀವಿ. ಶ್ರೀಲ ಬಿಲ್ಲಮಂಗ ಠಾಕೂರ್ ಅವರು, ಅಯ್ಯೋ ಈ ಕಣ್ಣಿದ್ರೆ ಕೃಷ್ಣ ನೋಡಕ್ ಆಗೋದಿಲ್ಲ ಅಂತ ಕಣ್ ಕಿತ್ಕೊಂಡ್ಬಿಡ್ತಾರೆ. ಆ ಜನ್ಮ ಪರ್ಯಂತ ಅವ್ರು ಕುರುಡರಾಗಿ ಇದ್ಬಿಡ್ತಾರೆ. ಆದ್ರೆ ಭಗವಂತ ಅವ್ರನ್ನ ಕೈ ಹಿಡಿದು ನಡೆಸ್ತಾ ಇರ್ತಾನೆ. ಭಗವಂತ ಅವ್ರಿಗೆ ದಿನ ಹಾಲು ಕೊಡ್ತಿರ್ತಾನೆ. ಭಗವಂತ ದಿನ ಅವ್ರ ಹತ್ರ ಮಾತಾಡ್ತಿರ್ತಾನೆ. ಭಗವಂತ ಆ ಭಕ್ತನ ಕಾಲು ಹೊತ್ತಾ ಇರ್ತಾನೆ. ಇದು ಯಾರು ಸಿಗುತ್ತೆ ಭಾಗ್ಯ? ಆ ಕಣ್ಣು, ಚರ್ಮದ ಕಣ್ಣು ಇದ್ದಿದ್ದಕ್ಕೆ ತಾನೇ ಅವರು ಭಗವಂತ ನೋಡಕ್ ಆಗ್ಲಿಲ್ಲ ಅಂತ. ಅವರು ಭಗವಂತನ ಅಂತರಂಗ ಪ್ರೇಮಿ ಭಕ್ತರು, ಆಗ ಮಾಡ್ಬೋದು. ನಾವು ಕಲಿಯುಗದ ಕಪಿಮುಷ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ನಾವು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಭಗವಂತನ. ಯಾಕೆ ಕೃಷ್ಣ ಅಪನ ಲುಕಾಯಿತೆ, ಕೃಷ್ಣ ನಾನಾ ಯತ್ನ ಕರೆ, ಲುಕಾಯಿತೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ತಥಾಪಿ ತಾಂಗ್ಹಾರ ಭಕ್ತ ಜಾನೆ ತಾಂಗ್ಹಾರೆ.
ಆದ್ರೆ ಭಕ್ತನ ಮುಂದೆ ಅವನು ಅವನು ಬಚ್ಚಿಟ್ಕೊಳಕ್ ಆಗೋದಿಲ್ವಂತೆ. ಅರ್ಥ ಏನು? ಅಪನಾ ಲುಕಾಯತೆ ಕೃಷ್ಣ ನಾನಾ ಯತ್ನ ಕರೆ. ಕೃಷ್ಣ ಬಚ್ಚಿಟ್ಕೊಳಕ್ಕೆ ನಾನಾ ಯತ್ನ ಕರೆ. ಕೃಷ್ಣನೇ ನಾನಾ ಯತ್ನ ಮಾಡ್ತಾನಂತೆ, ನಾನ್ ಬಚ್ಚಿಟ್ಕೊಬೇಕು. ಆದ್ರೆ ಭಕ್ತರ ಮುಂದೆ ಕೃಷ್ಣ ಬಚ್ಚಿಟ್ಕೊಳಕ್ ಆಗೋದೇ ಇಲ್ಲ. ಎಲ್ಲಿ ಬಚ್ಚಿಟ್ಕೊಳ್ತೀಯಪ್ಪ? ಬಚ್ಚಿಟ್ಕೊಳ್ತೀಯ, ಹೋಗು ನೋಡೋಣ. ಅದೇ 850 Balship? Balship? Yeah. ಅಪನಾ ಲುಕಾಯಿತೆ ಕೃಷ್ಣ ನಾನಾ ಯತ್ನ ಕರೆ. ಶ್ರೀ ಬಿಲೋಮ ಠಾಕೂರ್ ಹೇಳ್ತಾರೆ, ಕೃಷ್ಣನಿಗೆ ಚಾಲೆಂಜ್ ಮಾಡ್ತಾರೆ, ನಾನು ನಿನ್ನ ಹೃದಯದಲ್ಲಿ ಕಟ್ಬಿಟ್ಟಿದ್ದೀನಿ, ಕಟ್ಟಾಕ್ಬಿಟ್ಟಿದ್ದೀನಿ ನಿನ್ನ. ಅದ್ ಹೆಂಗೆ ತಪ್ಪಿಸ್ಕೊಂಡು ಹೋಗ್ತೇವೆ, ಹೋಗಿ ನೋಡೋಣ ಅಂತ. ನನ್ ಬಿಟ್ಟು ಹೆಂಗ್ ಹೋಗ್ತೀನಿ, ಹೋಗಿ ನೋಡೋಣ ಅಂತ. ಧೈರ್ಯ ಮಾಡ್ತೀಯ ನನ್ನ ಬಿಟ್ಟು ಹೋಗೋಷ್ಟು ಅಂತ ಭಗವಂತನಿಗೆ ಚಾಲೆಂಜ್ ಮಾಡ್ತಾರೆ ಭಕ್ತರು. ಇಲ್ಲ ಇಲ್ಲ, ನಾನು ಹೋಗೋದಿಲ್ಲ ನಿನ್ ಬಿಟ್ಟು. ಎಲ್ಲೋಗ್ಲಿ ನಾನು? ನನಗೆ ನೀನೇ ಬಿಟ್ರೆ ಬೇರೆ ಯಾರ ಗತಿ ಅಂತ ಹೇಳ್ತಾನೆ ಭಗವಂತ ಭಕ್ತರಿಗೆ. ಆದ್ರೆ ನಾನಾ ಲುಕಾಯತೆ ಅಪನಾ ಲುಕಾಯತೆ ಕೃಷ್ಣ ನಾನಾ ಯತ್ನ ಕರೆ. ಭಕ್ತನ ವಿಚಾರದಲ್ಲಿ ಭಗವಂತ ತುಂಬಾ 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 ಕರುಣಾಳು. ಆ ಕರುಣೆ ನಾವು ಊಹೆ ಕೂಡ ಮಾಡಕ್ಕಾಗೋದಿಲ್ಲ. ಈ ಭೌತಿಕ ಜಗತ್ತಲ್ಲಿ ಆತರ ಕರುಣೆ ನಾವು ನೋಡಕ್ಕಾಗೋದಿಲ್ಲ. ನಮ್ಮ ತಾಯಿ ತುಂಬಾ ಕರುಣಾವಂತೆ, ನಮ್ಮ ತಂದೆ ತುಂಬಾ ಕರುಣಾಶಾಲಿ, ನನ್ನ ಫ್ರೆಂಡ್ ತುಂಬಾ ಕರುಣಾಶಾಲಿ ಅಂತ ಹೇಳ್ಬೋದು. ಆದ್ರೆ ಭಗವಂತನಷ್ಟು ಕರುಣೆ ನಾವು ಊಹೆ ಮಾಡಕ್ಕಾಗೋದಿಲ್ಲ. ಅವನ್ ಕರುಣಾ ಸಾಗರ ಅವನು. ಅದ್ರಲ್ಲಿ ಒಂದು ಹನಿ ನಾವು ಟೇಸ್ಟ್ ಮಾಡಿರ್ಬೋದೇನೋ ಅಷ್ಟೇ ಅಲ್ವಾ? ನಾವು ಅದನ್ನೇ ದೊಡ್ಡದು ಅಂತ ಬಿಂಬಿಸ್ಕೊಂಡ್ಬಿಡ್ತೀವಿ. ಇವ್ರು ತುಂಬಾ ದೊಡ್ಡ ಸಮಾಜ ಸೇವಕರಪ್ಪ, ಬಿದ್ದವರಿಗೆಲ್ಲ ಬಿಸಿನೀರು ಕೊಡ್ತಾರೆ ಇವರು, ಅದೇ ದೊಡ್ಡ ಸೇವೆ, ಅದೇ ಕರುಣೆ. ಬಟ್ ಭಗವಂತನ ಕರುಣೆ ನೋಡಿ, ಪ್ರತಿ ಹೆಜ್ಜೆ ಹೆಜ್ಜೆಗೂ ಭಕ್ತನ ಹಿಡಿದು ಮುಂದೆ ನಡೆಸಿ ಕರ್ಕೊಂಡು ಹೋಗ್ತಾನೆ. ಅಂಥ ಭಕ್ತರಿಗೆ ಮಾತ್ರ ಕೃಷ್ಣ ಅರ್ಥ ಆಗ್ತಾನೆ ಹೊರತು ರಾಕ್ಷಸಿ ಪ್ರವೃತ್ತಿಯವರಿಗೆ ಯಾವತ್ತೂ ಅರ್ಥ ಆಗೋದಿಲ್ಲ. ನಾವು ಒಂದು ಅರ್ಥ ಮಾಡ್ಕೋಬೇಕು, ನಮ್ಗೆ ಯಾಕೆ ಭಗವಂತನ ರುಚಿ ಬರ್ತಾ ಇಲ್ಲ ಅಂದ್ರೆ ನಾವು ರಾಕ್ಷಸರು ಅದಕ್ಕೆ ಬರ್ತಾ ಇಲ್ಲ ಅನ್ಕೋಬೇಕಷ್ಟೇ. ನಮ್ಮಲ್ಲಿ ಇನ್ನೂ ರಾಕ್ಷಸಿ ಪ್ರವೃತ್ತಿ ಇದೆ, ಅದಕ್ಕೋಸ್ಕರ ನನಗೆ ಕೃಷ್ಣ ಭಕ್ತಿ ಬರ್ತಾ ಇಲ್ಲ ಅಷ್ಟೇ. ಸ್ಟೇಟ್ಮೆಂಟ್ ಸಾರಾಂಶ. ಯಾಕೆ ಭಗವಂತನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಭಗವಂತ ಕಾಲ ಗುಣಾತೀತ, ಅವನು ಕಾಲಾತೀತ ಗುಣಾತೀತ, ಸಕಲ ಚರಾಚರ. ಅವನು ಅವನು ಚರ ಅಚರಕ್ಕೂ ಅತೀತ. ಅವನು ಚರನೂ ಅಲ್ಲ, ಅಚರನೂ ಅಲ್ಲ, ಎಲ್ಲದಕ್ಕೂ ಅತೀತ. ಭಗವಂತ ನೋಡೋದು ಅಷ್ಟು ಸುಲಭ ಅಲ್ಲ. ಬಟ್ ಭಕ್ತನಿಗೆ ಏನ್ ಮಾಡ್ತಾನೆ ಭಗವಂತ? ಆ ಶಕ್ತಿನ ತುಂಬಿ ಭಕ್ತನಿಗೆ ಆ ಶಕ್ತಿ ಅದನ್ನ ಮೀರಿ ಹೋಗೋ ತರ ಮಾಡ್ತಾನೆ. ಪ್ರಕೃತಿ ಕ್ರಿಯಮಾಣಾನಿ ಗುಣಾಯಿ ಕರ್ಮಾಣಿ ಸರ್ವಶಃ. ಆ ಪ್ರಕೃತಿ ಗುಣಗಳಿಂದ ಹೊರ ಕರ್ಕೊಂಡು ಹೋಗ್ಬಿಡ್ತಾನೆ ಅವನು. ಇಲ್ಲಾಂದ್ರೆ ಅಹಂಕಾರದವನ್ ಏನ್ ಮಾಡ್ತಾನೆ? ನಾನ್ ಮಾಡ್ತಾ ಇರೋದು ಅಂತೇಳಿ 3 ಗುಣಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಆ 3 ಗುಣಗಳಿಂದ ಬಿಡಿಸ್ಕೊಂಡು ಆಚೆ ಹೋದಾಗಲೇ ನಮ್ಗೆ ಭಗವಂತ ಅರ್ಥ ಆಗೋದು. ಮಾಯ ಅಷ್ಟು ಸುಮ್ಮನೆ ಬಿಡೋದಿಲ್ಲ ಅಲ್ಲ, ಎಲ್ರನ್ನೂ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಮಾಯ. ಕೆಲವು ಟೈಮ್ ಏನಾಗುತ್ತೆ, ಭಗವಂತ ಎಲ್ರ ಕಣ್ಣಿಂದ ಮರೆ ಆಗ್ಬಿಟ್ಟಿರ್ತಾನೆ. ಯಾರಿಗೂ ಕಾಣಿಸ್ಕೊಳ್ದಂಗೆ ದೂರ ಎಲ್ಲೋ ಮರೆ ಆಗ್ಬಿಟ್ಟಿರ್ತಾನೆ. ಯಾಕಂದ್ರೆ ಕೃಷ್ಣ ತುಂಬಾ ದೂರನೂ ಹೌದು, ತದ್ವಂತಿಕೆ, ತದ್ದೂರೆ ತದ್ವಂತಿಕೆ, ತದ್ದೇಜತಿ ತನ್ನೇಜತಿ. ಸೊ ಭಗವಂತ ದ್ವಂದ್ವಾತೀತ, ಅವನಿಗೆ ದ್ವಂದ್ವ ಇಲ್ಲ. ನಮಗೆ ದ್ವಂದ್ವ ಇರೋದು. ಈಗ ಭಗವಂತ ಹೇಳ್ತಾನೆ ನಾನು ತುಂಬಾ ದೂರ ಇದ್ದೀನಿ ಅಂತ, ಆದ್ರೆ ನಾನು ತುಂಬಾ ಹತ್ರ ಇದ್ದೀನಿ ಅಂತ ಹೇಳ್ತಾನೆ. ತದ್ ಏಜತಿ, ಅದು ಹೋಗುತ್ತೆ, ಚಲಿಸುತ್ತೆ. ತನ್ನೇಜತಿ, ಅದು ಚಲಿಸೋದಿಲ್ಲ. ಅದು ಚರನೂ ಅಲ್ಲ, ಅದು ಅಚರನೂ ಅಲ್ಲ, ಅದು ಚಲಿಸೋದು ಇಲ್ಲ, ಅದು ಸ್ಥಿರವಾಗಿಯೂ ಇಲ್ಲ, ಅದು ದೂರನೂ ಇಲ್ಲ, ಅದು ಹತ್ರನೂ ಇಲ್ಲ. ಯಾರ್ಯಾರ ಕಣ್ಣಿಗೆ ಹೇಗೆ ಅದು ಗೋಚರ ಆಗುತ್ತೋ ಅದಷ್ಟೇ ಸತ್ಯ ಅಂತ ಭಾವಿಸ್ಬಿಡ್ತಾರೆ. ಇದು ಮಾಯಾ. ಈಗ ನನ್ನ ಕಣ್ಣಿಗೆ ಕೃಷ್ಣ ಕಾಣ್ತಲ್ಲ, ನಾನು ಕೃಷ್ಣ ಇಲ್ಲ ಅಂತ ಹೇಳ್ತೀನಿ. ನಿಮ್ ಕಣ್ಣಿಗೆ ಕೃಷ್ಣ ಕಾಣಿಸ್ತಾನೆ, ಕೃಷ್ಣ ಇದೆ ಅಂತ ಹೇಳ್ತೀರಾ. ದ್ವಂದ್ವ ಆಯ್ತು. ಈಗ ನಾವಿಬ್ರು ಗಲಾಟೆ ಮಾಡ್ತೇವೆ, ಇಲ್ಲ ಅಂತ ನಾನು, ಇದೆ ಅಂತೆ ನೀವು. ಭಗವಂತನ ಪರಿಶುದ್ಧ ಭಕ್ತರಿಗೆ ಮಾತ್ರ ಪಶ್ಯಂತಿ ಕೇಚಿದ್ ಅನಿಶಂ ತ್ವದ್ ಅನನ್ಯ ಭಾವ ಪಶ್ಯಂತಿ, ಕಾಣುತ್ತಾರೆ.
ನಿನ್ನನ್ನ ಭಕ್ತರು ಕಾಣ್ತಾರೆ, ಪಶ್ಯಂತಿ. ನಮ್ಗೆ ಕಾಣಿಸ್ತಾ ಇಲ್ಲ. ಮಾಯಾ ಬಲೇನ ಭವಿತಾಪಿ ನಿಗುಹ್ಯಮಾನಂ. ಗುಹ್ಯ, ರಹಸ್ಯ, ನಿಗುಹ್ಯ. ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ ಅಲ್ವಾ. ನಾವು ಹುಡ್ಕೊಂಡು ಹೋಗ್ತೀವಲ್ವಾ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೋಗ್ತೀವಿ ಹುಡ್ಕೊಂಡು, ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ. ಮಾಯಾ ಬಲೇನ ಭವತಾಪಿ ನಿಗುಹ್ಯಮಾನಂ. ಕಾಣಿಸುದಿಲ್ಲ ಅವನು. ಆದ್ರೆ ಭಕ್ತರಿಗೆ ಪಶ್ಯಂತ ಕೇಜಿತ್ ಅನಿಶಂ, ಕೃಷ್ಣ ಇಲ್ಲ ಇದ್ದಾನೆ ಅಪ್ಪ, ಕಂಬದಲ್ಲಿದ್ದಾನೆ ಕೃಷ್ಣ, ನಿನ್ನಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲಿದ್ದಾನೆ ತೋರಿಸು ಅಂತಾನೆ. ಭಕ್ತನಿಗೆ ಭಗವಂತ ಎಲ್ಲ ಕಡೆ ಕಾಣಿಸಿರ್ತಾನೆ, ಆ ಭಕ್ತನಿಗೆ ಎಲ್ಲೂ ಕಾಣಿಸೋದಿಲ್ಲ. ಹುಡ್ಕೊಂಡು ಹೋಗ್ತಾನೆ ಅವ್ನು, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ. ಹಿರಣ್ಯಕಶಿಪು ಹುಡ್ಕೊಂಡು ಹೋದ, ಹಿರಣ್ಯಾಕ್ಷ ಹುಡ್ಕೊಂಡು ಹೋದ, ಎಲ್ಲಿ ಎಲ್ಲಿ ಅಂತ. ಬಟ್ ಪ್ರಹ್ಲಾದ ಕಣ್ಮುಂದೆನೆ ಕಾಣಿಸೋದನೆ ಪ್ರಹ್ಲಾದನ್ಗೆ. ಪಶ್ಯಂತಿ ಕೇಚಿತ್ ಅನಿಶಂ ತ್ವದ್ ಅನನ್ಯ ಭಾವ. ಯಾರು ಅನನ್ಯ ಭಾವದಲ್ಲಿ ನಾನು ಅವನು ನೋಡ್ಬೇಕು, ನಾನು ನೋಡ್ತಾ ಇದ್ದೀನಿ, ನಾನು ಮುಂದಕ್ಕೆ ನೋಡ್ತೀನಿ ಅನ್ನೋ ಭಾವದಲ್ಲಿ ಕಣ್ ಬಿಡ್ತಾನೆ, ಅವನು ಕಾಣಿಸ್ತಾನೆ ಭಗವಂತ. ನಮ್ಗೆ ಅದು ಅನನ್ಯ ಭಾವ ಇಲ್ಲ ಅಲ್ವಾ. ಸ್ವಲ್ಪ ದಿನ ಇಲ್ಲಿ ಮಾಡ್ತೀವಿ, ಸ್ವಲ್ಪ ದಿನ ಅಲ್ಲಿ ಮಾಡ್ತೀವಿ, ಅಲ್ಲಿ ಎಲ್ಲಾ ಕಡೆ ಚೂರ್ 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 ಚೂರೆ. ಒಂದೇ ಕಡೆ ಬಾವಿ ತೋಡ್ತಲ್ಲ ನಾವು, ಇಲ್ಲೊಂದ್ 2 ಅಡಿ ಅಲ್ಲೊಂದ್ 2 ಅಡಿ, ಎಲ್ಲಾ ಕಡೆ ತೋಡ್ಕೊಂಡ್ ಬಂದ್ಬಿಡ್ತೀವಿ. ಒಂದೇ ಕಡೆ ಡಿಗ್ ಮಾಡಿದ್ರೆ ನಮ್ಗೆ ಸಿಗುತ್ತೆ ನೀರು, ಅನನ್ಯ ಭಾವ. ನಾವು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಅನಿಶಂ ತೋದ್ ಅನನ್ಯ ಭಾವ. ಹೀಗೆ ಭಗವಂತನ ನೋಡೋ ನೋಡೋ ರೀತಿಯನ್ನು ಹೇಳ್ಕೊಡ್ತಾರೆ, ಹೇಗ್ ನೋಡ್ಬೇಕು ನಾವು ಅಂತ. ಸೂರ್ಯ ಈಗ ಸೂರ್ಯ ಕಾಣ್ತಾ ಇಲ್ಲಪ್ಪ, ಮೋಡ ಕವರ್ ಆಗ್ಬಿಟ್ಟಿದೆ ಅಲ್ವಾ. ಸೂರ್ಯ ಇಲ್ಲ ಅಂತ ಹೇಳ್ಬಾರ್ದು, ಆದ್ರೆ ನಮ್ ಬರೋದೇನು, ಅಯ್ಯೋ ಇವತ್ತು ಯಾಕೋ ಸೂರ್ಯನೇ ಇಲ್ಲಪ್ಪ, ಅದೇ ತಾನೇ ಬರುತ್ತೆ ನಮ್ಮ ಮನ್ಸಿಗೆ. ಸಾಮಾನ್ಯವಾಗಿ ಮೋಡ ಮುಚ್ಕೊಂಡಿದೆ ಏನಾಗುತ್ತೆ, ಯಾಕೋ ಇವತ್ತು ಮೋಡ ಮುಚ್ಕೊಂಡಿದೆ, ಸೂರ್ಯನೇ ಇಲ್ಲ. ಸೂರ್ಯ ಇದಾನೆ, ಮೋಡ ಮುಚ್ಕೊಂಡಿದೆ ಅಷ್ಟೇ. ಮೇಘಾಚ್ಛಾದನಂ, ಮೇಘಾಚ್ಛಾದನ, ಮೇಘ ಕವರ್ ಮಾಡ್ಕೊಂಡ್ಬಿಟ್ಟಿದೆ, ಅದಕ್ಕೆ ಕಾಣ್ತಲ್ಲ. ವಾಸ್ತವವಾಗಿ ಏನಂದ್ರೆ, ನಾವ್ ಹಿಂಗ್ ಹೇಳ್ಬೇಕು, ನನ್ನ ಕಣ್ಣನ್ನ ಮೋಡಗಳು ಮುಚ್ಚಿಬಿಟ್ಟಿದೆ, ಅದಕ್ಕೆ ಸೂರ್ಯ ಕಾಣ್ತಾ ಇಲ್ಲ ಅಂತ. ಬಟ್ ನಾವ್ ಹಂಗ್ ಹೇಳಲ್ಲ. ಆಫೀಸ್ಗೆ ಒಂದು ಹುಡುಗ ಬರ್ತಾನೆ, ದಿನಾ ಲೇಟಾಗಿ ಬರ್ತಾನೆ. ಯಾಕೋ ಲೇಟ್ ಅಂದ್ರೆ, ಸರ್ ಬಸ್ ಮಿಸ್ ಆಯ್ತು, ಸರ್ ಬಸ್ ಮಿಸ್ ಆಯ್ತು. ಅಲ್ಲ ನಾನ್ ಬಸ್ ಮಿಸ್ ಆಯ್ತಾ, ಅಲ್ಲ ನೀನ್ ಬಸ್ ಮಿಸ್ ಮಾಡ್ಕೊಂಡ? ಬಸ್ ಹೆಂಗ್ ಮಿಸ್ ಆಗುತ್ತೆ, ಕರೆಕ್ಟ್ ಆಗಿ ಆ ಟೈಮ್ ಬರುತ್ತೆ. ನೀನ್ ಮಿಸ್ ಮಾಡ್ಕೊಂಡಿರ್ತೀಯ, ಅದೇ ಹೇಳು ಫಸ್ಟ್. ಬಸ್ ಮಿಸ್ ಆಯ್ತಂತೆ, ಬಸ್ ಮಿಸ್ ಆಯ್ತು, ನೀನ್ ಮಿಸ್ ಮಾಡ್ಕೊಂಡಿದ್ದೆ ಬಸ್. ಅದ್ರ ಹೇಳೋದೇನು, ಸರ್ ಬಸ್ ಮಿಸ್ ಆಯ್ತು ಸರ್, ಜಸ್ಟ್ ಮಿಸ್ ಆಯ್ತು. ಜಸ್ಟ್ ಮಿಸ್ ಆಗಲ್ಲಪ್ಪ, ನೀನ್ ಜಸ್ಟ್ ಮಿಸ್ ಮಾಡ್ಕೊಂಡಿರ್ತೀಯ. ಮೇಘಾಚ್ಛಾದನಂ. ನಮ್ಮ ಕಣ್ಣನ್ನ ಮೋಡ ಮುಚ್ಚಿದೆ, ಅದಕ್ಕೆ ಸೂರ್ಯ ಕಾಣ್ತಾ ಇಲ್ಲ. ಸೂರ್ಯ ಹೆಂಗ್ ಮೋಡ ಮುಚ್ಚಿಬಿಡುತ್ತೆ? ಆ ಮೋಡನೆ ಕರಗಿಸಿ ನೀರಾಗಿ ಹರಿಸ್ಬಿಡ್ತಾನೆ ಸೂರ್ಯ ಅಲ್ವಾ. ಸೊ ಹಾಗೆ ನಮ್ಮ ಕಣ್ಣಿಗೆ ಅಜ್ಞಾನದ ಪೊರೆ ಬಂದಿರೋದಕ್ಕೋಸ್ಕರ ಕೃಷ್ಣ ಕಾಣ್ತಾ ಇಲ್ಲ. ಕೃಷ್ಣ ಇಲ್ಲ ಅಂತ ಅರ್ಥ ಅಲ್ಲ, ಅವನು ಸದಾ ಕಾಲ ಇರ್ತಾನೆ. ಅದಕ್ಕೆ ಬುದ್ಧ ಸದಾ ಪಶ್ಯಂತಿ ಸೂರ್ಯ. ಸೂರ್ಯಗಳು ಅಂದ್ರೆ ಬುದ್ಧಿವಂತರು ಅಂತ, ಭಕ್ತರು ಬುದ್ಧಿವಂತರು ಸದಾ ಪಶ್ಯಂತಿ ಸೂರ್ಯ. ಅವ್ರು ಯಾವಾಗ್ಲೂ ನೋಡ್ತಿರ್ತಾರೆ ಕೃಷ್ಣನ. ಒಂದು ಕ್ಷಣ ಇಲ್ಲ ಅಂದ್ರೆ ಕೃಷ್ಣ ಎದುರುಗಡೆ ಅವಳು ತಡ್ಕೊಳಕ್ ಆಗ್ತಾ ಇಲ್ಲ. ಗೋಪಿಯರು ಕೃಷ್ಣನ ವಿರಹದಲ್ಲಿ ಅಳ್ತಾ ಇದ್ರು ಅಂದ್ರೆ ಕಣ್ಣೀರಲ್ಲಿ ಮುಳುಗೋಗ್ಬಿಡ್ತಾ ಇದ್ರು ಅವರು. ಯಮುನೆ ಯಾವಾಗ್ಲೂ ಅವಳು ಮಡಿ ಮಡಿ ಅಲ್ಲ, ಮಣ್ಣು, ಕಪ್ಪು ಮಣ್ಣು, ಕಪ್ಪು ಅರಿತಾ ಇರ್ತಾಳೆ. ಆದ್ರೆ ಈ ಸಲ ಇನ್ನು ಜಾಸ್ತಿ ಕಪ್ಪಾಗಿ ಅರಿತಾ ಇದ್ದಾಳೆ. ಅಂದ್ರೆ ಈ ಸಲ ಅಂದ್ರೆ ಏನು, ಕೃಷ್ಣ ಗೋಕುಲದಲ್ಲಿ ಇಲ್ದೇ ಇರುವಾಗ. ಭಗವಂತ ಕೃಷ್ಣ ಗೋಕುಲದಲ್ಲಿ ಇಲ್ಲ ಅಂತ ಎಷ್ಟು ಕೊರಗ್ತಾ ಇದ್ರು, ಎಷ್ಟು ಅಳ್ತಾ ಇದ್ರು ಅಂದ್ರೆ, ಅವ್ರ ಕಣ್ಣಿಗೆ ಹಾಕಿದ ಕಾಡಿಗೆ ಕರಗಿ, ಕಪ್ಪು ಕರಗಿ ಅದು ಹರ್ಕೊಂಡು ಯಮುನೆ ಸೇರ್ತಾ ಇತ್ತು. ಅದಕ್ಕೋಸ್ಕರ ಯಮುನೆ ಕಪ್ಪು ಅಂತ ಹೇಳ್ತಾರೆ. ಅಷ್ಟು ಅಳ್ತಾ ಇದ್ರು, ಒಂದು ಕ್ಷಣ ಇಲ್ಲ ಅಂದ್ರೆ. ಹೇಗೆ ಸದಾ ಪಶ್ಯಂತಿ ಸೂರ್ಯ, ಆದ್ರೆ ನಮ್ಗೆ ಸದಾ ಅಪಶ್ಯಂತಿ ಅಸೂರಯ. ನಾವು ಸದಾ ಅಪಶ್ಯಂತಿ, ನಾವು ನೋಡ್ತಾನೆ ಇಲ್ಲ. ಯಾಕೆ? ನಾವು ಅಸೂರಯ, ನಾವು ಅಸುರರು, ರಾಕ್ಷಸರು.
ಅಸುರ ಸ್ವಭಾವೇ ಕೃಷ್ಣ ಕಹೆ ಕಬು ನಾ ಜಾನೆ. ಅಸುರ ಸ್ವಭಾವದವರಿಗೆ ಕೃಷ್ಣ ಯಾವತ್ತೂ ಕೂಡ ಅರ್ಥ ಆಗೋದಿಲ್ಲ, ತಿಳ್ಕೊಳಕ್ ಆಗೋದಿಲ್ಲ. ಲುಕಾಯಿತೆ ನಾರೆ ಕೃಷ್ಣ ಭಕ್ತ ಜನಸ್ಥಾನೆ. ಅದೇ ಲುಕಾಯಿತೆ ನಾರೆ, ನಾನು ನನ್ನ ಭಕ್ತರ ಕಣ್ಣಿಂದ ಬಚ್ಚಿಟ್ಕೊಳಕ್ ಆಗೋದಿಲ್ಲ. ಸೂರ್ಯ ಇಣುಕ್ ನೋಡ್ತಾ ಇದ್ದಾನೆ ಇವಾಗ, ಇಲ್ಲಿ ನಾನು ಇದ್ದೀನಿ ಅಂತ ಚೂರು. ಲುಕಾಯಿತೆ, ಬಚ್ಚಿಟ್ಕೊಳಕ್ ಆಗಲ್ಲ. ನೀನು ಹೆಂಗ್ ಬಚ್ಚಿಟ್ಕೊಳ್ತೀಯಾ? ಮೋಡ ಇರೋ ತನಕ ನಮ್ ಕಣ್ಣು ಕಾಣ್ತಾರೆ, ಮೋಡ ಸರ್ದಲ್ಲಿ ಕಾಣೇ ಕಾಣ್ಬೇಕು ನೀನು, ಅಷ್ಟೇ ಅಲ್ವಾ? ಸೂರ್ಯ ನೋಡಿ ಕಾಣಿಸ್ ಅಲ್ಲಿ ಚೂರು ಬೆಳಕು ಬರ್ತಾ ಇದೆ ಈಗ. ಈಗ ಇಷ್ಟೊತ್ತು ನಾವು ಸೂರ್ಯ ಇಲ್ಲ 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 ಅಂತ ಇದ್ವಿ, ಯಾಕಿಲ್ಲ? ಇದಾನೆ, ಇದ್ದೀನಿ ನಾನು. ಈಗ ನೋಡಿ ಮೋಡ ಸರಿತಾ ಇದೆ, ಅಜ್ಞಾನ ಸರಿತಾ ಇದೆ ಪಕ್ಕಕ್ಕೆ, ಈಗ ನಾನು ಕಾಣಿಸ್ತಾ ಇದ್ದೀನಿ. ಲುಕಾಯಿತೆ ನಾರೆ ಕೃಷ್ಣ ಭಕ್ತ ಜನಸ್ಥಾನೆ. ಕೃಷ್ಣ ಭಕ್ತರಿಗೆ ನಾನು ಯಾವತ್ತೂ ಕೂಡ ಕಣ್ಮರೆ ಆಗೋದಿಲ್ಲ, ಆದ್ರೆ ರಾಕ್ಷಸರಿಗೆ ನಾನು ಯಾವತ್ತೂ ಕಾಣಿಸೋದಿಲ್ಲ, ಇಷ್ಟೇ ವ್ಯತ್ಯಾಸ. ಅವರು ದೈವತ್ವಕ್ಕೆ ಸವಾಲಾಗ್ತಾರೆ. ಪ್ರಹ್ಲಾದರಿಗೆ ಸವಾಲಾಗ್ಬಿಟ್ಟ ಹಿರಣ್ಯಕಶಿಪು. ನನ್ಗಿಂತ ಶಕ್ತಿ ಇದೆಯಾ ನಿಮ್ಮ ವಿಷ್ಣುವಿಗೆ? ನಾನು ಕಂಡುಬಿಟ್ರೆ ದೇವತೆಗಳು ಗಡ ಗಡ ನಡೀತಾರೆ, ನಿಮ್ಮ ವಿಷ್ಣುಗೆ ಆ ಶಕ್ತಿ ಇದೆಯಾ? ಅಷ್ಟು ಶಕ್ತಿ ಇದೆ, ನನ್ನ ಮುಂದೆ ಬರ್ಬೇಕಿತ್ತಲ್ಲ ಅವನು, ಯಾಕೆ ಹೆದರ್ಕೊಂಡು ಬಚ್ಚಿಟ್ಕೊಂಡಿದ್ದಾನೆ ಅಂತ ಕೇಳ್ತಾನೆ ಹಿರಣ್ಯಕಶಿಪು. ನನ್ನ ನೋಡಿ ಹೆದರ್ಕೊಂಡು ಬಚ್ಚಿಟ್ಕೊಳ್ತಾನ ನಿಮ್ ವಿಷ್ಣು? ಮತ್ತೇನ್ ಮಹಾಶಕ್ತಿವಂತ ಅವನು. ಅಂಥದ್ರಲ್ಲಿ ನನ್ ಮುಂದೆ ನಿಂತ್ಕೊಂಡು ಅವನ ಬಗ್ಗೆನೆ ಮಾತಾಡ್ತೀಯಲ್ಲ ನೀನು, ನಿನ್ಗೆ ಎಷ್ಟು ಶಕ್ತಿ ಇರ್ಬೇಕು, ನಿನ್ಗೆ ಎಷ್ಟು ಅಹಂಕಾರ ಇರಬೇಕು ಅಂತ ಕೇಳ್ತಾನೆ. ಆ ವಿಷ್ಣುನೇ ನನ್ಗೆ ಎದುರ್ಕೊಂಡು ಹೋಗ್ತಾನೆ ಅಂದ್ಮೇಲೆ ನಿನಗೆ ಶಕ್ತಿ ಕೊಟ್ಟಿದ್ ಯಾರೋ ಅಂತ ಕೇಳ್ತಾನೆ. ಅಪ್ಪ ಯಾರು ನಿನ್ ಶಕ್ತಿ? ನನ್ ಮುಂದೆ ನಿಂತ್ಕೊಂಡು ಮಾತಾಡೋ ಶಕ್ತಿ ನಿನ್ಗೆ ಯಾರು ಕೊಟ್ರು? ಕೇವಲಂ ಮೇ ಭವತಶ್ಚ ರಾಜನ್ ಬಲಂ ಬಲಿಯಾಂ ಚಾಪರೇಶಾಂ ಅವೈ ಬಲಂ ಬಲಿನಾಂ ಚಾಪರೇಶಾಂ. ಹೇ ಅಪ್ಪ, ನಾ ಕೇವಲಂ ಮೇ ಭವತಶ್ಚ ರಾಜನ್. ಅಪ್ಪ, ನನಗೆ ಮಾತ್ರ ಅಲ್ಲ, ನಿನಗೂ ಅವನೇ ಶಕ್ತಿ ಕೊಟ್ಟಿರೋದು. ಯಾರು? ವಿಷ್ಣು. ಅವನ ಶಕ್ತಿಯಿಂದ ನೀನು ಆರ್ಭಟ ಮಾಡ್ತಾ ಇದ್ದೆ, ಬಟ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇನೆ. ಅವ್ರು ಯಾವಾಗಲೂ ಭಗವಂತನ ಮೇಲೆ ಚಾಲೆಂಜ್ ಮಾಡ್ತಾರೆ. ಹೌದಾ? ತೋರಿಸಿ ನೋಡೋಣ ಹಾಗಾದ್ರೆ. ಏನ್ ತೋರಿಸಿ ನೋಡೋಣ ಹಾಗಾದ್ರೆ? ಅಲ್ಲ, ಏನ್ ಅರ್ಹತೆ ಇದೆ ಹೋಗಿ ನಾವು ಭಗವಂತ ನೋಡೋದಕ್ಕೆ? ಏನ್ ಅರ್ಹತೆ ಇದೆ? ನಮ್ಗಿರೋದ್ 4 ಅರ್ಹತೆ: ಆಹಾರ, ಭಯ, ನಿದ್ರೆ, ಮೈಥುನ. ಇಷ್ಟು ಅರ್ಹತೆ ಬಿಟ್ರೆ ಬೇರೆ ಏನೇನು ಗೊತ್ತಿಲ್ಲ ನಮ್ಗೆ. ಇಷ್ಟು ಅರ್ಹತೆಯಲ್ಲಿ ನಾವು ಭಗವಂತನ ಕಾಣಕ್ಕಾಗತ್ತಾ? ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವಚ. ಈ ಜಗತ್ತಲ್ಲಿ 2 ಬಗೆಯ ಜನರಿದ್ದಾರೆ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್. ಕೃಷ್ಣ ಗೀತಲ್ಲಿ ಇದನ್ನೇ ಈ ಮಾತು ಬರುತ್ತೆ: ಲೋಕೇಸ್ಮಿನ್ ದ್ವಿವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾನಗ ಜ್ಞಾನ ಯೋಗೇನ ಸಾಂಖ್ಯಾನಂ ಕರ್ಮ ಯೋಗೇನ ಯೋಗಿನಾಂ. 3rd ಚಾಪ್ಟರ್. ಈ ಜಗತ್ತಲ್ಲಿ 2 ಬಗೆಯ ಜನರಿದ್ದಾರೆ, ಒಬ್ರು ಕರ್ಮಯೋಗಿಗಳು, ಒಬ್ರು ಜ್ಞಾನಯೋಗಿಗಳು. ಇಲ್ಲಿ ಹೇಳ್ತಾ ಇದ್ರೆ ಈ ಜಗತ್ತಲ್ಲಿ 2 ಬಗೆಯ ಜನರಿದ್ದಾರೆ. ಒಬ್ರು ದೈವ ಆಸುರ ಏವಚ, ಒಬ್ರು ದೈವಿ ಗುಣದವರು, ಇನ್ನೊಬ್ರು ಆಸುರಿ ಗುಣದವರು. ದೈವಿ ಗುಣದವರು ಭಗವಂತನ ಆರಾಧನೆ ಮಾಡ್ತಾರೆ, ಆಸುರಿ ಗುಣದವರು ಭಗವಂತನ ಆರಾಧನೆ ಮಾಡೋದಿಲ್ಲ. ಭಗವಂತನ ಬಗ್ಗೆ ಗೊತ್ತೇ ಇರೋದಿಲ್ಲ ಅವರಿಗೆ. ತದ್ವಿರುದ್ಧ ಪದ್ಮಪುರಾಣ ಮಾತಿದು. ನಮ್ಗೆ ಇನ್ನು ಎಷ್ಟು ವೇದಗಳಿದೆ, ಎಷ್ಟು ಪುರಾಣಗಳಿದೆ, ಯಾರು ರಚನೆ ಮಾಡಿದ್ದು, ಯಾಕೆ ಓದಬೇಕು ಅದನ್ನ, ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಇದೆ ಗೊತ್ತಿಲ್ಲ. ಕೇಳಿ ಯಾರನ್ನ ಕಾನ್ವೆಂಟ್ ಮಕ್ಕಳುಗಳಿಗೆ. ರಾಯಲ್ ಇಲ್ಲ, ಯಾರು ಬೆಳಿಗ್ಗೆ ಮಾತಾಡ್ತಾರೆ ನನ್ನ ಮಗ ರಾಯಲ್ ಕಾನ್ಕಾರ್ಡ್ ಅಲ್ಲಿ ಓದ್ತಾ ಇದ್ದೇನೆ ಅಂತ. ರಾಯಲ್ ಕಾನ್ಕಾರ್ಡ್ ಕರ್ಸ್ಕೇಳಿ, ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಇದೆಯಪ್ಪ. ಓಕೆ, ಯಾರಿಗೆ ಹೇಳಿದ್ದು ಕೇಳಿ ಹೋಗ್ಲಿ. ಹ್ಮ್ ಹ್ಮ್ ಹಂಗೂ ಗೊತ್ತಿದ್ರೆ ಹಿಂಗ್ ಹೇಳ್ಬೋದು: ಮಿಸ್ಟರ್ ಕೃಷ್ಣ ಅಸ್ ಟೋಲ್ಡ್ ಟು ಮಿಸ್ಟರ್ ಅರ್ಜುನ. ಹೂ ಇಸ್ ಮಿಸ್ಟರ್ ಕೃಷ್ಣ? ಐ ಡೋಂಟ್ ನೋ. ವೆದರ್ ಇಸ್ ಎ ಗಾಡ್, ಐ ಡೋಂಟ್ ನೋ. ಮಿಸ್ಟರ್ ಕೃಷ್ಣ ಅಸ್ ಟೋಲ್ಡ್ ಅರ್ಜುನ. ಇದು ಕಾನ್ವೆಂಟ್ ಮಕ್ಕಳ ಕತೆ.
ಇಂಥವ್ರನ್ನ ಏನಂತ ಕರಿಬೇಕು? ಆಸುರ ಏವಚ. ಮಿಸ್ಟರ್ ಕೃಷ್ಣ. ಕೃಷ್ಣ ಪ್ರಜ್ಞೆ ಭಕ್ತರಿಗೋಸ್ಕರ. ರಾಕ್ಷಸರು ಕೃಷ್ಣ ಪ್ರಜ್ಞೆ ಮಾಡಕ್ಕಾಗಲ್ಲ. ಹೆಂಗ್ ಮಾಡ್ತಕ್ಕ? ಹಿರಣ್ಯಕಶಿಪು ಚಾಂಟಿಂಗ್ ಮಾಡಿಸಿ ಹಿರಣ್ಯಕಶಿಪು ಕೈಯಲ್ಲಿ ಹರೇ ಕೃಷ್ಣ ಮಂತ್ರ ಹೇಳಿಸಿ ಹೇಳ್ಬೋದು. ಹೆಂಗ್ ಹೇಳ್ತಾನೆ? ಆ ಕೃಷ್ಣ, ಆ ಕೃಷ್ಣ. ಕಂಸ ಶಿಶುಪಾಲ ಮಾಡ್ತಿದ್ನಲ್ಲ, ಶಿಶುಪಾಲ ಚಾಂಟಿಂಗ್ ಮಾಡ್ತಾ ಇದ್ದ, ಕೃಷ್ಣ ನಿನ್ನ ಕೊಂದು ಬಿಡ್ತೀನಿ, ಕೃಷ್ಣ ಕೃಷ್ಣ ಅಂತ. ಚಾಂಟಿಂಗ್ ಅದು. ಸದಾ ಸ್ಮರಣೆ ಮಾಡ್ತಾ ಇದ್ದ ಕಂಸ, ಶಿಶುಪಾಲ ಅವರೆಲ್ಲ ಸದಾ ಸ್ಮರಣೆ ಮಾಡ್ತಾ ಇದ್ದ. ಹಿರಣ್ಯಕಶಿಪು ಸದಾ ಸ್ಮರಣೆ ಮಾಡ್ತಾ ಇದ್ದ ಕೃಷ್ಣ, ದ್ವೇಷ ಭಾವದಲ್ಲಿ. ಸಾತ್ವಿಕ ಭಾವನ ಅದು ಇಲ್ಲ. ಮತ್ತೆ ಅಂತವ್ರಿಗೆ ಕೃಷ್ಣ ಅರ್ಥ ಆಗ್ತಾನ? ಇಲ್ಲ. ವಿಷ್ಣು ಭಕ್ತ ಸ್ಮೃತೋ ದೈವ ಆಸುರಸ್ತದ್ ವಿಪುರ್ಯಯ. ಉಲ್ಟಾ ಉಲ್ಟಾ ಮಾತಾಡ್ತಾರೆ. ವಿಪರ್ಯ ಅಂದ್ರೆ ಉಲ್ಟಾ ಮಾತಾಡ್ತಾರೆ, ಡಬಲ್ ಡಬಲ್ ಮೀನಿಂಗ್ ಅರ್ಥ, ವಿರುದ್ಧಾರ್ಥ. ಕೃಷ್ಣ ದೇವರು ಅದೇಂಗ್ ದೇವರು ಕೃಷ್ಣ? ಅದಕ್ಕೆ ಅವನೇ ದೇವರು. ಯಾಕೆ? ವಿಷ್ಣು ಭಕ್ತ ಸ್ಮೃತೋ ದೈವ ಆಸುರಸ್ತದ್ ವಿಪರ್ಯಯ. ಆಸುರರು ಯಾವಾಗ್ಲೂ ಅದನ್ನ ಉಲ್ಟಾನೆ ಮಾತಾಡ, ಪದ್ಮಪುರಾಣದ ಮಾತು ವೇದವ್ಯಾಸ ಹೇಳ್ತಾರೆ. ಸೊ ಹಾಗೆ ಭಕ್ತರು ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ಶ್ರದ್ಧೆಯಿಂದ ಪ್ರೀತಿಯಿಂದ ಒಪ್ಕೊಂಡು ಅವನಿಗೆ ಕಿಂಚಿತ್ ಸೇವೆ ಮಾಡಕ್ ಹೋಗ್ತಾರೆ. ಶಾಸ್ತ್ರ ಏನ್ ಹೇಳುತ್ತೆ? ಯಾರು ಭಗವಂತನ ನಾಮ ಸ್ಮರಣೆ ಮಾಡೋದಿಲ್ಲ ಅವನು ಪಾಪಿ ಅಂತ. ಕೇಚಿದ್ ವದಂತಿ ಗುಣಹೀನ ಜನ ಜಗನ್ಯ, ಕೇಚಿದ್ ವದಂತಿ ಜನ ಧನಹೀನ ಜನ ಜಗನ್ಯ. ವ್ಯಾಸೋ ವದತಿ ಅಖಿಲ ವೇದ ಪುರಾಣ ವಿಜ್ಞೋ ನಾರಾಯಣ ಸ್ಮರಣಹೀನ ಜನ ಜಗನ್ಯ. ಯಾರಿಗೆ ಭಗವಂತನ ನಾಮ ಸ್ಮರಣೆ ಬರೋದಿಲ್ಲ ಅವನು ಪಾಪಿ ಅಂತ ಹೇಳ್ತಾರೆ. ಹಗುರವಾಗಿ ಪರಿಗಣಿಸಬಾರ್ದು. ಯಾಕೆ ನಮ್ಗೆ ಹಗುರ ಅನ್ಸ್ಬಿಡುತ್ತೆ? ಅಯ್ಯೋ, ಏನ್ ನಾಮಸ್ಮರಣೆ ಮಾಡಿಲ್ಲ ಅಂತ ಏನಾಗ್ಬಿಡುತ್ತೆ, ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಮಾಡ್ತಾ ಇದ್ರ, ಅವ್ರೇನ್ ಎಂಜಾಯ್ ಮಾಡ್ಕೊಂಡು ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಲಿಲ್ವಾ ಅಂತ ಕೇಳ್ಬೋದು. ಹಬ್ಬ ಅಂದ್ರೆ 50 60 70 ವರ್ಷ ಎಂಜಾಯ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಅದು ಕಾಯಿಲೆ ಕಸಾಲೆ ನರಳಿದ್ದು ಹೋಗಿದ್ದೆಲ್ಲ ಬಿಟ್ಟು ಲೆಕ್ಕ, ಎಂಜಾಯ್ ಮಾಡಿದೀವಿ ಅಂತ ಲೆಕ್ಕ. ನೆಕ್ಸ್ಟ್, ಕೋಟಿ 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 ವರ್ಷಗಳು ಎಲ್ಲಿರ್ತಾರೆ ಅವರು? ಸ್ವರ್ಗದಲ್ಲಿ ತುಪ್ಪಾನ ತಿಂತಿರ್ತಾರ? ಹಾಲು ತುಪ್ಪ ಕುಡಿತಿರ್ತಾರ ಸ್ವರ್ಗದಲ್ಲಿ? ಹ್ಮ್. ಇಲ್ಲಿದ್ದಂಗೆ ಅಲ್ಲೂ ಇರುತ್ತೆ ನರಕ. ಇಲ್ಲಿ ನಾವೇನ್ 100 ವರ್ಷನ ಎಂಜಾಯ್ ಅಂತ ಹೇಳ್ತೀವೋ, ಅಲ್ಲಿ ನರಕದಲ್ಲಿ ಕೋಟ್ಯಾಂತರ ವರ್ಷ ಕಳಿಬೇಕಾಗತ್ತೆ. ಯಾರು ಅಪರಾಧಗಳು ಮಾಡಿರ್ತಾರೆ, ಭಯಂಕರವಾದ ಘೋರ ಅಪರಾಧಗಳು, ಭಗವಂತನ ಭಕ್ತಿ ಮಾಡದೆ, ಅಲ್ಲಿ ಹಸುವಿನ ಒಂದು ಗೋವಿನ ದೇಹದ ಶರೀರದ ಮೇಲಿರುವಂತಹ ರೋಮಗಳಷ್ಟು ಕಲ್ಪಗಳ ಕಾಲ ನರಕದಲ್ಲಿ ವಾಸ ಮಾಡ್ಬೇಕಾಗುತ್ತೆ. ಕಲ್ಪ ವರ್ಷಗಳಲ್ಲ ಅದು, ಜನವರಿ ಟು ಡಿಸೆಂಬರ್ 1 ವರ್ಷ ಅಲ್ಲ, ಕಲ್ಪಗಳು. ಗೋವಿನ ಮೈ ಮೇಲಿರುವಂತಹ ರೋಮಗಳಷ್ಟು ಕಾಲ ಅವರು ನರಕದಲ್ಲಿ ವಾಸ ಮಾಡ್ಬೇಕಾಗತ್ತೆ, ಮತ್ತೆ ವಾಪಸ್ ಇಲ್ಲಿಗೆ ಬರ್ಬೇಕಾಗತ್ತೆ ಇನ್ನೊಂದು 100 ವರ್ಷ ಬದುಕೋದಿಕ್ಕೆ. ಅದಕ್ಕೆ ನಮ್ಗೇನು ಅನ್ಸಲ್ಲ, ಕೋಟಿ ವರ್ಷಗಳ ಕಾಲ ನಾವು ನರಕದಲ್ಲಿ ಕೊಳ್ತಿದೀವಿ, 200 ವರ್ಷ ಜಿಜ್ಬಿ ಏನ್ರಿ ಅಂತ ಅನ್ಸಲ್ವಾ ಮೊಂಡು ಜನಗಳಿಗೆ? ಎಸ್. ನಾನು ಅಂಡಮಾನ್ ಜೈಲಲ್ಲೇ ಇದ್ದು ಬಂದವನು. ಈ ಲಾಕಪ್ಗೆಲ್ಲ ಎದುರು ಬಿಡ್ತೀನ ನಾನು? ಅಲ್ವಾ? ನೋಟೋರಿಯಸ್ ಕ್ರಿಮಿನಲ್ ನಾನು. ಅಂಡಮಾನ್ ಜೈಲ್ ಇದ್ದೆ 1 ವರ್ಷ. ಅದಕ್ಕೆ ಎದುರಿದ್ದವನು. ಇದ್ಯಾವುದೋ ಜುಜುಬಿ ಲಾಕಪ್ಗೆಲ್ಲ ಎದ್ರುಕೊಂಡು ಕುತ್ಕೊಳಕಾಗತ್ತ ನಾವು? ದುರಾಂಕಾರ ಇದು, ಕೆಟ್ಟ ಅಹಂಕಾರ ಇದು. 1 ವರ್ಷ ಆದ್ರೂ ಸಾಧನೆ ಮಾಡ್ರಿ ಕರೆಕ್ಟ್ ಆಗಿ ಅಂತ ಅಂದ್ರೆ, ನೋಡೋಣ ಬಿಡಿ, ಪುರ್ಸೊತ್ತಿಲ್ಲ, ಏನ ಟೈಮ್ ಸಿಕ್ತಾಗ ಮಾಡೋಣ. ಟೈಮ್ ಬರೋಷಲ್ಲೇ ನರ್ಕಕ್ಕೆ ಹೋಗ್ಬಿಟ್ಟಿದ್ರಿ ನಾವು. ಏನ್ ಮಾಡ್ಬೇಕು ಈಗ ಅಲ್ಲಿ? ಅಲ್ಲಿ ಹೋದ್ರೆ ಮತ್ತೆ ವಾಪಸ್ ಕಳ್ಸಲ್ಲ ನಮ್ಮನ್ನ. ಅಲ್ಲಿ ಬೇಲ್ ಗಿಲ್ ಕೊಟ್ಟು ಬಿಡ್ಸ್ಕೊಂಬರಕ್ ಯಾರು ಇರೋದಿಲ್ಲ ಅಲ್ಲಿ. ನಾನ್ ಬೇಲೆಬಲ್. ಹೋದ್ರೆ ಅಲ್ಲಿ ತೀರ್ಸ್ಕೊಂಡೇ ಬರ್ಬೇಕು ಪನಿಷ್ಮೆಂಟ್.
ಹೀಗೆ ಕೇಹ ಪಾಪೆ ಕೇಹ ಪುಣ್ಯೆ ಕರೆ ವಿಷಯ ಭೋಗ ಭಕ್ತಿ ಗಂಧ ನಾಹಿ ಯಾತೆ ಯಾಯ ಭವರೋಗ. ಏನಪ್ಪ ಜನಗಳು, ಕೆಲವರು ಪಾಪ ಮಾಡ್ತಿರ್ತಾರೆ, ಕೆಲವರು ಪುಣ್ಯ ಮಾಡ್ತಿರ್ತಾರೆ, ಕರೆ ವಿಷಯ ಭೋಗ, ವಿಷಯ ಭೋಗದಲ್ಲಿ ಮುಳುಗಿರ್ತಾರೆ. ಪುಣ್ಯನು ಕೂಡ ವಿಷಯ ಭೋಗ, ಪಾಪನೂ ಕೂಡ ವಿಷಯ ಭೋಗ. ನಾವು ಪದೇ ಪದೇ ಹೇಳ್ತಿರ್ತೀವಿ, ಇಲ್ಲ ನಾವು ಪುಣ್ಯ ಮಾಡ್ತಾ ಇದೀವಿ, ಪುಣ್ಯ ಮಾಡ್ತಾ ಇದೀವಿ. ಭಕ್ತಿ ಗಂಧ ನಾಹಿ, ಭಕ್ತಿ ಗಂಧನೇ ಗೊತ್ತಿಲ್ಲ ಅಂದ್ಮೇಲೆ ಏನ್ ಪುಣ್ಯ ಮಾಡ್ತೀರಿ ನೀವು? ಅದನ್ನೇ ಕೇಳ್ತಾರೆ, ನಮ್ನೆ ಕ್ವಶನ್ ಮಾಡ್ತಾರೆ ಇಲ್ಲಿ. ಭಕ್ತಿ ಗಂಧ ನಾಹಿ, ಭಕ್ತಿ ಗಂಧನೇ ಗೊತ್ತಿಲ್ಲ, ಗಂಧ ಗಾಳಿನೇ ಗೊತ್ತಿಲ್ಲ. ಯಾತೆ ಯಾಯ ಭವರೋಗ, ಮತ್ತೆ ಭವರೋಗ ಹೆಂಗ್ ಭಾಷೆ ಆಗ್ಬಿಡುತ್ತೆ? ಡಾಕ್ಟರ್ ಹತ್ರ ಹೋಗ್ತೀವಿ, ಏನ್ ಡಾಕ್ಟರ್ ಏನೋ ಕಾಯಿಲೆ ನಿಮ್ಗೆ ಏನೋ ಗೊತ್ತ, ಅಯ್ಯೋ ನಮ್ಗೆ ಗೊತ್ತಾಗ್ತಾ ಇಲ್ರಿ. ಅಲ್ಲ ಡಾಕ್ಟರ್ ನಿಮಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಮತ್ತೆ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತೀರಾ? ನನಗೆ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕಂತ, ಹೋಗಿ ದೇವ್ರು ಇದ್ದಾನೆ, ಇದ್ದಂಗ ಆಗುತ್ತೆ ಹೋಗ್ರಿ ಅಂತ ಕಳ್ಸಿಬಿಡ್ತಾರೆ. ಡಯಾಗ್ನೈಸೇ ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು? ಭಕ್ತಿ ಗಂಧ ನಾಹಿ ಯಾತೆ ಯಾಯ ಭವರೋಗ. ಯಾರಿಗೂ ಪ್ರಭು ಸೇವೆ ಮಾಡ್ಬೇಕನ್ನೋ ಆಸೆನೇ ಇಲ್ಲ, ಭಕ್ತಿ ಗಂಧನೇ ಗೊತ್ತಿಲ್ಲಲ್ಲ. ಅದಕ್ಕೆ ಇಲ್ಲಿ ಬನ್ನಿ ಅಂತ ಹೇಳೋದು, ಪ್ರತಿಯೊಬ್ರು ದೇವಸ್ಥಾನಕ್ಕೆ ಬರ್ಲೇಬೇಕು. ತಾಕೀತು, ಸುಗ್ರೀವಾಜ್ಞೆ ಅಂತಾರಲ್ಲ, ಸೀತಾ ಮಾತೆನ ಹುಡ್ಕೊಂಡು ಬರ್ಲಿಲ್ಲ ನಿಮ್ದೆಲ್ಲ ಶಿರಚ್ಛೇದ ಅಂತ ಹೇಳ್ತಾರೆ, ಸುಗ್ರೀವಾಜ್ಞೆ. ಭಕ್ತಿ ಗಂಧನೇ ಗೊತ್ತಿಲ್ಲ ಅಂದ್ರೆ ನಾವು ಭಕ್ತಿ ಮಾಡಕ್ ಹೆಂಗಾಗುತ್ತೆ ಹೇಳಿ? ಡಾಕ್ಟರ್ ನಮ್ ಕಾಯಿಲೆ ಡಯಾಗ್ನೈಸೇ ಮಾಡಿಲ್ಲ ಸರಿಯಾಗಿ ಅಂದ್ರೆ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತಾರೆ? ಹೀಗೆ ಅದ್ವೈತಾಚಾರ್ಯರು ನಮ್ಮ ಉದ್ಧಾರಕ್ಕೋಸ್ಕರ ತುಳಸಿ ದಳ ಮಾತ್ರೇನ ಜಲಸ್ಯ ಚುಲುಕೇನವ ವಿಕೀರ್ಣಿತ ಸ್ವಾಮಾತ್ಮಾನ ಭಕ್ತೇಭ್ಯ ಭಕ್ತವತ್ಸಲ. ಕೇವಲ ತುಳಸಿ ಮಾಲೆನ ತುಳಸಿ ಆ ಪತ್ರೆನ ಅರ್ಪಣೆ ಮಾಡೋದ್ರಿಂದ ಭಗವಂತನ ಹೋಲಿಸ್ಕೊಂಡ್ಬಿಟ್ರು. ಬರ್ಲೇಬೇಕು ನೀನು ಅಂತ. ಇಲ್ಲಿಂದ ಶುರು ಆಗುತ್ತೆ ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ಇಷ್ಟೊತ್ತು ಹಿಡಿದು ಬಾಹ್ಯ ಕಾರಣಗಳನ್ನ ರಿಪೀಟ್ ಮಾಡಿದೆ ನಾನು, ಮತ್ತೆ ಹೇಳಬೇಕು ಅನ್ಸು, ಅದಕ್ಕೆ ಸಾರಾಂಶ ಹೇಳಿದೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಭಗವಾನ್ ಚೈತನ್ಯರಿಗೆ ಜಯವಾಗಲಿ, ಭಗವಾನ್ ನಿತ್ಯಾನಂದರಿಗೆ ಜಯವಾಗಲಿ, ಅದ್ವೈತಾಚಾರ್ಯರಿಗೆ ಜಯವಾಗಲಿ, ಭಗವಾನ್ ಚೈತನ್ಯರ ಸಮಸ್ತ ಭಕ್ತ ವೃಂದಕ್ಕೂ ಜಯವಾಗಲಿ ಅಂತ ಹೇಳಿ ಮುಂದೆ ಚರ್ಚೆ ಮಾಡ್ತಾರೆ. ತುಂಬಾ ರೋಮಾಂಚನಕಾರಿ ಇದೆ ಇದು. ಈಗ ಪ್ರಭುವಿನ ಅವತಾರಕ್ಕೆ ಬಹಿರಂಗ ಕಾರಣ, ರಹಸ್ಯ ಕಾರಣ ಅಂತ ಹೇಳ್ತೀವಿ. ಬಟ್ ನಮಗ್ ಗೊತ್ತಿರೋ ಕಾರಣ ಏನು? ಸಾಮಾನ್ಯವಾಗಿ ಗೊತ್ತಿರುವಂತ ಕಾರಣ, ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಆವಾಗ ನಾನು ಬರ್ತೀನಿ ಅಂತ. ಹೌದಾ? ಹೌದಲ್ಲ? ಕರೆಕ್ಟ್ ತಾನೆ? ಓದಿದಿರಾ ಭಗವದ್ಗೀತೆಯಲ್ಲಿ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಭೃಯಾಮ್. ಗ್ಲಾನಿ ಅಂದ್ರೆ ಏನು? ಸಂಸ್ಕೃತದಲ್ಲಿ ಹಾನಿ ಅಂತ ಹೇಳ್ತಾರೆ. ಹಾನಿ ರಸ್ಯೋಪಜಾಯತೆ, ಹಾನಿ ಅಂತನೂ ಪದ ಇದೆ, ಗ್ಲಾನಿ ಅಂತನೂ ಪದ ಇದೆ. ನಷ್ಟ ಅಂತ ಅಷ್ಟೇ. ಈಗ ಬಿಸ್ನೆಸ್ ಅಲ್ಲಿ ನಷ್ಟ ಆಯ್ತು, ಅದು ಗ್ಲಾನಿ ಅಲ್ಲ, ಮತ್ತೆ ಸಂಪಾದನೆ ಮಾಡ್ಬೋದು ಅವನು. ಈ ವರ್ಷ ಬಿಸ್ನೆಸ್ ಲಾಸ್ ಆಯ್ತು, ಏನೋ ಒಂದಷ್ಟು ಹಾನಿ ಆಯ್ತು, ನೆಕ್ಸ್ಟ್ ವರ್ಷ ಲಾಭ ಮಾಡ್ಬೋದು. ರೈತ ಈ ವರ್ಷ ಬೆಳೆ ಹಾನಿ ಆಗಿರ್ಬೋದು, ಲಾಸ್ ಆಯ್ತು, ನೆಕ್ಸ್ಟ್ ಬರೋ ವರ್ಷ ಗೈನ್ ಮಾಡ್ಬೋದು, ಲಾಭ. ಆದರೆ ಗ್ಲಾನಿ ಅಂದ್ರೆ ಹಂಗಲ್ಲ. ಏನು ಗ್ಲಾನಿ ಅಂದ್ರೆ, ಈಗ ಹೊಲ ಇದೆ, ಅದನ್ನ ನೆಕ್ಸ್ಟ್ ಬೆಳೆ ಹಾಕಿ ಹೊಲಕ್ಕೆ ಬೆಂಕಿ ಬಿದ್ದು ಇಡೀ ಮನೆ ಮಠ ಎಲ್ಲ ಸುಟ್ಟು ಬೂದಿ ಆಯ್ತು ಅಂತ ಇಟ್ಕೊಳ್ಳಿ, ಏನ್ ಬೆಳಿತೀರಿ ನೆಕ್ಸ್ಟ್ ವರ್ಷ ನೀವು? ಇದು ಗ್ಲಾನಿ. ಯಾರಾದ್ರೂ ಹೇಳ್ತೀರಾ ಹಾನಿಗೂ ಮತ್ತೆ ಗ್ಲಾನಿಗೂ ಏನ್ ವ್ಯತ್ಯಾಸ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾರಾದ್ರೂ ಹೇಳ್ತೀರಾ ಉದಾಹರಣೆ ಅರ್ಥ ಮಾಡ್ಕೊಂಡು? ಹಾನಿಗೂ ರೆಗ್ಯುಲರ್ ಆಗಿ ಆನ್ಸರ್ ಮಾಡೋರು ಬಿಟ್ಟು ಬೇರೆ ಯಾರಾದ್ರೂ ಆನ್ಸರ್ ಮಾಡಿ. ಈಗ ನಾವು ಹಾನಿ ಮಾಡ್ಕೋತಿದ್ವ ಮನುಷ್ಯನ ಜನ್ಮನ, ಗ್ಲಾನಿ ಮಾಡ್ಕೋತಾ ಇದೀವ? ಅರ್ಥ ಒಂದೇ ಕೊಡುತ್ತೆ, ಅರ್ಥ ಒಂದೇ ಕೊಡುತ್ತೆ, ಆದ್ರೆ ಬೇರೆ ಬೇರೆ ಅರ್ಥ. ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವರು ಆನ್ಸರ್ ಮಾಡೋರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏನಪ್ಪಾ ಹಾನಿ ಮತ್ತೆ ಗ್ಲಾನಿ? ಹೇಳು. ಇದೊಂದೇ ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ.
ಕರಿಬಸಪ್ಪ ಪ್ರಭು ಹೇಳ್ತೀರಾ? ಇಲ್ಲ, ಓಕೆ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು, ಹರೇ ಕೃಷ್ಣ. ಬುದ್ಧಿಮಾನ್ಯವಾದ್ರಿಂದ ಗ್ಲಾನಿ ಪ್ರಭು. ಪ್ರಭು ಎಷ್ಟೇ ಬುದ್ಧಿ ಜ್ಞಾನಿ ಅಲ್ಲ, ಇದ್ರು ಅಂತ ಬಂದ್ಬಿಟ್ಟು ಎಷ್ಟೇ ಗಾಗೆ ಲಾವತ್ತು ಗ್ಲಾನಿ. ಎಷ್ಟೇ ಬುದ್ಧಿ. ಗ್ಲಾನಿ, ಗ್ಲಾನಿ. ಹಾ ಎಷ್ಟೇ ಬುದ್ಧಿವಂತ ಇದ್ರು ಹಾ ಹಾ ಬುದ್ಧಿಮಾನ್ಯವಾದ್ರೆ ಕೃಷ್ಣನ್ ಹಾ ಹಾ ಇದ್ರಲಿಂದ ಬಂದ್ಬಿಟ್ಟು ಅದಕ್ಕೆ ಜ್ಞಾನಿನೇ ಪ್ರಭು. ಏನು ಮಾಡಕ್ಕಾಗಲ್ಲ ಅವಾಗಿಂದ ಬಂದ್ಬಿಟ್ಟು. ಗ್ಲಾನಿಗ ಅರ್ಥ. ಹಾ ಹೌದು. ಓಕೆ ಓಕೆ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಓಕೆ, ಇದು ಆನ್ಸರ್ ಓಕೆ, ಕನ್ಸಿಡರ್ ಮಾಡೋಣ. ಹೇಳಿ ಮತ್ತೆ ಹರೇ ಜೇಸು. ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮತ್ತೆ ಹೇಳಿ. ಗ್ಲಾನಿ ಅಂದ್ರೆ ಅದೇ ಧರ್ಮ ಏರುಪೇರಾದಾಗ, ಹಾನಿ ಅಂದ್ರೆ ಸಂಪೂರ್ಣ ನಾಶ ಆದಾಗ. ಓಕೆ, ಅರ್ಧ ಸರಿ. ಇನ್ನು ಮಿಕ್ಕಿದ್ದು ಬೇರೆ ಯಾರು ಹೇಳ್ತೀರಾ? ಹರೇ ಈಗ ಕೃಷ್ಣ. ಹರೇ ಕೃಷ್ಣ. ಗ್ಲಾನಿ ಅಂದ್ರೆ ಸಂಪೂರ್ಣ ನಾಶ ಆಗಿರೋದು, ಅಲ್ಲಿ ಮತ್ತೆ ವೆರಿ ನಾವು ಗುಡ್, ವೆರಿ ಸೃಷ್ಟಿ ಗುಡ್, ಮಾಡೋಕ್ಕಾಗೋದಿಲ್ಲ. ಹಾನಿ ವೆರಿ ಗುಡ್. ಅಂದ್ರೆ ನಾವು ಅದನ್ನ ಸರಿಪಡಿಸ್ಕೊಳ್ಬಹುದು. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಸ್, ಸೊ ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ವೆರಿ ಗುಡ್. ಮತ್ತೆ ಬೇರೆ ಹೇಳ್ತೀರಾ? ಇನ್ಯಾರಾದ್ರೂ ಅದೇ ತರ ಆನ್ಸರ್ ಇದೆಯಾ ಗ್ಲಾನಿಗೆ ಮತ್ತೆ ಹಾನಿಗೆ? ಹಾನಿ ರಸ. ಓಕೆ, ಥ್ಯಾಂಕ್ ಯು. ಈಗ ನಾನು ಹೇಳಿದ್ದು, ಈ ವರ್ಷ ಬೆಳೆ ಲಾಸ್ ಆಯ್ತು, ಮಳೆ ಬಂದಿಲ್ಲ, ನಷ್ಟ ಆಯ್ತು, ಹಾನಿ ಆಯ್ತು. ಬರೋ ವರ್ಷ ಅದನ್ನ ಸಂಪಾದನೆ ಮಾಡ್ಬೋದು. ಇಡೀ ಹೊಲ ಮನೆಗೆಲ್ಲ ಬೆಂಕಿ ಬಿದ್ದು ಸುಟ್ಟು ಬೂದಿ ಆದ್ರೆ ಅವನೇನ್ ಮಾಡ್ತಾನೆ? ಏನು ಮಾಡಕ್ಕಾಗಲ್ಲ. ಗ್ಲಾನಿ ಅಂದ್ರೆ ಅದೇ ಅರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ. ಯಾವಾಗ ಧರ್ಮ ಸಂಪೂರ್ಣ ನಾಶ ಆಗುತ್ತೋ, ಸುಟ್ಟು ಬೂದಿ ಆಗ್ಬಿಡುತ್ತೋ, ಇನ್ಯಾವ ಕಾರಣಕ್ಕೂ ಧರ್ಮ ಮೇಲಕ್ಕೆ ಬರಕ್ ಆಗೋದಿಲ್ವೋ, ಧರ್ಮ ನಾಶ ಆದ್ರೆ ನೆಕ್ಸ್ಟ್ ಇಯರ್ ಧರ್ಮ ಇನ್ಯಾರೋ ಬರ್ತಾರೆ, ಸರಿ ಮಾಡಿಸ್ಬಿಡ್ತಾರೆ ಅಂತ ಹೇಳ್ಬೋದು. ಇದು ಹಾನಿ ಅಲ್ಲ, ಇದು ಧರ್ಮ ಹಾನಿ ಅಲ್ಲ, ಧರ್ಮ ಗ್ಲಾನಿ. ಅದೇ ಹೇಳ್ತಾ ಇರೋದು, ಸುಮ್ಮನೆ ಓದ್ಕೊಂಡು ಹೋಗ್ಬಾರ್ದು, ನಾವು ಅರ್ಥ ಮಾಡ್ಕೊಂಡು ಓದ್ಬೇಕು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಕೊಟ್ಟು ಯಾಕೆ ಹೇಳೋದು ಇದನ್ನ ಅರ್ಥ ಮಾಡ್ಸಕ್ಕೆ. ಯದಾ ಯದಾ ಹಿ ಧರ್ಮಸ್ಯ, ಯಾವಾಗ ಯಾವಾಗ ಖಂಡಿತವಾಗ್ಲೂ ಧರ್ಮಕ್ಕೆ ಗ್ಲಾನಿ ಆಗುತ್ತೋ, ಸಂಪೂರ್ಣ ಸುಟ್ಟು ಬೂದಿ ಆಗುತ್ತೋ, ಆವಾಗ ನಾನು ಬರ್ತೀನಿ ಅಂತ. ಈಗ ನಮ್ಮ ಜೀವನದ ಕಥೆನೂ ಹಾಗೇನೆ. ನಾವು ನಮ್ಮ ಜೀವನವನ್ನ ಹಾನಿ ಮಾಡ್ಕೋತಾ ಇಲ್ಲ, ಗ್ಲಾನಿ. ಅದಕ್ಕೆ ಭಯ ಆಗುತ್ತೆ. ಪ್ರಹ್ಲಾದರು ನೋಡಿ, ಪ್ರಹ್ಲಾದರನ್ನ ಪೂಜೆ ಮಾಡುವಂತವ್ರು ಅಲ್ವಾ, ಪ್ರಹ್ಲಾದ್ ನರಸಿಂಹ ಪೂಜೆ ಮಾಡುವಂತವ್ರು. ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾರೆ, ಈ ಭೌತಿಕ ಜಗತ್ತಿನ ಜನರನ್ನ ನೋಡಿದ್ರೆ, ಅವರ ಸ್ಥಿತಿಗತಿ ನೋಡಿದ್ರೆ ನನಗೆ ಭಯ ಆಗುತ್ತೆ. ಯಾಕಂದ್ರೆ ಸಂಪೂರ್ಣ ನಾಶ, ಸುಟ್ಟು ಬೂದಿ ಆಗ್ತಾ ಇದಾರೆ ಇವರು. ಒಂಚೂರು ಕೈ ಮೈ ಸುಟ್ಕೊಂಡ್ರೆ ಏನೋ ಅದನ್ನ ಸರಿ ಮಾಡ್ಬೋದು, ಇಡೀ ದೇಹನೇ ಸುಟ್ಕೊಂಡ್ಬಿಟ್ರೆ ಪೆಟ್ರೋಲ್ ಹಾಕೊಂಡು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ? ಈಗ ನಾವ್ ಹಂಗೆ ಮಾಡ್ತಾ ಇರೋದು, ನಾವ್ ಆತ್ಮಕ್ಕೆ ಪೆಟ್ರೋಲ್ ಹಾಕೊಂಡು ಸುಟ್ಕೋತಾ ಇದ್ದೀವಿ. ಆತ್ಮಗತ ತುತೈಕೃತಃ. ಸೈನಾ ಒಂದು 5 ಮಿನಿಟ್ಸ್. ಆತ್ಮಗತ ತುತೈ ಕೃತಃ. ಖಂಡಿತವಾಗ್ಲೂ ನಾವೆಲ್ಲರೂ ಗ್ಲಾನಿ ಆಗ್ತಾ ಇದೀವಿ, ನಾಶ ಆಗ್ತಾ ಇದೀವಿ. ಅದಕ್ಕೆ ಎಚ್ಚರ ಬರಬೇಕು ನಮಗೆ. ಮೈ ಗೂಸ್ ಬಂಪ್ಸ್ ಬರುತ್ತೆ ಅಲ್ವಾ, ಮೈ ರೋಮಾಂಚನ ಆಗುತ್ತೆ ಅಲ್ವಾ. ಎಲ್ಲಿದ್ವಿ ನಾವು? ಏನ್ ಯೋಚನೆ ಮಾಡ್ತಾ ಇದ್ವಿ? ಯಾವ್ದನ್ನ ಸುಖ ಅಂತ ಭ್ರಮಿಸಿದ್ವಿ ನಾವು, ಅದು ಸುಖ ಅಲ್ಲ. ಅದು ಭಕ್ತಿಗೆ ಬರಬೇಕು. ಕಿಂಚಿತ್ ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಭಗವಂತ, ಅಷ್ಟನ್ನಾದ್ರೂ ನಾವು ಭಗವಂತನಿಗೆ ಮಾಡೋ ಪ್ರಯತ್ನ ಮಾಡಬೇಕು. ಈಗ ಹೇಳ್ತಾರೆ, ಇದು ಭಗವಂತನ ಅವತಾರಕ್ಕೆ ಕಾರಣ ಹೇಳ್ತಾ ಇದೆ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮಿ ಅಹಂ. ನಾನು ನಾನೇ ಹುಟ್ಟು ಬರ್ತೀನಿ, ಅವತಾರ ಮಾಡಿ ಬರ್ತೀನಿ ಅಂತ ಹೇಳಿದ್ದು ಕೃಷ್ಣ. ಆದ್ರೆ ಇದು ಬಹಿರಂಗ ಕಾರಣ ಆಯ್ತು. ಕೇವಲ ಧರ್ಮವನ್ನು ಉಳಿಸೋಕ್ಕೋಸ್ಕರ ಬರೋ ಅವಶ್ಯಕತೆ ಇಲ್ಲ ಕೃಷ್ಣ. ಧರ್ಮ ಪ್ರವರ್ತಕರನ್ನ ಕಳಿಸ್ಬೋದು. ತಾನೇ ಬಂದಿದ್ದ ಉದ್ದೇಶ ಏನು ಹಾಗಾದ್ರೆ? ತಾನೇ ಬಂದಿದ್ದ ಉದ್ದೇಶ ಏನು? ಯಾಕೆ ಬರ್ಬೇಕು ಕೃಷ್ಣ ತಾನೇ? ಯಾಕೆ ನಮ್ಮ ಮನೆಗೆ ಪ್ರಧಾನಮಂತ್ರಿಗಳ ಬರ್ಬೇಕು ನೇರವಾಗಿ? ಯಾರೋ ಅಸಿಸ್ಟೆಂಟ್ ಹೇಳಿ ಕಳಿಸ್ಬೋದಿತ್ತಲ್ಲ, P1 ಹೇಳಿ ಕಳಿಸ್ಬೋದಿತ್ತಲ್ಲ. ಅಷ್ಟು ಅಷ್ಟು ಏನು ಬೆಲೆ ಇಲ್ವಾ ಅವನಿಗೆ? ಖುದ್ದಾಗ ಅವನೇ ಬರ್ತಾನೆ ಈ ಭೌತಿಕ ಜಗತ್ತಿಗೆ. ಅವನಿಗೆ ಆ ಭೌತಿಕ ಜಗತ್ತಿಗೆ ಇದಕ್ಕೆ ಸಂಬಂಧನೇ ಇಲ್ಲ ಅವನಿಗೆ.
ಅಯ್ಯೋ ಅಲ್ಲೋಗಿ ಏನ್ ಮಾಡೋಣ ಬಿಡ್ರಿ ಅಂತ ಅಂತದ್ದು. ಭೌತಿಕ ಜಗತ್ತಿಗೂ ಅವನಿಗೂ ನೇರ ಸಂಬಂಧ ಇಲ್ಲ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ವಿದ್ಧಿ ಮಾಂ ಅಕರ್ತಾರಂ ಅವ್ಯಯಂ. ತಸ್ಯ ಕರ್ತಾರಂ ಅಪಿ ವಿದ್ಧಿ ಅಕರ್ತಾರಂ ಅವ್ಯಯಂ. ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ನೇರವಾದ ಸಂಬಂಧ ಇಲ್ಲ. ಅಂಥದ್ರಲ್ಲಿ ಕೃಷ್ಣ ಯಾಕೆ ಬರ್ಬೇಕು ಈ ಭೂಮಿಗೆ? ಅದು ಭಕ್ತನಾಗಿ ಬರ್ಬೇಕಲ್ಲ. ದೇವರಾಗಿ ಬರಲಿಲ್ಲ ಈ ಸಲ, ಭಕ್ತನಾಗಿ ಬಂದ. ಯಾಕೆ? ಅದಕ್ಕೆ ಹೇಳೋದು, ಯಾರಾದ್ರೂ ಮಹಾಪ್ರಭು ಬಗ್ಗೆ ನಾವು ತಿಳ್ಕೊಂಡ್ರೆ, ಆ ಅವತಾರದ ಬಗ್ಗೆ ತಿಳ್ಕೊಂಡ್ರೆ, ಖಂಡಿತ ಅವ್ರು ಯಾರು ಕೃಷ್ಣ ಬಿಟ್ಟು ಹೋಗೋದಿಲ್ಲ. ನಾವು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಗೆ ಬೇರೆ ನಮಗೆ ರುಚಿನೇ ಬೇರೆ ಕಡೆ ಇದೆ. ನಮಗೆ ಕೃಷ್ಣ ಪಂಚತತ್ವದ ಮೇಲೆ ರುಚಿನೇ ಇಲ್ಲ, ಪ್ರಭುಪಾದ್ರ ಮೇಲೆ ಆಸಕ್ತಿ ಇಲ್ಲ, ಪ್ರೀತಿನೇ ಇಲ್ಲ ನಮಗೆ. ಅಲ್ವಾ? ಭಗವಂತನ ಬಗ್ಗೆ ಮಾತಾಡೋ ಬುದ್ಧಿನೇ ಚಪಲನೇ ಇಲ್ಲ ನಮಗೆ. ಕಂಡು ವಿಚಾರಗಳು ಮಾತಾಡೋ ಚಪಲ ನಮಗೆ. ಅವ್ರಂಗೆ ಇವ್ರಿಂಗೆ, ಅದರಲ್ಲೇ ರುಚಿ ಜಾಸ್ತಿ ನಮಗೆ. ಯಾಕೆ? ನನ್ನ ಪ್ರಶ್ನೆ ಇಷ್ಟೇ, ಯಾಕೆ ಕೃಷ್ಣ ಬರ್ಬೇಕಿತ್ತು? ಮಹಾಪ್ರಭುವಾಗಿ ಭಕ್ತರಾಗಿ ಯಾಕೆ ಬರ್ಬೇಕಿತ್ತು? ತಾನೇ ಖುದ್ದಾಗಿ ಯಾಕೆ ಬರ್ಬೇಕಿತ್ತು? ಯುದ್ಧ ಮಾಡ್ಸಕ್ ಬರ್ಬೇಕಿತ್ತ? ಪಾಂಡವರ ಕೌರವರ ನಡುವೆ ಯುದ್ಧ ಮಾಡ್ಸಕ್ ಬರ್ಬೇಕಿತ್ತ ಕೃಷ್ಣ? ಬೇರೆ ಕೆಲಸ ಇಲ್ಲ ಅವನಿಗೆ? ಚೇರ್ಮನ್ ನನ್ನ ಹತ್ರ ಡೈರೆಕ್ಟ್ ಯಾಕೆ ಬರ್ಬೇಕಪ್ಪ? ಅವ್ರ ಕೆಳಗೆ ಎಷ್ಟೋ ಜನ ಇರ್ತಾರೆ, ಅವ್ರು ಯಾಕೆ ಬರ್ಬೇಕು? ನನ್ನ ಪ್ರಶ್ನೆ ಇಷ್ಟೇ. ಯಾಕೆ? ಇದನ್ನ ನೀವು ಹುಡುಕ್ಬೇಕು ಉತ್ತರನ. ಇಲ್ಲ ಅಂದ್ರೆ ನಮ್ಗೆ ಪ್ರಭುಪಾದ್ರ ಮೇಲೆ ಪ್ರೀತಿ ಬರೋದಿಲ್ಲ, ಇಸ್ಕಾನ್ ಮೇಲೆ ಪ್ರೀತಿ ಬರೋದಿಲ್ಲ, ರಾಧಾ ಕೃಷ್ಣನ್ ಮೇಲೆ ಪ್ರೀತಿ ಬರೋದಿಲ್ಲ, ಪಂಚತತ್ವ ಮೇಲೆ ಪ್ರೀತಿ, ಯಾವ್ದ್ರ ಮೇಲೆ ಪ್ರೀತಿ ಬರಲ್ಲ. ಗಂಡ ಹೆಂಡತಿ ಮನೆ ಮಕ್ಕಳು ಸಂಸಾರ, ಇಷ್ಟೇ ಇಷ್ಟೇ. ಅದಕ್ಕೆ ಹೇಳೋರು, ಎಲ್ರಿಗೂ ಒತ್ತಿ ಹೇಳಿದೆ, ಬರ್ಬೇಕು, ಪ್ರತಿಯೊಬ್ಬ ದೇವಸ್ಥಾನ ಬರ್ಬೇಕು, ಅಲ್ಲಿ ಭಗವಂತನ ದರ್ಶನ ಮಾಡ್ಬೇಕು, ಪ್ರಸಾದ ತಿನ್ಬೇಕು. ಈಗ ನಮ್ ಮುಂದೆ ಯಾರಾದ್ರು ಕೃಷ್ಣ ಮಹಾಪ್ರಭು, ಇವರಲ್ಲಿ ಯಾರು ನೀವು ಫಸ್ಟ್ ನಮಸ್ಕಾರ ಮಾಡ್ತೀರಾ? ಇಬ್ರು ಒಬ್ರೆ, ಕೃಷ್ಣನೇ ಚೈತನ್ಯ ಮಹಾಪ್ರಭು. ಆದ್ರೆ ಈ ಸಲ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಿರುವಂತಹ ಅವತಾರ ಇದೆಯಲ್ಲ, ಅದು ತುಂಬಾ ಮಹಾವದನ್ಯಾಯವತಾರ. ಕೃಷ್ಣ ಪ್ರೇಮ ಪ್ರದಾಯತೆ. ಮಹಾವದನ್ಯಾಯ ಅವತಾರ ಚೈತನ್ಯ ಮಹಾಪ್ರಭು. ಫಸ್ಟ್ ನಾವು ಮಹಾಪ್ರಭು ನಮಸ್ಕಾರ ಮಾಡ್ಬೇಕು. ಮಹಾಪ್ರಭು ದರ್ಶನಕ್ಕೆ ಹೋದ್ರೆ, ನಾವು ಯಾತ್ರೆಗೆ ಹೋದ್ರೆ ಮೊದಲು ಪಂಚತತ್ವದ ಕಡೆ ಬನ್ನಿ, ಪಂಚತತ್ವ ಕೃಪೆ ತಗೊಳ್ಳಿ, ಆಮೇಲೆ ರಾಧಾಕೃಷ್ಣ ಅಷ್ಟಸಖಿ ಹತ್ರ ಹೋಗಿ. ಫಸ್ಟ್ ನಾವು ಅದಕ್ಕೆ ಹೇಳಿದ್ವಿ, ನವದ್ವೀಪಕ್ಕೆ ಬರಬೇಕು. ಮೊದಲು ನಾವು ನವದ್ವೀಪ ದರ್ಶನ ಮಾಡ್ಬೇಕು, ನವದ್ವೀಪ ಯಾತ್ರೆ ಮಾಡ್ಬೇಕು, ನವದ್ವೀಪ ಪರಿಕ್ರಮ ಮಾಡ್ಬೇಕು, ಆಮೇಲೆ ವೃಂದಾವನ, ಆಮೇಲೆ ಬೇರೆ ಬೇರೆ. ಅಂದ್ರೆ ನಮ್ಗೆ ಪ್ರೀತಿ ಬರುತ್ತೆ ಅಲ್ಲಿ. ಕೃಷ್ಣ ಯಾರಂತ ಗೊತ್ತಾಗುತ್ತಲ್ಲ ಅವಾಗ. ಯಾರಂತಾನೆ ಗೊತ್ತಿಲ್ದಿದ್ರೆ ನಮ್ಗೆ ಪ್ರೀತಿ ಹೆಂಗ್ ಬರುತ್ತೆ? ಹೌದಲ್ಲ? ಅದಕ್ಕೆ ಹೇಳ್ತಾರೆ ರಹಸ್ಯತಮ ಕಾರಣಗಳು. ನೋಡಿ ಇಲ್ಲಿ ಹೇಳ್ತಾರೆ, ಈಗ ಭೂಭಾರ ಕಡಿಮೆ ಮಾಡಕ್ಕೋಸ್ಕರ ಕೃಷ್ಣ ಬಂದ ಅಂತ ಅಲ್ವಾ? ನೋಡಿ, ಭೂಮಿ ಭಾಗವತಂ ದಶಮಸ್ಕಂದ ಶುರು ಆಗದೆ, ಭೂದೇವಿ ಅಧರ್ಮದಿಂದ ನರಳ್ತಾ ಇರ್ತಾಳೆ. ಆಗ ಭೂಮಿ ಒಂದು ಗೋವಿನ ರೂಪವನ್ನ ಧರಿಸಿ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಮತ್ತೆ ಗೋವು ಸಂವಾದ ನಡೆಯುತ್ತೆ. ಯಾಕಮ್ಮ ತಾಯಿ ಹೇಳ್ತಿದ್ಯಾ, ಏನ್ ಕತೆ, ಏನ್ ಸಮಾಚಾರ? ಅಯ್ಯೋ ಏನು ಅಂತ ಹೇಳಿ ಬ್ರಹ್ಮದೇವರೇ, ಈ ಪಾಪಿ ನಮ್ಮನ್ನ ತುಳಿದಾಕ್ತಾ ಇದಾರೆ, ಏನ್ ಮಾಡೋದು? ಇಂಚಿಂಚ್ ಜಾಗಕ್ಕೂ ನನ್ನ ಮೇಲೆ ಕೇಸ್ ಆಗ್ತಾ ಇದಾರೆ. ಈ ಭೂಮಿ ನಂದು, ಆ ಭೂಮಿ ನಂದು, ಇಂಥ ದುಷ್ಟ ಪಾಪಿಗಳನ್ನ ಏನ್ ಮಾಡ್ಬೇಕು ನಾನು? ಭೂಮಿ ಬಾಯ್ ಬಿಟ್ಬಿಟ್ಟು ನುಂಗ್ಬಿಡ್ಲ ಎಲ್ಲಾರ್ನು? ಎಷ್ಟು ಸಂಕಟ ಆಗುತ್ತೆ ಭೂಮಿಗೆ. ಸೊ ಬ್ರಹ್ಮದೇವ್ರು ಏನ್ ಮಾಡಿದ್ರು, ಆಯ್ತಾಯ್ತು ಬನ್ನಿ ಮಾತಾಡೋಣ ಹೋಗಿ ಅಂತ. ಎಲ್ಲಿಗೆ ಹೋಗ್ತಾರೆ? ಕೃಷ್ಣ ಹತ್ರಕ್ಕೆ ಹೋಗ್ತಾರ ಅವರು. ಹಾ, ಕ್ಷೀರೋದಕ್ಷ ವಿಷ್ಣು ಹತ್ರ ಹೋಗ್ತಾರೆ. ಸರಿ, ಇಲ್ಲಿ ಹೇಳ್ತಾರೆ ಭೂಭಾರವನ್ನ ಇಳಿಸೋಕ್ಕೋಸ್ಕರ ಕೃಷ್ಣ ಬಂದಿದ್ದಲ್ಲ. ನಾವು ಆ ಕೆಲಸ ಅಲ್ಲ ಅದು. ಅವನು ದೇವೋತ್ತಮ ಪರಮ ಪುರುಷ. ಅವನು ಚೇರ್ಮನ್ ಬಂದ್ಬಿಟ್ಟು ಇಲ್ಲಿ ಪಿವನ್ ಕೆಲಸ ಮಾಡ್ತಾರ? ಕಸ ಗುಡಿಸ್ತಾರ? ಚೇರ್ಮನ್ ಬಂದ್ಬಿಟ್ಟು ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರ? ಮತ್ ಯಾರು ಬಂದಿದ್ದು ಹಾಗಾದ್ರೆ? ಅರ್ಜುನ ರಥದಲ್ಲಿ ಸಾರಥಿಯಾಗಿ ಬಂದಿದ್ದು ಯಾರು ಹಾಗಾದ್ರೆ?
ಈ ಬ್ರಹ್ಮಾಂಡವನ್ನ ರಕ್ಷಣೆ ಮಾಡೋ ಕೆಲಸ ಅದು ವಿಷ್ಣುದು, ಕೃಷ್ಣನದಲ್ಲ. ಅಡಿಗೆ ಮನೆ ಜವಾಬ್ದಾರಿ ಯಾರ್ದಿರುತ್ತಪ್ಪ? ಗಂಡಂದಿರುತ್ತಾ? ಹೆಂಡತಿದಿರುತ್ತೆ. ಆದ್ರೆ ಹೆಂಡತಿ ಗಂಡನ ಆಜ್ಞೆ ಮೇಲೆ ಮಾಡ್ಬೇಕು. ಅಂದ್ರೆ ಪರೋಕ್ಷವಾಗಿ ಗಂಡನ ಅಧಿಕಾರ ಇರುತ್ತೆ, ಆದ್ರೆ ನೇರವಾಗಿ ಇನ್ವಾಲ್ವ್ ಆಗೋದಿಲ್ಲ. ಅವರು ಏನ್ ಬೇಕು ಸಾಮಾನು ಸರಂಜಾಮು ಕೊಡೋದು ಗಂಡ, ಹೆಂಡತಿ ಮನೇಲಿ ಅಡಿಗೆ ಮಾಡ್ಕೊಡ್ಬೇಕು, ನೈವೇದ್ಯ ಮಾಡ್ಬೇಕು, ಇದು ಅವ್ರ ಕೆಲಸ. ಸೊ ಭಗವಂತ ಕೃಷ್ಣ ದೇವೋತ್ತಮ ಪರಮ ಪುರುಷ ಈ ಭೂಭಾರವನ್ನ ಕಡಿಮೆ ಮಾಡಕ್ಕೆ ಬರೋ ಅವಶ್ಯಕತೆ ಇರಲಿಲ್ಲ. ಆದ್ರೂ ಕೂಡ ಕೃಷ್ಣ ತನ್ನ ಮೂಲ ರೂಪದಲ್ಲಿ 28ನೇ ದ್ವಾಪರದಲ್ಲಿ ಅವತಾರ ಮಾಡಿ ಬರುವಾಗ ಎಲ್ಲಾ ವಿಷ್ಣು ಅವತಾರಗಳು ಕೃಷ್ಣನಲ್ಲಿ ಒಂದಾಗ್ತವೆ. ಗಂಗೋತ್ರಿಯಲ್ಲಿ ಹುಟ್ಟುತ್ತಾಳೆ. ಹರ್ಕೊಂಡು ಬರ್ತಾ 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 ಸಣ್ಣ ಪುಟ್ಟ ನದಿಗಳು, ಕೆರೆಗಳು, ಹಳ್ಳ ಕೊಳ್ಳಗಳು ಸಂಗಮ ಆಗುತ್ತೆ. ಅವಾಗ ಅದನ್ನ ಗಂಗೆ ಅಂತಾನೆ ಕರೆಯೋದು. ಸಮುದ್ರ ಅಂತ ಹೇಳ್ತೀವಿ. ಇದು ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರದಲ್ಲಿ ಎಷ್ಟು ನದಿಗಳಿದೆ, ಎಷ್ಟು ನದಿಗಳು ಸಂಗಮ ಆಗಿರುತ್ತೆ. ನಾವು ಸಮುದ್ರದ ನೀರು ತಗೊಂಡು ಹೋಗಿದ್ದು ಇದರಲ್ಲಿ ಗಂಗೆ ಇದ್ದಾಳೆ, ಕಾವೇರಿ ಇದ್ದಾಳೆ, ಯಮುನೆ ಇದ್ದಾಳೆ ಅಂತ ಹೇಳ್ತೀವ? ಅದು ಸಮುದ್ರದ ನೀರಾಯ್ತು ಇವಾಗ. ಸೊ ಹಾಗೇನೆ ಭಗವಂತ, ಅರ್ಥ ಆಗ್ತಿದ್ಯಾ? ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಆ ಕಡೆ ಈ ಕಡೆ ನೋಡ್ಕೊಂಡು ಪ್ರತಿಯೊಂದು ಅಕ್ಷರನೂ ಕೇಳಿಸ್ಕೋಬೇಕು. ಎಲ್ಲಾ ನದಿಗಳು ಒಮ್ಮೆಗೆ ಸಮುದ್ರದಲ್ಲಿ ಹೇಗೆ ವಿಲೀನ ಆಗುತ್ತೋ ಹಾಗೇನೆ ಎಲ್ಲಾ ವಿಷ್ಣು ಅವತಾರಗಳು ಕೂಡ ಕೃಷ್ಣನ ಅವತಾರದ ಸಮಯದಲ್ಲಿ ಒಂದಾಗ್ಬಿಡುತ್ತೆ. ಕೃಷ್ಣ ಅವತಾರ ಮಾಡಿ ಬರ್ಬೇಕಿತ್ತು ಕಲಿಯುಗದ ದ್ವಾಪರಯುಗದ ಕೊನೆಯಲ್ಲಿ. ಹಾಗಾದ್ರೆ ಕೃಷ್ಣ ಈ ಜಗತ್ತನ್ನ ಪಾಲನೆ ಮಾಡದ್ನ? ಇಲ್ಲ, ವಿಷ್ಣು ಕೆಲಸ ಅದು. ಇಲ್ಲಿ ನಮಗೆ ಒಂದು ಸ್ಪಷ್ಟವಾದ ಕ್ಲಾರಿಟಿ ಸಿಗುತ್ತೆ. ವಿಷ್ಣುವಿನ ಅವತಾರ ಕೃಷ್ಣ ಅಲ್ಲ, ಕೃಷ್ಣನ ಅವತಾರ ವಿಷ್ಣು. ಕೃಷ್ಣ ಮೂಲ, ಕೃಷ್ಣ ಮೂಲ. ಕೃಷ್ಣ ನಮ್ಮನೆ ನಿಮ್ಮನೆ ಸಮಸ್ಯೆಗಳನ್ನ ಪಾಲು ಪಟ್ಟಿ ಮಾಡೋಕ್ಕೋಸ್ಕರ ಬರೋದಲ್ಲ. ಕೌರವ್ರೆ ನಿಮ್ಗೆ ಈ ಪಾಲ್ ಪಟ್ಟಿ ನಿಮ್ದು, ಪಾಂಡವ್ರದ್ದು ನಿಮ್ ಪಾಲ್ ಪಟ್ಟಿ ನಿಮ್ದು, ಈ ಇಷ್ಟು ಎಕರೆ ಜಾಗ ನಿಮ್ದು, ಹಸ್ತಿನಾಪುರ ನಿಮ್ದು ಅಂತ ಕೊಡೋಕ್ ಬರಲಿಲ್ಲ ಕೃಷ್ಣ. ಅದು ಅವ್ರ ಕೆಲಸ ಅಲ್ಲ, ಅದು ವಿಷ್ಣು ಕೆಲಸ. ಅದು ಕೃಷ್ಣ ಬಂದಿದ್ದೇನಕ್ಕೋಸ್ಕರ ಆಗಿದ್ರೆ, ನಾನು ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೋ, ನಾನು ನನ್ನ ಭಕ್ತರದಲ್ಲಿ ಕೂತ್ಕೊಂಡು ಅವರು ಅನುಭವಿಸುವಂತಹ ಆನಂದವನ್ನ ನಾನು ಅನುಭವಿಸ್ತಾ, ನಾನು ತೋರಿಸುವಂತ ಲೀಲೆಗಳನ್ನ ಅವ್ರು ಅನುಭವಿಸ್ತಾ ಎಂಜಾಯ್ ಮಾಡ್ಲಿ, ಅಲೌಕಿಕ ಆನಂದವನ್ನ ಪಡ್ಲಿ ಅಂತ ಬಂದಿದ್ದು ನನ್ನ ಕೆಲಸ. ಹಾಗೇನೆ ದ್ವಾರಕಾ ಕೃಷ್ಣ ಬೇರೆ, ಹಸ್ತಿನಾಪುರದಲ್ಲಿದ್ದ ಕೃಷ್ಣ ಭಾವ ಬೇರೆ. ಗೋಕುಲದಲ್ಲಿದ್ದಲ್ಲ ಕೃಷ್ಣ, ವೃಂದಾವನ ಕೃಷ್ಣ, ಶ್ಯಾಮ ಸುಂದರ ಕೃಷ್ಣ, ರಾಧಾಕೃಷ್ಣ, ಗೋಪಿವಲ್ಲಭ, ಗೋಪಿನಾಥ, ಅದು ಮೂಲ ಕೃಷ್ಣ. ಪೂರ್ಣ ಭಗವಾನ್ ಅವತಾರ ಯೈ ಕಾಲೆ ಆ ರಸಭ ಅವತಾರ ತಾಂಕ್ತೆ ಆಸಿ ಮಿಲೆ. ಭಗವಂತ ತನ್ನ ಪೂರ್ಣ ಅವತಾರದಲ್ಲಿ, ಕೃಷ್ಣ ತನ್ನ ಪೂರ್ಣ ಅವತಾರದಲ್ಲಿ ಈ ಭೂಮಿ ಮೇಲೆ ಪ್ರಕಟ ಆದಾಗ ಎಲ್ಲಾ ಅವತಾರಗಳು ಕೃಷ್ಣನಲ್ಲಿ ಒಂದಾಗ್ಬಿಡ್ತು. ಅದು ಭಗವಂತ ನೋಡಿ ಎಷ್ಟು ಕರುಣಾಮಯಿ ಗೊತ್ತಾ ಭಗವಂತ. ಬ್ರಹ್ಮದೇವರು ಕೃಷ್ಣನ ದೇವರು ಅಲ್ವೋ ಅಂತ ಪರೀಕ್ಷೆ ಮಾಡಕ್ ಬಂದಾಗ ಭಗವಂತ ಅವ್ರಿಗೆ ಯಾವ ರೂಪ ತೋರಿಸ್ತಾನೆ ಗೊತ್ತಾ? ತನ್ನ ಮೂಲ ರೂಪ ತೋರಿಸ್ಲಿಲ್ಲ. ನನ್ನ ಪರೀಕ್ಷೆ ಮಾಡಕ್ ಬರೋರ್ಗೆಲ್ಲ ಮೂಲ ರೂಪ ತೋರಿಸ್ಬಿಡ್ತೀವ ನಾವು? ಚತುರ್ಭುಜ ರೂಪ ತೋರಿಸಿದ್ದು ಯಾಕೆ? ಅದು ತೋರಿಸ್ಲಿಲ್ಲ. ಬ್ರಹ್ಮದೇವರು ಭಕ್ತರು, ಭಕ್ತಿ ಮಾಡಿದ್ದಕ್ಕೆ ಬ್ರಹ್ಮ ಪದವಿ ಕೊಟ್ಟಿದ್ದಾನೆ ಭಗವಂತ, ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಆದ್ರೆ ವೃಂದಾವನದ ವ್ರಜವಾಸಿಗಳಷ್ಟು ಶುದ್ಧ ಭಕ್ತರಲ್ಲ. ತನ್ನ ಶುದ್ಧ ಭಕ್ತರಲ್ಲದವರಿಗೆ ಭಗವಂತ ತನ್ನ ದ್ವಿಭುಜ ರೂಪವನ್ನ ತೋರಿಸೋದಿಲ್ಲ, ಕೃಷ್ಣ ರೂಪವನ್ನ ತೋರಿಸೋದಿಲ್ಲ, ಶ್ಯಾಮ ಸುಂದರ ರೂಪ ತೋರಿಸೋದಿಲ್ಲ, ಚತುರ್ಭುಜ ರೂಪವನ್ನ ತೋರಿಸಿದ್ದು.
ಚತುರ್ಭುಜ ರೂಪ. ಅದ್ರಲ್ಲಿ ಎಷ್ಟು ವಿಷ್ಣುಗಳಿದ್ದು ಗೊತ್ತಾ? ಅದರಲ್ಲಿ ಎಷ್ಟು, ಅಲ್ಲಿ ಪ್ರತಿ ಒಂದೊಂದು ಹಸು, ಕರು, ಗೋಪಾಲಕರು ಎಲ್ಲ ವಿಷ್ಣುಗಳೇ ಆಗ್ಬಿಟ್ರು ಅಲ್ಲಿ. ಒಬ್ಬ ಕೃಷ್ಣನೊಳಗೆ ಕೋಟ್ಯಾಂತರ ವಿಷ್ಣು ರೂಪಗಳಿದೆ. ಹೆಂಗ್ರಿ ಹೇಳ್ತೀವಿ ನಾವು ವಿಷ್ಣುವಿನ ಅವತಾರ ಕೃಷ್ಣ ಅಂತ? ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನೊಳಗೆ ಸಕಲವೂ ಇದೆ. ವಿಶ್ವರೂಪ ದರ್ಶನ ಮಾಡಿದಾಗ ಏನ್ ಕಾಣಿಸ್ತು ಅರ್ಜುನನಿಗೆ? ಬ್ರಹ್ಮ ಕಾಣಿಸಿದ್ರು, ಶಿವ ಕಾಣಿಸಿದ್ರು, ದೇವತೆಗಳು ಕಾಣಿಸಿದ್ರು, ಗಿರಿ ಬೆಟ್ಟ ಕಂದರಗಳು ಕಾಣಿಸಿದ್ರು, ಸಮುದ್ರಗಳು, ಸೂರ್ಯ ಚಂದ್ರರು ಕಾಣಿಸಿದ್ರು. ಮತ್ತೆ ಅದೇಂಗೆ ವಿಷ್ಣು ಅವತಾರ ಕೃಷ್ಣ ಆಗ್ಬಿಡ್ತಾನೆ? ಪೆದ್ದುಗಳ ನಾವು ಹೇಳಿದ್ದು ಸುಮ್ಮನೆ ಹಂಗೆ ಕೇಳಿಸ್ಕೊಂಡು ಹೋಗ್ಬಿಡೋದಕ್ಕೆ? ಇಲ್ಲ ಯಾರೋ ಬಂದು ಹೇಳುದು ಕಿವಿ ಊದ್ಬಿಟ್ರು ನಾವು ಕೇಳಿಸ್ಕೊಳಕ್ ನಾವು ಪೆದ್ದುಗಳ ಇದ್ದೀವಿ? ನಾವು ಪೆದ್ದುಗಳು ಇದ್ದೀವಿ. ಯಾರೋ ಹೇಳುದು ಕೇಳಿಸ್ಕೊಂಡೆ ಅದಕ್ಕೆ ಹೇಳ್ತಾ ಇದೀನಿ ಅಂತ. ಮೊದಲು ಬಿಡ್ಬೇಕದು. ಯಾರೋ ಹೇಳಿದ್ದಲ್ಲ, ಶಾಸ್ತ್ರ ಏನ್ ಹೇಳುತ್ತೆ, ಶಾಸ್ತ್ರ ಪ್ರಮಾಣ. ಯಾರು ನಿಮ್ಮ ಮನೇಲಿ ಕಳತನ ಮಾಡಿದ್ರಿ ಇವ್ರು ಬಂದು ಅಂತ ಹೇಳ್ಬಿಟ್ಟು ನಂಬಿಡ್ತೀರ, ಒಪ್ಪಿಡ್ತೀರ ನೀವು? ಸುಮ್ನೆ ತಗೊಂಡೋಗಿ ಪೊಲೀಸ್ ಸರ್ ನಮ್ಮ ಮನೆ ದ್ವೇಷ ಕಂಡ್ರೆ ನನಗೆ ನಮ್ಮ ಮನೆ ಕಳ್ದಿದ್ದಾನೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಬಿಡ್ತಾರ ನಮ್ಮನ್ನ ಸುಮ್ನೆ? ಅದನ್ನೇ 4 ಜನ ಕೇಳ್ಕೊಂಬಂದ್ರೆ ಸುಮ್ಮನೆ ಬಿಡ್ತಾರ? ನಾವ್ ಏನ್ ಮಾಡ್ಬೇಕು? ವಿಷ್ಣು ಅವತಾರ ಕೃಷ್ಣ ಅಂತ ಹೇಳ್ಕೊಂಬಂದಿದಾರಲ್ಲ ಅವರಿಗೆ ಯಾರು ಸರಿ ಮಾಡ್ಬೇಕು? ಯಾರು ಸರಿ ಮಾಡ್ಬೇಕು? ನೀವೇ ಮಾಡ್ಬೇಕು. ಇವಾಗ ನೀವೇ ತಾನೇ ಹೇಳ್ಕೊಂಬಂದಿದ್ದು, ನೀವೇ ಸರಿ ಮಾಡಿ. ಗೊತ್ತಿಲ್ಲ, ಏನ್ ಗೊತ್ತಿಲ್ಲ? ಗೊತ್ತಿಲ್ಲ ಯಾಕೆ ಹೇಳಿದ್ರಿ ಮತ್ತೆ? ಈಗ ಹೇಳ್ಕೊಂಡ್ ಬಂದಿದಾರಲ್ವಾ? ಕೃಷ್ಣ ಅವತಾರ ಮಾಡೋ ಸಮಯದಲ್ಲಿ ಎಲ್ಲಾ ವಿಷ್ಣು ಅವತಾರಗಳು ಭಗವಂತನಲ್ಲಿ ವಿಲೀನ ಆಯ್ತು ಅಂತ ಶಾಸ್ತ್ರ ಹೇಳ್ತಾ ಇದ್ರೆ, ಇಲ್ಲ ನಮ್ಗೆ ಗೊತ್ತಿರಲಿಲ್ಲ, ಯಾರು ಹೇಳಿದ್ರು, ಕಿವಿ ಓದಿದ್ರು, ನಾನು ಅದಕ್ಕೆ ಎಲ್ಲಾರ್ಗು ಊದ್ಕೊಂಡ್ಬಂದ್ಬಿಟ್ಟೆ. ಅತ ಏವ ವಿಷ್ಣು ತನಕ ಕೃಷ್ಣೇರ ಶರೀರೆ ವಿಷ್ಣು ದ್ವಾರೆ ಕರೆ ಕೃಷ್ಣ ಆಸುರ ಸಂಹಾರೆ. ಸೊ ಆದ್ರಿಂದ ಕೃಷ್ಣ ಯಾರನ್ನ ಸಂಹಾರ ಮಾಡಿದ, ಪೂತನ ಎಂದು ಹಿಡಿದು ಕೊನೆ ಅಘಾಸುರ, ಬಕಾಸುರ, ಕಂಸನ ತನಕ, ಅವರು ಮೂಲ ಕೃಷ್ಣ ಅಲ್ಲ, ಕೃಷ್ಣನ ಒಳಗಿದ್ದ ವಿಷ್ಣು ಅವತಾರಗಳು. ಪ್ರಭು ಕೃಷ್ಣ ವಿಷ್ಣುವಿನ ಮೂಲಕ ಸಂಹಾರ ಮಾಡೋದು. ಕೃಷ್ಣನಿಗೆ ಸಂಹಾರ ಮಾಡೋ ಕೆಲ್ಸನ? ಅವ್ನಿಗೆ ಆ ಪೋರ್ಟ್ಫೋಲಿಯೋ, ಸಂಹಾರ ಮಾಡೋ ಪೋರ್ಟ್ಫೋಲಿಯೋ ಅದೇನಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ನಮ್ಗೂ ಅಲ್ಲ, ನಮ್ ಸಂಬಂಧ ಇಲ್ಲ ಅಂತಾನೆ ಕೃಷ್ಣ. ಅದಕ್ಕೆ ನಾವು ಏನೇ ಮಾತಾಡಿದ್ರು ವಿತ್ ಪ್ರೂಫ್, ಸುಮ್ಮನೆ ಬಡ 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 ಮಾತಾಡಬಾರ್ದು. ಸುಮ್ಮನೆ ಏನೋ ಬಂತು ಬಾಯಿಗೆ ಹೇಳ್ಬಿಡೋದು. ಇಲ್ಲ ನಮ್ ತಾತ ಕತೆ ಹೇಳ್ತಾ ಇದ್ರು ಕೇಳಿಸ್ಕೊಂಡಿದ್ದೆ, ಅವ್ರು ಕರೆಕ್ಟಾಗಿ ಹೇಳಿರ್ತಾರೆ, ನಾವು ಸರಿ ಕೇಳಿಸ್ಕೊಂಡಿರಲ್ಲ, ತೂಗುಡ್ಸ್ಕೊಂಡು ಕೇಳಿಸ್ಕೊಂಡಿರ್ತೀವಿ, ಅದಕ್ಕೆ ಬಡ ಬಡ ಬಡಾಯಿಸ್ಬಿಡ್ತೀವಿ ನಾವು. ಅದಕ್ಕೆ ತೂಗುಡ್ಸ್ಬಾರ್ದು ಯಾರು ಇಲ್ಲಿ ಕ್ಲಾಸ್ ಮಾಡುವಾಗ. ಜಪ ಮಾಡಬಾರ್ದು ಕ್ಲಾಸ್ ಕೇಳುವಾಗ. ಜಪನೇ ಮಾಡಬಾರ್ದು ಅಂತ ಅಂದ್ಮೇಲೆ ಟಿವಿ ನೋಡಬಾರ್ದು, ಪೇಪರ್ ಓದಬಾರ್ದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಏನ್ ಮಾಡಕ್ಕಾಗುತ್ತೆ? ಕೆಲಸ ಮಾಡ್ಕೊಂಡು ಹೇಳಿಸ್ಕೋಬೇಕು, ವಿಧಿ ಇಲ್ಲ. ಆದ್ರೆ ತೂಗುಡ್ಸ್ಬಾರ್ದು ಅಷ್ಟೇ, ಅಪಾರ್ಥ ಮಾಡ್ಕೋಬಾರ್ದು. ನಾನು ಪದೇ ಪದೇ ಹೇಳುವಂತ ಕೆಲವು ವಿಶೇಷ ಪದಗಳು ಅಪಾರ್ಥ ಮಾಡ್ಕೋಬಾರ್ದು. ನಿಮ್ಗೆ ಅರ್ಥ ಆಗಿಲ್ವಾ? ಸುಮ್ಮನೆ ಎದ್ಬಿಡಿ ಪೆದ್ದುಗಳ ತರ, ನಿಮ್ಗೇನು ಅರ್ಥ ಆಗಿಲ್ಲ ಸ್ವಾಮಿ ಅಂತ. ಅಪಾರ್ಥ ಮಾಡ್ಕೊಂಡ್ರು ತುಂಬಾ ಡೇಂಜರಸ್. ನಾನು ಎಷ್ಟೋ ಜನಕ್ಕೆ ನೇರವಾಗಿ ಹೇಳಿದ್ದೀನಿ, ಕೆಲವು ವಿಚಾರಗಳನ್ನ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ನೀವು ಅರ್ಥ ಮಾಡ್ಕೊಂಡಿರೋದು ಸರಿ ಇಲ್ಲ, ನನ್ನನ್ನು ಅರ್ಥ ಮಾಡ್ಕೊಂಡ್ರು ಸರಿ ಇಲ್ಲ, ನನ್ನ ಪದಗಳನ್ನ ಅರ್ಥ ಮಾಡ್ಕೊಂಡ್ರು ಸರಿ ಇಲ್ಲ ಅಂತಾನೆ ಹೇಳಿರ್ತೀನಿ. ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಇಲ್ಲ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ಬೇಕು. ಶಾಸ್ತ್ರಗಳನ್ನ ಯಾವಾಗ ನಾವು ಅಪಾರ್ಥ ಮಾಡ್ಕೊಳ್ತೀವೋ, ಈಗ ನೀವು ಪ್ರೀಚಿಂಗ್ ಮಾಡ್ಬೇಕು, ಏನ್ ಪ್ರೀಚಿಂಗ್ ಮಾಡ್ತೀರಿ? ನಮ್ಗೆ ಹಿಂಗೆ ಹೇಳ್ಕೊಟ್ರು ಅದಕ್ಕೆ ನಾವು ಇದೇ ಹೇಳ್ತಾ ಇದೀವಿ ಅಂತ. ಅದು ಪ್ರೀಚಿಂಗ್ ಆಗಲ್ಲ, ಅದು ಅಪಪ್ರಚಾರ ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಡಿವೋಟಿಸ್ ಹೇಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ, ಪ್ರಭುಪಾದರನ್ನು ಬಿಟ್ಟು ನಾವು ಆ ಕಡೆ ಹೋಗ್ಬಾರ್ದು. ಪ್ರಭುಪಾದರು ಏನ್ ಹೇಳಿದ್ರೆ ಅದಷ್ಟೇ ಮಾಡ್ಬೇಕು. ಎಷ್ಟೋ ಕಡೆ ಹೇಳ್ತಾರೆ, ನಾನು ಏನು ಸೂತ್ರ ಕೊಟ್ಟಿದ್ದೀನಿ ನಿಮ್ಮ ಪದಗಳಲ್ಲಿ ಹೇಳ್ರಿ ಅದನ್ನ ಅಂತ. ನಾನೇನ್ ಸೂತ್ರ ಹೇಳಿದ್ದೀನಿ, ನಾನೇನ್ ಪ್ರವಚನಗಳು ಹೇಳ್ತೀನಿ, ಅಥವಾ ನಾನೇನ್ ಗೈಡೆನ್ಸ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅದನ್ನ ನಿಮ್ಮ ಪದಗಳಲ್ಲಿ ಹೇಳಿ. ಅದು ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಾರ್ದು.
ಅದಕ್ಕೆ ಗಮನ ಇಟ್ಟು ಕೇಳಿಸ್ಕೋಬೇಕು. ತುಂಬಾ ಆಳವಾಗಿ ಏನು ಹೇಳ್ತಾ ಇಲ್ಲ ನಾನು, ಯಾಕಂದ್ರೆ ಇಲ್ಲಿ ಹೊಸಬ್ರು ಇರ್ತಾರೆ, ಇನಿಷಿಯಲ್ ಆರಂಭಿಕ ಭಕ್ತರು ಇರ್ತಾರೆ. ಎಲ್ರಿಗೂ ಬ್ಯಾಲೆನ್ಸ್ ಮಾಡಿ ಹೇಳ್ತಾ ಇರ್ತೀನಿ. ಓಕೆ, ಅಪಾರ್ಥ ಮಾಡ್ಕೋಬೇಡಿ. ಅರ್ಥ ಆಗಿಲ್ಲವಂದ್ರೆ ನನ್ನ ಹತ್ರನೇ ಕೇಳಬೇಕು ನೀವು. ಅವ್ರು ಹಂಗಂದ್ರಂತೆ ಹೌದಾ, ಅವ್ರು ಹಿಂಗಂದ್ರಂತೆ ಹೌದಾ ಅಂತ ಕೇಳಬಾರ್ದು, ನನ್ನ ಹತ್ರ ಕೇಳಬೇಕು. ಇಲ್ಲ ಯಾರ ಹತ್ರನೂ ಡಿಸ್ಕಸ್ ಮಾಡಬಾರ್ದು. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಳ್ತಾ ಇದೀನಿ ನಾನು, ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ಯಾರ ಹತ್ರ ಡಿಸ್ಕಸ್ ಮಾಡಬಾರ್ದು, ನನ್ನ ಹತ್ರನೇ ಮಾಡ್ಬೇಕು. ಯಾಕಂದ್ರೆ ಒಂದ್ 2-3 ಇನ್ಸಿಡೆಂಟ್ ನಮ್ಗೆ ಗೊತ್ತಾಗಿದೆ. ಅವ್ರು ಹಂಗಂದ್ರಂತೆ, ಇವಾಗ ನಾನು ಹಂಗಂದಿಲ್ಲ ಅಂತ ಇಟ್ಕೊಳ್ಳಿ, ಹೆಂಗ್ ಸರಿ ಮಾಡ್ತೀರಾ ಈಗ ನೀವು ಅದನ್ನ? ನಿಮ್ ಜವಾಬ್ದಾರಿ ಇವಾಗ ನೀವು ಮಾಡ್ಬೇಕಾಗಿರೋದು. ವಾರ್ನಿಂಗ್ ಇದು. ಶಾಸ್ತ್ರವನ್ನಾಗ್ಲಿ ಯಾರನ್ನೇ ಆಗ್ಲಿ ನೀವು ಕರೆಕ್ಟ್ ಆಗಿ ವಿತ್ ಪ್ರೂಫ್ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಸುಮ್ನೆ ಹಂಗಂದ್ರಂತೆ ಹಿಂಗಂತೆ ಕಥೆಗಳೆಲ್ಲ ಮಾಡಬಾರ್ದು. ಅದು ಡಿವೋಟಿ ಲಕ್ಷಣಗಳಲ್ಲ. ಅದು ಏನೇ ಇದ್ರು ಅದನ್ನ ನೇರವಾಗಿ ಹೇಳ್ಬೇಕು, ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಾರಲ್ಲ ಹಾಗೆ. ಮೊದಲು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಈ ವಿಚಾರದಲ್ಲಿ ಎಷ್ಟೋ ಗೊಂದಲಗಳು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಯಾರು ಸರಿ ಮಾಡ್ಬೇಕು ಇವಾಗ? ಈಗ ನಾವ್ ಹೇಳ್ಬೇಕು ಹೋದ್ರೆ ನಾವು ನಿಶ್ಚಯ ಆಗ್ತೀವಿ. ದಯವಿಟ್ಟು ಶಾಸ್ತ್ರವನ್ನ ಶುದ್ಧ ಭಕ್ತರ ಬಾಯಿಂದ ಕೇಳಿ, ಯಾರು ಹರಿಕಥೆಗಳೆಲ್ಲ ಕೇಳಬಾರದು. ಗುರುವಿನ ಮೊದಲ ಲಕ್ಷಣ ಅವರು ಪರಂಪರೆಯಿಂದ ಬಂದಿರುವಂತವರಾಗಿರ್ಬೇಕು, ಶಾಸ್ತ್ರ ಅಧ್ಯಯನ ಮಾಡಿರುವಂತವರಾಗಿರ್ಬೇಕು, ಅವರ ಗುರುಗಳಿಗೆ ವಿಧೇಯರಾಗಿರ್ಬೇಕು, ಪರಂಪರೆಗೆ ನಿಷ್ಠರಾಗಿರ್ಬೇಕು. ಯಾರೋ ಬಂದು ಏನೋ ಹೇಳಿದ್ರೆ ನಾವು ಅವ್ರು ಹೇಳಿದ್ದು ಭಗವಂತನ ಬಗ್ಗೆನೇ ಆಗಿದ್ರು ಕೂಡ ಪರಂಪರೆ ಇಲ್ಲ ಅಂದ್ರೆ ನೀವು ಕೇಳಬಾರದು. ಯಾವ್ದಾದ್ರು ಒಂದು ಪರಂಪರೆಯಲ್ಲಿ ಇರಬೇಕು, ಅವ್ರು ಅಧಿಕೃತರಾಗಿರ್ಬೇಕು, ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಅವ್ರನ್ನಷ್ಟೇ ನಾವು ಫಾಲೋ ಮಾಡ್ಬೇಕು. ಇದು ಇನ್ಸ್ಟ್ರಕ್ಷನ್ಸ್. ಮಹಾರಾಜ್ ನಮ್ ಗುರು ಮಹಾರಾಜ್ ಏನ್ ಹೇಳ್ತಾರೆ ಅದನ್ನ ನಾವು ನಿಮ್ಗೆ ಹೇಳ್ತೀವಿ. ಗುರು ಮಹಾರಾಜ್ ಎಷ್ಟು ಸ್ಪೆಸಿಫಿಕ್ ಅಂದ್ರೆ ಕೀರ್ತನ್ ಕೇಳ್ಬೇಕಾದ್ರೂ ಇಂಥವ್ರದ್ದೇ ಕೇಳ್ಬೇಕು ಅಂತ ಹೇಳ್ತಾರೆ, ಬೇರೆ ಯಾರ್ದು ಕೇಳಬಾರ್ದು ಅಂತ. ಅಷ್ಟು ಸ್ಪೆಸಿಫಿಕ್. ಯಾಕಂದ್ರೆ ಅವರ ಸ್ವರದಲ್ಲಿ ಕೃಷ್ಣ ಇರ್ತಾನೆ, ಅವರ ಕೀರ್ತನೆಯಲ್ಲಿ ಕೃಷ್ಣ ಕುಣಿತ ಇರ್ತಾನೆ. ಅಂದ್ರೆ ಅಂದ್ರೆ ಅರ್ಥ ಏನಂದ್ರೆ ಅಧಿಕೃತವಾಗಿರಬೇಕು. ಮಾತು ಅಷ್ಟೇ. ಈಗ ಗುರು ಮಹಾರಾಜ್ ಏನ್ ಹೇಳ್ತಾರೆ ಅದನ್ನ ನಾವು ಫಾಲೋ ಮಾಡ್ಬೇಕು. ಇದನ್ ಮಾಡಿ ಇದ್ ಮಾಡಬೇಡಿ, ಇದ್ ಬಿಡಿ. ಯಾಕಂದ್ರೆ ಒಂದ್ಸಲ ಅದು ಡೈವರ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಟ್ರ್ಯಾಕ್ ಚೇಂಜ್ ಆಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ವಾಪಸ್ ಬರಲ್ಲ ಅದು. ಈಗ ರೈಲ್ವೆ ಟ್ರ್ಯಾಕ್ ಭುವನೇಶ್ವರಲ್ಲಿ ಟ್ರ್ಯಾಕ್ ಚೇಂಜ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಲೋಕೋ ಪೈಲಟ್ ನಿದ್ದೆ ಮಾಡ್ಬಿಟ್ಟು ಟ್ರ್ಯಾಕ್ ಚೇಂಜ್ ಮಾಡಿಲ್ಲ, ಅದೇ ಟ್ರ್ಯಾಕ್ ಅಲ್ಲಿ ಹೋಗ್ಬಿಟ್ರು. ಯೂಟರ್ನ್ ಮಾಡ್ಕೊಂಡ್ ಬರಕ್ಕಾಗಲ್ಲ, ಈಗ ರಿವರ್ಸ್ ಬರಕ್ಕಾಗಲ್ಲ. ಹಂಗ್ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವೆಲ್ರು. ಈಗ ವಿಷ್ಣುವಿನ ಅವತಾರ ಕೃಷ್ಣ, ವಿಷ್ಣುವಿನ ಅವತಾರ ಕೃಷ್ಣ, ಟ್ರ್ಯಾಕ್ ಚೇಂಜ್ ಆಗೋಗಿದೆ, ಮತ್ತೆ ವಾಪಸ್ ಬರ್ತಾ ಇಲ್ಲ. ಅದಕ್ಕೆ ನಾನು ಟ್ರ್ಯಾಕ್ ಎಳ್ಕೊಂಡ್ ಬಿಡ್ತಾ ಇರೋದು. ಎಲ್ಲಾರನ್ನ ಎಳ್ಕೊಂಡ್ ಬಂದು ಸೀದಾ ಈಗ ಟ್ರ್ಯಾಕ್ ಕೂರ್ಸೋದು. ಕೃಷ್ಣ ಎಲ್ಲ ಅವತಾರಗಳಿಗೆ ಮೂಲ ಅವತಾರಿ ಅಷ್ಟೇ. ಇದು ಚೆನ್ನಾಗಿ ಮನ್ಸಲ್ಲಿ ಕಾಂಕ್ರೀಟ್ ಮಾಡ್ಕೊಳ್ಳಿ. ಕನ್ಸಲ್ ಬಂದ್ ಎದ್ರು ಕೇಳಿದ್ರು ಹೇಳ್ಬೇಕು ನಾವು. ಸೊ ಕೃಷ್ಣ ಸಂಹಾರ ಮಾಡಕ್ ಬಂದಿದ್ದು ತನ್ನ ಮೂಲ ರೂಪದಲ್ಲೆಲ್ಲ. ಆ ಹೊತ್ತಿನಲ್ಲಿ ಕೃಷ್ಣನ ಶರೀರದಲ್ಲಿ ಇದ್ದಂತಹ ವಿಷ್ಣು ಮಾಡಿದ ಕೆಲಸ ಅದು. ಸರಿ, ಹಾಗಾದ್ರೆ ಅವತಾರ ಸಂಹಾರ ಮಾಡಿದ್ದು ಕೃಷ್ಣ ರೂಪದಲ್ಲಿ ಅಲ್ವಾ? ಹೌದು, ಅವನು ಮಹಾ ನಾಟಕಕಾರ, ಅವನು ಮಹಾ ದೊಡ್ಡ ಡ್ರಾಮಾ ಆರ್ಟಿಸ್ಟು. ಈಗ ನಾವು ಆಂಜನೇಯನ್ ವೇಷ ಹಾಕ್ಬಿಟ್ಟು ಒಬ್ಬರಿಗೆ ಸಮುದ್ರ ಹಾರಪ್ಪ ಅಂತ ಹೇಳ್ತೀವಿ. ಅಲ್ಲಿ ಸಮುದ್ರ ಹಾರಿದ್ ಯಾರು? ವೇಷ ಹಾಕೊಂಡಿರೋರು, ವೇಷಧಾರಿ ಅಲ್ಲ. ಹನುಮಂತನೇ ಒಂದು ಸಮುದ್ರ ಹಾರಲಿಲ್ಲ ಅಲ್ಲಿ. ಹನುಮಂತನ್ ವೇಷ ಹಾಕಿದ್ರು, ಒಂದು ಬಾಲ ಹಾಕಿದ್ರು, ಒಳಗಡೆ ಯಾರೋ ಒಬ್ಬ ಇದ್ದ, ಅವನ್ ಹಾರಿದ್ದು. ನಮ್ಗೆ ಕಾಣಿಸಿದೇನು ಹನುಮಂತ ಹಾರದ ಅಂತ? ಆಂಜನೇಯ ಹಾರೇ ಬಿಟ್ನ ಸಮುದ್ರನ. ಆಂಜನೇಯ ಎಲ್ಲಿಂದ ಬರ್ತಾನೆ ಹಾರೋದಿಕ್ಕಲ್ಲಿ? ನಾಟಕ ನಡೀತಾ ಇದೆ, ಬಯಲ್ ನಾಟಕ. ಅಲ್ಲಿ ಒಳಗಡೆ ಇದ್ದವನ ಹಾರಿದ್ದು, ನಮ್ ಕಂಡಿದ್ದು ಮೇಲ್ಗಡೆ ವೇಷ. ಇದು ನಮ್ಮ ದಡ್ಡತನ ಅಷ್ಟೇ. ಕೃಷ್ಣ ಮಹಾ ನಾಟಕಕಾರ, ಅವನು ದೊಡ್ಡ ಡ್ರಾಮಾ ಆರ್ಟಿಸ್ಟು. ನಮ್ಗೆ ಗೊತ್ತಿಲ್ವಾ? ಗೂಢ ಕಪಟ ಮಾನುಷ.
ಮನುಷ್ಯನ್ ತರ ಬಂದ ಅಷ್ಟೇ, ಮನುಷ್ಯನ ಅವನು ಕೃಷ್ಣ ಅಲ್ವಾ? ಈಗ ಅಪಾರ್ಥ ಆಗಿದೆ, ನಮ್ದ ತಪ್ಪು ಕೃಷ್ಣಂದ? ನೀನ್ ಯಾಕಪ್ಪ ವೇಷ ಹಾಕೊಂಬಂದ? ನಾನ್ ವೇಷ ಹಾಕೊಂಬರೋದೇ ಕೆಲ್ಸ ನಮ್ದು. ನೀವು ಭಕ್ತರಲ್ಲ, ಅದಕ್ಕೆ ನಾನು ಅರ್ಥ ಮಾಡ್ಕೊಂಡಿಲ್ಲ. ನೀವು ಪೆದ್ದುಗಳು, ಅದಕ್ಕೆ ನಾನು ಅರ್ಥ ಆಗಿಲ್ಲ. ನನ್ ತಪ್ಪ ಅಂತ ಕೇಳ್ತಾನೆ ಕೃಷ್ಣ. ಅದಕ್ಕೆ ಹೇಳ್ತಾರೆ, ಅದ್ ಏನೇ ಇದ್ರು ಭಗವಂತ ಸಂಹಾರ ಮಾಡ್ದ ಆಯ್ತು ಅನ್ಕೊಳ್ಳೋಣ, ವಿಷ್ಣು ಕೂಡ ಭಗವಂತನೇ. ಆದ್ರೆ ಕೃಷ್ಣನ ಅವತಾರಕ್ಕೆ ರಹಸ್ಯ ಕಾರಣ ಬೇಕಲ್ವಾ ನಮ್ಗೆ? ಅದಕ್ಕೋಸ್ಕರ ಇದನ್ನ ಗೌಣವಾಗಿ ತಗೊಳ್ತಾ ಇದ್ದಾರೆ. ಸೊ ಭಗವಂತ ಅಪೇಕ್ಷೆ ಪಟ್ಟಿದ್ದೇನಕ್ಕೋಸ್ಕರ ಅವತಾರ ಮಾಡಕ್ಕೆ? ಒಂದು, ಕೃಷ್ಣನನ್ನ ರಸಿಕ ಶೇಖರ, ಕೃಷ್ಣ ಪರಮ ಕರುಣ. ಕೃಷ್ಣ ರಸಿಕ ಶೇಖರ, ಪರಮ ಕರುಣ. ಒಂದು ದೈವ ಪ್ರೇಮದ ಮಾಧುರ್ಯವನ್ನ ನಾನೂ ಸವಿಬೇಕು. ಹರಿಭೋ. ಕೃಷ್ಣ ಭಗವಂತ ಆಗಿದ್ರೂ ಕೂಡ ಆ ದೈವ ಪ್ರೇಮದ ಮಾಧುರ್ಯ ನಾನೂ ಸವಿಬೇಕು. ಅದಕ್ಕೆ ಹೇಳುದು, ಭಗವಂತನಿಗೂ ಕೂಡ ಅತೃಪ್ತಿ ಕಾಡುತ್ತೆ. ಪ್ರೇಮ ಭಕ್ತಿ ಮಾಡಿಲ್ಲ ಅಂದ್ರೆ ನಮ್ಗೆ ನಿಮ್ಗೆ ಯಾಕಿಲ್ಲ ಮತ್ತೆ ಅದು? ನಮ್ಗೆ ನಿಮ್ಗೆ ಯಾಕಿಲ್ಲ ಪ್ರೇಮ ಭಕ್ತಿ ಸವಿಬೇಕು ಅಂತ? ಭಗವಂತನಿ ಅಯ್ಯೋ ಅವನಿಗಿದೆ ಬಿಡ್ರಿ, ನಮ್ಗೆ ಏನಕ್ಕೆ? ಮತ್ತೇನಕ್ಕೆ ಹೋಗ್ತೀರಾ ದೇವ್ರ ಹತ್ರ? ಹಾಗಾದ್ರೆ ಏನಕ್ಕೆ ಹೋಗ್ತೀರಾ? ನಾ ಹುಡುಗ ಯಾವ್ದೊಂದು ಹುಡುಗಿನ ಲವ್ ಮಾಡ್ಬಿಟ್ಟಿದ್ದಾನೆ, ಹೆಂಗಾನ ಮಾಡಿ ಗಂಟ ಹಾಕ್ಸ್ಬಿಡಪ್ಪ ಅಂತ ಕೇಳಕ್ ಹೋಗ್ತಿದ್ದ. ಕೃಷ್ಣ ರಸಿಕ ಶೇಖರ, ಪರಮ ಕರುಣ. ಕೃಷ್ಣ ನಿನ್ ಪ್ರೇಮ ಬೇಕು ಅಂತ ನಾವು ಹೋಗ್ಬೇಕೆ ಹೊರತು, ಕೃಷ್ಣನ ಬರ್ತಾನೆ ನನ್ ಪ್ರೇಮ ಬೇಕು, ನನಗೆ ನಾನು ಪ್ರೇಮವನ್ನು ಸವಿಬೇಕು ಅಂತ. ಇದು ರಹಸ್ಯ ಕಾರಣ. ಕೃಷ್ಣ ಬಂದಿದ್ದು ಯಾಕೆ? ಗೋಕುಲದಲ್ಲಿ ಹುಟ್ಟಬೇಕಿತ್ತು ಕೃಷ್ಣ, ಗೋಪಿಯರ ಮಧ್ಯೆ. ಅಲ್ಲೇ ಯಾಕೆ ಬೆಳಿಬೇಕಾಗಿತ್ತು? ಮಥುರದಲ್ಲಿ ರಾಜನಾಗಿ ಬೆಳಿಬೋದಿತ್ತಲ್ಲ ವಸುದೇವ ದೇವಕಿ ಜೊತೆ. ಎಲ್ಲ ಪ್ರೀ ಪ್ಲಾನ್. ಕೃಷ್ಣ ಏನ್ ಮಾಡ್ದೆ? ಎಲ್ಲ ಪ್ಲಾನ್. ಎಷ್ಟು ಪ್ರೇಮ ಸಿಗುತ್ತೆ ನಮ್ಗೆ. ಬನ್ರಿ ಅಂದ್ರೆ ಬರೋದೇ ಇಲ್ಲ. ಫ್ರೀಯಾಗಿ ಕೊಟ್ರೆ ಪ್ರೇಮ, ಫ್ರೀಯಾಗಿ ಹಂಚ್ತಾ ಇದಾರೆ ಪ್ರೇಮ, ಬರೋದಿಲ್ಲ ನಮ್ಗೆ. ನಮ್ಗಿನ್ನೂ ಆ ಕಡೆ ಪ್ರೇಮ ಜಾಸ್ತಿ. ಲಸ್ಟ್ ಹೋಗೋ ತನಕ ಲವ್ ಬರೋದಿಲ್ಲ. ಬರುತ್ತಾ? ರಸಿಕ ಶೇಖರ ಕೃಷ್ಣ. ನಾನು ಕೂಡ ಮಾಧುರ್ಯವನ್ನ ಸವಿಬೇಕು ಅಂತ ಆಸೆ ಪಟ್ಟ. ಆಮೇಲೆ ಸ್ವಯಂ ಪ್ರೇರಣೆಯಿಂದ ಉದಿಸ್ಬೇಕು ಆಕರ್ಷಣೆ. ಬಲವಂತ ಮಾಡಿ ದಬ್ಬೋದಲ್ಲ. ಮಾಡೋ ಭಕ್ತಿ ಮಾಡೋ, ಬನ್ರಿ ಬನ್ರಿ ಕಸ ಗುಡ್ಸಾಕ್ ಬನ್ರಿ, ಸೆಂಟರ್ ಸೇವೆ ಮಾಡಕ್ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಅಂತಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತಾ, ಕೃಷ್ಣ ನೋಡ್ತಾ ನನ್ನ ಕರ್ತವ್ಯ ಏನೋ ಒಂದು ಕರ್ತವ್ಯ ಮಾಡ್ತಾ ಇದ್ದೇನೆ. ಬರ್ದಿರೋರ್ ಗತಿ ಏನ್ ಮಾಡಕ್ಕಾಗುತ್ತೆ? ಸ್ವಯಂ ಪ್ರೇರಣೆ ಅಂತ ಪದ ಯೂಸ್ ಮಾಡ್ತಾರೆ ಕವಿರಾಜ ಕೃಷ್ಣ. ಸ್ವಯಂ ಪ್ರೇರಣೆ ಒಳಗಿಂದ ಬರ್ಬೇಕು, ನಾನ್ ಮಾಡ್ಬೇಕು ಅಂತ. ಅಯ್ಯೋ ಬೈತಾರಪ್ಪ ಬರ್ಲಿಲ್ಲ ಅಂತ ಬರೋದ. ಬರ್ಲಿಲ್ಲ ಅಂದ್ರೆ ಬೈಯೋದಲ್ಲ, ಬೈದ್ ಬರ್ಸ್ಕೊಳ್ಳೋದಲ್ಲ. ಅದು ಸ್ವಯಂ ಪ್ರೇರಣೆಯಿಂದ ಬರ್ಬೇಕು. ಇದು ಹೇತು ಹೈತೆ ಇಚ್ಚಾರ ಉದ್ಗಮ. ಕೃಷ್ಣ ಎರಡು ಆಸೆಗಳನ್ನ ಇಟ್ಕೊಂಡ್ ಬರ್ತಾನೆ. ಒಂದು, ನಾನು ಆ ಮಾಧುರ್ಯವನ್ನು ಸವಿಬೇಕು. ಆಮೇಲೆ ಈ ಲೋಕದ ಜನರು ಸ್ವಯಂ ಪ್ರೇರಣೆಯಿಂದ ಉದಿಸುತ್ತಲ್ಲ ಆಕರ್ಷಣೆ, ಆ ಆಕರ್ಷಣೆಯಿಂದ ಮಾಡೋ ಭಕ್ತಿನ ನಾನು ಪ್ರಚಾರ ಮಾಡಬೇಕು. ಸೆಂಟೆನ್ಸ್ ಅರ್ಥ ಆಗ್ತಿದ್ಯಾ? ಯಾರಿಗೆ ಅರ್ಥ ಆಗ್ತಾ ಇಲ್ಲ? ಯಾರಿಗೆ ಪದಗಳ ವಾಕ್ಯಗಳ ಅರ್ಥ ಆಗ್ತಾ ಇಲ್ಲ, ಪದಗಳ ಅರ್ಥ ಆಗ್ತಾ ಇಲ್ಲ? ಸ್ವಯಂ ಪ್ರೇರಣೆಯಿಂದ ಉದಿಸಿದ ಆಕರ್ಷಣೆ. ದಾರಿಲಿ ಹೋಗ್ತಾ ಇರ್ತಾರೆ ಹುಡುಗ, ಸ್ಮಾರ್ಟ್ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್. ಒಂದು ಹುಡುಗಿ ನೋಡ್ತಾನೆ, ಯಾರು ಹೇಳಿಲ್ಲ ಹುಡುಗಿನ ಲವ್ ಮಾಡುವಂತ. ಸ್ವಯಂ ಬಂದ್ಬಿಡುತ್ತೆ, ವಾವ್ ಸೂಪರ್ ಆಗಿದ್ದಾಳೆ ಹುಡುಗಿ, ಹುಡುಗ ಚೆನ್ನಾಗಿದ್ದಾಳೆ, ಪ್ರೀತಿ ಮಾಡೋಣ ಅಂತ ಅನ್ಸುತ್ತೆ. ಯಾರು ಹೇಳಿದ್ರೆ? ಅವ್ರ ಅಪ್ಪ ಅಮ್ಮ ಹೇಳಿದ್ರ ಪ್ರೀತಿ ಮಾಡುವಂತ? ಅದ್ ಹೆಂಗ್ ಬಂತೆ? ಬಂದ್ಬಿಡ್ತು ಹುಡುಗಿನ ನೋಡಿದ ತಕ್ಷಣ ಆಕರ್ಷಣೆ ಬಂತು, ಲವ್ ಮಾಡಕ್ ಶುರು ಮಾಡ್ದ. ಏನ್ ಬೇಕು ತಗೋ, ವ್ಯಾಲೆಂಟೈನ್ಸ್ ಡೇಗೆ ಈ ಗಿಫ್ಟು, ಬರ್ತ್ಡೇಗೆ ಆ ಗಿಫ್ಟು ಅಂತ ಕೊಡ್ತಾನೆ. ಯಾರಿಗೆ ಕೊಡಕ್ಕೆ ಹೇಳಿದ್ರೆ ನಿಮ್ಗೆ? ನಮ್ಮ ಅಪ್ಪ ಅಮ್ಮ ಹೇಳಿದ್ರ ಕೊಡಿ ಅಂತ? ಮತ್ತೆ ಯಾಕೆ ಕೊಟ್ರಿ ಮತ್ತೆ ಅವ್ರಿಗೆ? ಹೆಂಗ್ ಬಂತು ಪ್ರೀತಿ?
ಸ್ವಯಂ ಪ್ರೇರಣೆಯಿಂದ ಉದಿಸಿದ ಆಕರ್ಷಣೆಯ ಮೂಲಕ ಮಾಡುವ ಭಕ್ತಿ ಸೇವೆಯೇ ನನಗೆ ಬೇಕಾಗಿರೋದು. ಬಲವಂತವಾಗಿ ಎಳ್ಕೊಂಡ್ ಬಿಟ್ಟು ಭಕ್ತಿ ಮಾಡ್ರಿ, ಕಟ್ಟಾಕ್ಬಿಟ್ಟು ಭಕ್ತಿ ಮಾಡ್ರಿ, ತಗೊಳ್ಳಿ ಚಾಂಟಿಂಗ್ ಬಿಟ್ಟು ಚಾಂಟಿಂಗ್ ಮಾಡ್ರಿ, ತಗೊಳ್ಳಿ ಇದು ಮಾಡ್ರಿ. ಅಯ್ಯೋ ಬಿಡ್ರಪ್ಪ ಹೋಗ್ಲಿ, ಕೃಷ್ಣ ಬಿಟ್ಬಿಡು ಹೋಗ್ಲಿ, ಅವನನ್ನ ಬಲವಂತ ಮಾಡಕ್ ಹೋಗ್ಬೇಡ. ಎರಡು ಕೈ ಜೋಡಿಸಿ, ಇದೇ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಎರಡು ಕೈ ಜೋಡಿಸಿ ಹೇಳೋದಷ್ಟೇ ನಮ್ಮ ಕರ್ತವ್ಯ. ಬರೋರು ಬರ್ಬೋದು, ಹೋಗೋರು ಹೋಗ್ಬೋದು. ಕೃಷ್ಣ ಇಷ್ಟಪಟ್ರೆ ಕರ್ಸ್ಕೋತಾನೆ, ಕಷ್ಟ ಆದ್ರೆ ಬಿಟ್ಬಿಡ್ತಾನೆ. ಎಷ್ಟು ಅಂತ ಬಲವಂತ ಮಾಡಕ್ಕಾಗುತ್ತೆ? ಒಂದು ಲೆವೆಲ್ ಅವ್ರಿಗೆ ಎತ್ತಬಹುದು. ಆ ಹಗ್ಗಕ್ಕೆ ಬಿಂದಿಗೆಗೆ ಹಗ್ಗ ಹಾಕಿ ಬಾವಿಲಿ ಬಿಟ್ಟು ಹಿಂಗಾಡ್ಸಿ ಜಗ್ಸಿ ಬಿಂದಿಗೆಯಲ್ಲಿ ತುಂಬಿಸಿ ಬಲವಂತ ಮಾಡಿ ಎಳಿಬೇಕು. ಶಕ್ತಿ ಇರೋ ತನಕ ಎಳೆದ್ಬಿಟ್ಟು ಆಮೇಲೆ ದಬ್ ಅಂತ ಬಿಟ್ಬಿಡ್ಬೇಕು ಅಷ್ಟೆ. ಅಂದ್ರೆ ಬಿಡೋದು ಅಂತ ಅಲ್ಲ, ಪ್ರಯತ್ನ ಮಾಡೋದು ಬಿಟ್ಬಿಡ್ಬೇಕು ಅಷ್ಟೆ. ನಾವು ಎಕ್ಸ್ಪೆಕ್ಟ್ ಮಾಡೋ ಲೆವೆಲ್ಗೆ ಡಿವೋಟಿಸ್, ಶೆಲ್ಟರ್ ಡಿವೋಟಿಸ್ ಇಲ್ಲ, ಯಾರು ಇಲ್ಲ. ಶೆಲ್ಟರ್ ಗುರು ಆಶ್ರಯ ಪಡ್ಕೊಳ್ತಾ ಇದೀವಿ, ನಾವು ಅನ್ಕೊಳ್ಳೋ ಲೆವೆಲ್ಗೆ ಯಾರು ಇಲ್ಲ. ಹೆಂಗಪ್ಪ ಯಾರನ್ನ ನಂಬ್ಕೊಂಡು ಆಶ್ರಯ ಕೊಡ್ಸೋದಪ್ಪ ಗುರುಗಳಿಗೆ? ಗುರು ಆಶ್ರಯ ಕೊಡ್ಸ್ಬಿಟ್ಟು ಆಮೇಲೆ ಅನ್ಕೊಂಡು ಸ್ವಯಂ ಪ್ರೇರಣದ ಭಕ್ತಿ ಮಾಡಕ್ಕೆ ಬರ್ತಾ ಇಲ್ಲ, ಹೇಳಿದ ಕೆಲಸ ಮಾಡಲ್ಲ, ರೀಡಿಂಗ್ ಸೆಷನ್ ಮಾಡಲ್ಲ, ಸ್ವರೂಪಾದರ್ಶ ಪೇಪರ್ ಕೊಟ್ಟಿಲ್ಲ, IDC ಮಾಡಿಲ್ಲ. ನಮಗೂ ಆಶ್ರಯ ಬೇಕು, ನನಗೂ ಗುರು ಆಶ್ರಯ ಬೇಕು, ನನಗೂ ದೀಕ್ಷೆ ಬೇಕು. ನಾವು ಹೇಳಿದ ಲೆವೆಲ್ಗೆ ಎಲ್ರೂ ರೀಚ್ ಆಗ್ಬೇಕು, ನಾವು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಎಲ್ರೂ ಬರ್ಬೇಕು. ದಿದ್ದೆ ಗಣ್ಣಲ್ಲಿ ಕೇಳಿದ್ರು, ಭಾಗವತನ ಪ್ರಶ್ನೆ ಕೇಳಿದ್ರು ಹೇಳ್ಬೇಕು. ಬೇಸಿಕ್ ಪ್ರಶ್ನೆ ಅಲ್ಲ, ಓದಬೇಕು. ದಿನ 1 ಗಂಟೆ ಓದಿ ನನಗೆ ಒಪ್ಪಿಸ್ಬೇಕು, ಬರೆದು ತೋರಿಸ್ಬೇಕು, ಹೋಮ್ವರ್ಕ್. ಸೊ ಹೀಗೆ ಭಗವಾನ್ ಕೃಷ್ಣ ಯೋಚನೆ ಮಾಡ್ತಾನೆ, ಅಲ್ಲ ಇಡೀ ಜಗತ್ತು ನನ್ನ ಭವ್ಯತೆಯಿಂದ ತುಂಬ ಹೋಗಿದೆ ನೋಡಿ. ಭಗವಂತನ ಭವ್ಯತೆ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಸುಂದರವಾದ ಬೆಟ್ಟಗಳು, ನದಿಗಳು, ಗುಡ್ಡಗಳು, ಬಣ್ಣ ಬಣ್ಣದ ಚಿಟ್ಟೆಗಳು. ಆದರೆ ಐಶ್ವರ್ಯ ಜ್ಞಾನೇತಿ ಸಭ ಜಗತ್ ಮಿಶ್ರಿತ, ಐಶ್ವರ್ಯ ಶಿಥಿಲ ಪ್ರೇಮೇ ನಹಿ ಮೋರ ಪ್ರೀತ. ಭಗವಂತನ ಭವ್ಯತೆಯಿಂದ, ಭಗವಂತನಿಗೆ ಕೊಡುವಂತಹ ಗೌರವದಿಂದ ನನ್ನ ಭಕ್ತಿ ಏನಾದರೂ, ನನ್ನ ಪ್ರೇಮ ಏನಾದ್ರು ದುರ್ಬಲ ಆಯ್ತು ಅಂದ್ರೆ ಅದು ನನ್ನನ್ನು ತೃಪ್ತಿಗೊಳಿಸೋದಿಲ್ಲ. ರಿಪೀಟ್ ಮಾಡ್ತೀನಿ, ಭಗವಂತ ಹೇಳ್ತಾ ಇರೋದು, ಯೋಚನೆ ಮಾಡ್ತಾ ಇರೋದು, ಹೇಳೋದಲ್ಲ, ಯೋಚನೆ ಮಾಡ್ತಾ ಇರೋದು. ಭಗವಂತ ಯೋಚನೆ ಮಾಡಿದ್ದನ್ನು ನಮ್ಗೆ ಹೇಳ್ತಾ ಇದಾರೆ ಅಂದ್ರೆ ಯಾರಾಗಿರ್ತಾರೆ ಅವರು? ನನ್ನ ಐಶ್ವರ್ಯದಿಂದ, ನನಗೆ ಸಲ್ಲಿಸುವ ಗೌರವದಿಂದ ನನ್ನ ಮೇಲೆ ಏನಾದ್ರು ಪ್ರೇಮ ದುರ್ಬಲ ಆಯಿತು ಅಂದ್ರೆ ಅದು ನನಗೆ ತೃಪ್ತಿ ಕೊಡೋದಿಲ್ಲ. ಯಾರಿಗೆ ಏನ್ ಅರ್ಥ ಆಯ್ತು ಹೇಳ್ತೀರಾ ಒಂದ್ ಸೆಂಟೆನ್ಸ್ ಅಲ್ಲಿ? ಏನಾದ್ರು ಅರ್ಥ ಆಯ್ತಾ? ನನಗೆ ಗೌರವ ಕೊಡೋದ್ರಿಂದ ನಾವ್ ಹೇಳ್ತೀವಿ ದೇವ್ರಿಗೆ ಗೌರವ ಕೊಡ್ಬೇಕು ಅಂತ, ಬಟ್ ಕೃಷ್ಣ ಹೇಳ್ತಾನೆ ನನಗೆ ಕೊಡೋ ಗೌರವದಿಂದ ಪ್ರೇಮ ಕಮ್ಮಿ ಆಯ್ತು ಅಂದ್ರೆ ಅದು ನನಗೆ ತೃಪ್ತಿ ಕೊಡೋದಿಲ್ಲ. ಭಗವಂತ ದೊಡ್ಡವನು, ಭಾರಿ ದೊಡ್ಡವನು, ಭಗವಂತನಿಗೆ ಆ ಐಶ್ವರ್ಯ ಇದೆ, ಈ ಐಶ್ವರ್ಯ ಇದೆ ಅಂತ ಏನಾದ್ರು ತಿರುಪತಿ ತಿಮ್ಮಪ್ಪನ ಹತ್ರ ಅದೆಷ್ಟೋ 1000 kg ಚಿನ್ನ ಇದೆಯಂತೆ ಅಂತ ಏನಾದ್ರು ಓಡೋದ್ರೆ ಅದರಿಂದ ನಮ್ಮ ಪ್ರೇಮ ಕಡಿಮೆ ಆಯ್ತು ಅಂದ್ರೆ ಕಂಡೀಷನ್ ಅಪ್ಲೈ. ಉದಾಹರಣೆ ಕೊಟ್ಟು ಹೇಳ್ತೀನಿ, ಗಂಡ ಹೆಂಡತಿ ತುಂಬಾ ಬಡವರು, ಮ್ಯೂಟ್ ಮಾಡ್ಕೊಳ್ಳಿ, ನನ್ನ ವಾಯ್ಸ್ ನನಗೆ ಕೇಳಿಸೋದು? ಓಕೆ. ತುಂಬಾ ಬಡತನದ ಇರ್ತಾರೆ ಗಂಡ ಹೆಂಡತಿ, ಅನ್ಯೋನ್ಯವಾಗಿರ್ತಾರೆ. ಹೆಂಡತಿನ ಬಿಟ್ಟು ಗಂಡ ಇಲ್ಲ, ಗಂಡ ಬಿಟ್ಟು ಹೆಂಡತಿ ಇಲ್ಲ, ಏನೋ ಬಂದಿದ್ರಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಗಂಜಿ ಗಿಂಜಿ ಕುಡ್ಕೊಂಡು ಇರ್ತಾರೆ. ಗಂಡನಿಗೆ ಒಂದಿನ ಇದ್ದಕ್ಕಿದ್ದಕ್ಕೆ ಐಶ್ವರ್ಯ ಬಂದ್ಬಿಡುತ್ತೆ, ಫಿಲಂ ಸ್ಟಾರ್ ಆಗ್ಬಿಡ್ತಾನೆ. ಆಗ ಅವನ ಬಡ ಹೆಂಡತಿನೇ ಬಿಟ್ಬಿಡ್ತಾನೆ, ಇನ್ಯಾರೋ ದೊಡ್ಡ ಫಿಲಂ ಸ್ಟಾರ್ನ ಮದುವೆ ಆಗ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಏನಾಯ್ತು ಇವಾಗ? ಸೊ ಹಾಗಾದ್ರೆ ಆ ಅನ್ಯೋನ್ಯತೆ ಇದ್ದಿದ್ದು ಏನಕ್ಕೋಸ್ಕರ? ಸ್ವಾರ್ಥ, ಹೌದಲ್ಲ? ಅರ್ಕೆ.
ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಅರಕೆ ಹೊತ್ಕೊಂಡ್ಬಿಡ್ತೀವಿ. ಏನ್ ಮಾಡಿದ್ದೇ ಮಾಡಿದ್ದು ಪೂಜೆ, ಏನು ತಣ್ಣೀರ್ ಸ್ನಾನ ಮಾಡಿದ್ದೇನು, ಸುತ್ತಿದ್ದೇನು, ಎಲ್ಲ ಮಾಡಿ ಐಶ್ವರ್ಯ ಬಂದ ತಕ್ಷಣ ಆಯ್ತು, ಗೊತ್ತಾಗಿತ್ತು ಎಲ್ಲ ಬಿಟ್ಬಿಡ್ರಿ ಸಾಕು, ಪ್ರೇಮ ಇಲ್ಲ ಏನು ಇಲ್ಲ. ಇದು ಭಕ್ತಿನೇ ಅಲ್ಲ, ಇದು ಸ್ವಾರ್ಥ ನಂಬರ್ ಒನ್. ಇದು ಬಡತನದಲ್ಲಿದ್ದಾಗ ಅನ್ಯೂನ್ಯತೆ ಇದ್ದಿದ್ದು ಅವನಿಗೆ ಏಕಾಏಕಿ ಶ್ರೀಮಂತಿಕೆ ಬಂದಾಗ ಆ ಪ್ರೀತಿ ಹೊರಟೋಯ್ತಲ್ಲ, ತೃಪ್ತಿ ಕೊಡುತ್ತಾಗ ಅದು ಯಾರಿಗಾದ್ರು? ಖಂಡಿತ ಕೊಡೋದಿಲ್ಲ. ಭಗವಂತ ಹೇಳ್ತಾನೆ, ನನಗೆ ಸಲ್ಲಿಸುವ ಗೌರವದಿಂದ ಆಗ್ಲಿ ಅಥವಾ ನನ್ನ ಐಶ್ವರ್ಯದ ಮಹಿಮೆಯನ್ನ ಹೊಗಳೋದಿಂದ ಆಗ್ಲಿ ಏನಾದ್ರೂ ಪ್ರೇಮ ಶಿಥಿಲ ಆಯ್ತು ಅಂದ್ರೆ ನನಗೆ ಅದು ಇಷ್ಟ ಆಗೋದಿಲ್ಲ. ಯಾರಾದ್ರೂ ನನ್ನನ್ನ ದೇವೋತ್ತಮ ಪರಮ ಪುರುಷ ಕೃಷ್ಣ ದೊಡ್ಡವನು, ತುಂಬಾ ದೊಡ್ಡವನು, ನಾನವನ ಶುದ್ಧ ಭಕ್ತ ಅಂತೇನಾದ್ರೂ ಅನ್ಕೊಂಡ್ರೆ ಆ ಭಕ್ತಿಯೂ ಕೂಡ ನನ್ನನ್ನ ನಿಯಂತ್ರಣ ಮಾಡಕ್ ಸಾಧ್ಯವಿಲ್ಲ. ದಯವಿಟ್ಟು ಏನಾದ್ರು ಅರ್ಥ ಆಯ್ತು ಹೇಳ್ಬೇಕು. ಒಬ್ರಾದ್ರೂ ಹೇಳಿ ನಮ್ಗಿದು ಅರ್ಥ ಆಯ್ತು ಅಂದ್ರೆ ನಂಗೆ ಸಮಾಧಾನ. ಎಲ್ರು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಎಲ್ಲಾ 35 ಜನಕ್ಕೂ ಅರ್ಥ ಆಗ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಯಾರಿಗೆ ಕೃಪೆ ಇದೆ ಅವ್ರಿಗಷ್ಟೇ ಅದು ಅರ್ಥ ಆಗುತ್ತೆ. ಭಗವಂತ ಹೇಳ್ತಾ ಇದ್ದಾನೆ, ಯಾರಾದ್ರೂ ನನ್ನನ್ನ ದೇವರು ಅಂತ ಭಾವಿಸ್ಕೊಂಡು ದೇವರಿಗೆ ಕೊಡುವಂತ ಗೌರವಗಳನ್ನ ಕೊಟ್ರೆ ಅದು ನನ್ನನ್ನ ಕಂಟ್ರೋಲ್ ಮಾಡೋದಿಲ್ಲ, ನನ್ಗೆ ಅದು ತೃಪ್ತಿ ಕೊಡೋದಿಲ್ಲ. ಮತ್ತೆ ಹೆಂಗಪ್ಪ ಕರಿಬೇಕು ನಿನ್ನ? ಹೆಂಗ್ ಕರಿಬೇಕು ನಾನು ನಿನ್ನ? ಹಾಗಾದ್ರೆ ಬಾ ಕೃಷ್ಣ ಕಬಡ್ಡಿ ಆಡೋಣ, ಬಾ ಕೃಷ್ಣ ಆಟ ಆಡೋಣ, ಗೋಲಿ ಆಡೋಣ ಬಾ ಅಂತ ಕರಿಬೇಕಾ? ಅಥವಾ ಬನ್ನಿ ಕೃಷ್ಣ ಬಂದ್ರು ಪಾದ ಪೂಜೆ ಮಾಡಿ ಗೌರವ ಐಶ್ವರ್ಯನ ಕೊಡ್ಬೇಕಾ? ಯಾವ ಭಾವದಿಂದ ನಿನ್ನನ್ನ ನಾನು ಪ್ರೀತಿ ಮಾಡ್ಬೇಕು? ಇದು ಸುಮ್ಮನೆ ಒಂದು ಸ್ಯಾಂಪಲ್ ಅಷ್ಟೇ. ಇದು ಚೈತನ್ಯ ಚರಿತಾಮೃತ ಇನ್ನು 3 ಅಧ್ಯಾಯ ಅಷ್ಟೇ ಓದಿರೋದು ನಾವು. ಎಷ್ಟು ಜನಕ್ಕೆ ಹೃದಯ ಕರಗಿರುತ್ತೆ, ಅದು ಕರಗ್ತಾ ಇರುತ್ತೆ. ಇನ್ನ 9 ಪುಸ್ತಕ ಇದೆ. ಇಷ್ಟು ಓದಿನೂ ಕೂಡ ಭಕ್ತಿಗೆ ಬಂದಿಲ್ಲ ಅಂದ್ರೆ ನಾವು ಹಿರಣ್ಯಕಶಿಪು ವಂಶಸ್ಥರನೇ, ಅನ್ಡೌಟೆಡ್ಲಿ. ನಮ್ಮ ಮುತ್ತಾತನ ಅವ್ರ ತಾತನ ಮುತ್ತಾತನೇ ನಾಗಿರ್ತಾರೆ ಅಷ್ಟೇ, ಬಿಟ್ರೆ ನಾವು ಬೇರೆ ಇನ್ಯಾರು ಅಲ್ಲ. ಕೃಷ್ಣ ರಸಿಕ ಶೇಖರ, ಕೃಷ್ಣ ಪರಮ ಕರುಣ, ಫ್ರೀಯಾಗಿ ಕೃಷ್ಣ ಪ್ರೇಮವನ್ನು ಕೊಡ್ತಾ ಇದ್ದಾನೆ, ನಾವು ಚೆಲ್ತಾ ಇದ್ದೀವಿ. ಕೃಷ್ಣ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ನಾವು ಹೇಳ್ತಾರೆ ಅಂತ ಹೇಳಬಾರ್ದು. ಕೃಷ್ಣ ಹೇಳ್ತಾನೆ, ನನ್ನ ಫ್ರೆಂಡ್ ಕೃಷ್ಣ, ನಾನು ಹಾಗೆ ಹೇಳ್ತೀನಿ. ಕೃಷ್ಣ ಹೇಳ್ತಾನೆ, ನನ್ನ ಭಕ್ತ ಯಾವುದೇ ದಿವ್ಯ ರಸದಲ್ಲಿ ಪೂಜೆ ಮಾಡಿದ್ರು ಕೂಡ ನಾನು ಓ ಕರ್ದ್ಯಾ ಅಂತ ಕರಿತೀನಿ. ಓ ಭಕ್ತ ನನ್ ಕರ್ದ್ಯಾ? ಹಾ ಕರ್ದೆ, ಬಾ ಬೈ. ನಾವು ಯಾವ ಭಾವದಲ್ಲಿ ಭಗವಂತನ ಕರಿತೀವೋ ಅದೇ ಭಾವದಲ್ಲೇ ಕೃಷ್ಣ ಪ್ರಕಟ ಆಗ್ತಾನೆ. ನಾವು ಕೃಷ್ಣ ಫ್ರೆಂಡ್ ಅಂತ ಕರೆದ್ರೆ ಫ್ರೆಂಡ್ ಆಗೇ ಬರ್ತಾನೆ. ಕೃಷ್ಣ ನನ್ನ ಪ್ರಿಯತಮ ಅಂತ ಕರೆದ್ರೆ ಅದೇ ಭಾವದಲ್ಲೇ ಬರ್ತಾನೆ. ಇಂಥ ಪರಿಶುದ್ಧ ದೈವ ಪ್ರೇಮಕ್ಕೆ ಯಾವ ಅಪೇಕ್ಷೆಗಳ ಬಣ್ಣ ಬೆರ್ತಿರೋದಿಲ್ಲ. ಬಣ್ಣ ನಾವು ಬಣ್ಣ ಹಾಕ್ಬಿಡ್ತೀವಿ ಅನ್ನೋ ಟೈಮಲ್ಲಿ, ದೇವಸ್ಥಾನಕ್ಕೆ ಹೋಗಿ ಬಣ್ಣ ಹಾಕ್ಬಿಡ್ತೀವಿ ನಾವು. ಏನ್ ಭಕ್ತಿ, ಏನ್ ಭಕ್ತಿ, ನಮ್ಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಭಕ್ತಿ ಮಾಡ್ತಾ ಇದಾರೆ ಇವರು, ಬಣ್ಣದ ಭಕ್ತಿ ಅದು. ಅದೇನ್ ಹೇಳೋದ್ ಬೇಕಾಗಿಲ್ಲ, ನಮಗೂ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ತೋರ್ಸ್ಕೊಳಕ್ ಹೋಗಲ್ಲ ಅಷ್ಟೇ, ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅಷ್ಟೇ. ಬಣ್ಣದ ಭಕ್ತಿ ಅದು. ಏನೂ ಆಸೆ ಇಲ್ಲದೆ ಭಗವಂತನ ಖುಷಿ ಕೊಡ್ಬೇಕು ಅಂತ ಮಾಡೋದು ಇದೆಯಲ್ಲ, ಅದಷ್ಟೇ ಭಗವಂತನ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ಹೇಳಿದೆ, ಯಾಕೆ ತಿರುಪತಿ ಎಕ್ಸಾಂಪಲ್ ಎಷ್ಟು ಹೇಳಿದೆ, 1000 ಸಲ ಹೇಳ್ಬಿಟ್ಟಿದೆ. ತಿರುಪತಿ ಓಡೋಗ್ಬಿಡ್ತಾರೆ, ಇಲ್ಲಿ ಏನಾದ್ರು ಆಯ್ತು ಪುಸ್ತಕ ಅಂತ ಓಡ್ಬಿಡ್ತಾರೆ. ಹೋಗೋದು ತಪ್ಪಲ್ಲ, ಹೋಗೋದರ ಹಿಂದೆ ಇರುವ ಉದ್ದೇಶ ಸರಿ ಇಲ್ಲ ಅಂದ್ರೆ ಅದು ತಪ್ಪು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನಾವ್ ಯಾವ ಭಾವದಲ್ಲಿ ಹೋಗ್ತೀವಿ ಕೃಷ್ಣನ ಹತ್ರ, ಆ ಭಾವದಲ್ಲೇ ಕೃಷ್ಣ ಪ್ರಕಟ ಆಗ್ತಾನೆ, ಅದೇ ಭಾವದಲ್ಲಿ ಪ್ರಕಟ ಆಗ್ತಾನೆ, ಅದೇ ಭಾವದಲ್ಲಿ ಅನುಗ್ರಹ ಮಾಡ್ತಾನೆ. ಭಾವ ಅರ್ಥ ಮಾಡ್ಕೋಬೇಕು.
ಹೇಗೆ ಕೃಷ್ಣ ಹೇಗೆ ನೋಡೋದು ನಾವು? ಯಾವ ಭಾವದಲ್ಲಾದ್ರೂ ಬೇಕಾದ್ರೆ ನೋಡಿ. ಮೋರ ಪುತ್ರ, ಮೋರ ಸಖ, ಮೋರ ಪ್ರಾಣಪತಿ, ಏಯಿ ಭಾವೆ ಏಯಿ ಮೋರೆ ಕರೆ ಶುದ್ಧ ಭಕ್ತಿ. ನನ್ನ ಪುತ್ರ, ನನ್ನ ಸಖ, ನನ್ನ ಪ್ರಿಯ ಗಂಡ, ಪತಿ, ಏನೋ ಇದು ಅನ್ಕೊಂಡ್ ನೋಡಿ. ಆಪನಾಕೆ ಬಡ ಮಾನೆ ಆ ಮಾರೆ ಸಮಹೀನ. ಯಾರಾದ್ರೂ ಕೃಷ್ಣನ್ನ, ಕೃಷ್ಣ ನೀನ್ ಬಾರಿ ದೊಡ್ಡವನ್, ಏನ್ ದೊಡ್ಡವ್ ನೀನು, ಏನ್ ದೊಡ್ಡವ್ ನೀನು, ಬಾಯ್ಲಿ ಕೂತ್ಕೋ, ನಿನ್ ಬಗ್ಲಿ, ನಾನ್ ನಿನ್ ಎದೆ ಮೇಲೆ ಕೂತ್ಕೋತೀನಿ, ನೀವು ಯಾರು ದೊಡ್ಡವರು? ಇದು ಭಕ್ತ ಕೃಷ್ಣಿಗೆ ಹೇಳೋ ಮಾತು. ಹೇಳಿ ಶನಿಮಾತ್ಮನ್ಗೆ ಹೇಳ್ರಿ ನೋಡೋಣ. ಹೇಳಿಪ್ಪ ಶನಿಮಾತ್ಮನ್ ಕೂತ್ಕೊಂಡು ಬಾಯ್ಲಿ, ಹೆಗ್ಲೇ ಇರ್ಬಿಡ್ತಾನೆ, ಅದೊಂದು ಭಯ. ಆದ್ರೆ ಶುದ್ಧ ಭಕ್ತ ಕೃಷ್ಣನ್ ಹೆಗ್ಲ ಮೇಲೆ ಕೂತ್ಕೊಂಡು, ಏನು ದೊಡ್ಡವನ ನೀನು, ಎಷ್ಟು ಮಹಾ ದೊಡ್ಡವ್ ನೀನು, ಈಗ ಯಾರು ದೊಡ್ಡವ್ರು ನೋಡು, ನೀನ್ ಹೆಗ್ಲ ಮೇಲೆ ನಾನು ಕೂತಿದ್ದೀನಿ, ನಾನ್ ದೊಡ್ಡವನ್ ಇವಾಗ. ಇದು ಕೃಷ್ಣನಿಗೆ ಅಟ್ರಾಕ್ಟ್ ಮಾಡುತ್ತೆ. ಇದು ಭಗವಂತ ಬಯಸೋದು. ಅದಕ್ಕೆ ಏನ್ ಹೇಳ್ತಾರೆ ಚೈತನ್ಯ ಚರಿತಾಮೃತ, ಬನ್ನಿ ಎಲ್ರು ಕೂತ್ಕೊಂಡು ಶ್ರವಣ ಮಾಡಿ ಕೇಳಿ. ಗರ್ಲ್ ಫ್ರೆಂಡ್ ಕರಿತಿದ್ದಾನೆ, ಫೋನ್ ಮಾಡಿ. ಬಾಯ್ ಫ್ರೆಂಡ್ ಕರಿತಿದ್ದಾನೆ, ಹೋಗ್ಬೇಕು ನಮ್ಗೆ. ಅಲ್ಲ ಅದೇ ಬಾಯ್ ಫ್ರೆಂಡ್ ಬಗ್ಗೆನೇ ಮಾತಾಡ್ತಿದ್ದೀನಿ, ಬನ್ನಿ ಬನ್ನಿ. ಬಾಯ್ ಫ್ರೆಂಡ್, ನಾನು ಕೃಷ್ಣನ ಬಾಯ್ ಫ್ರೆಂಡ್. ಇದಕ್ಕಿಂತ ದೊಡ್ಡ ಬಾಯ್ ಫ್ರೆಂಡ್ ಯಾರು ಸಿಗ್ತಾರಪ್ಪ ನಮ್ಗೆ? ಇದಕ್ಕಿಂತ ಸಖ ಯಾರು ಸಿಗ್ತಾರೆ ನಮ್ಗೆ? ಮೋರ ಪುತ್ರ, ಇಂಥ ಮಗ ಎಲ್ಲಿ ಸಿಗ್ತಾನೆ ನಮಗೆ? ಅಯ್ಯೋ ನನ್ ಮಗ ಚಿನ್ನದಂತ ಮಗ ರೀ, ಇಂಥ ಚಿನ್ನದಂತ ಮಗ ಸಿಗ್ತಾನೆ ನಮಗೆ? ಮೋರ ಪುತ್ರ, ಮೋರ ಸಖ, ಮೋರ ಪ್ರಾಣಪತಿ, ಏಯಿ ಭಾವೆ ಏಯಿ ಮೋರೆ ಕರೆ ಶುದ್ಧ ಭಕ್ತಿ. ಈ ಭಾವದಲ್ಲಿ ನಾವು ಶುದ್ಧ ಭಕ್ತಿಯನ್ನ ಮಾಡ್ಬೇಕು. ಬೆಳೆಸ್ಕೊಳ್ಳಿ ಈಗ ಕೃಷ್ಣನ್ ಮೇಲೆ ಪ್ರೀತಿ. ಗಂಡ ಅಂತ ಭಾವಿಸ್ಕೊಳ್ಳಿ, ಏನಂತೆ ನಮ್ ಗಂಡಂದ್ರಿಗೆ ಅವಮಾನ ಮಾಡ್ದಂಗಲ್ಲ ಅದು, ಅನೈತಿಕ ಆಗ್ಬಿಡುತ್ತಾ ಅದು? ಕೃಷ್ಣನೇ ನಮ್ ಗಂಡ, ಕೃಷ್ಣನೇ ನಮ್ ಹೆಂಡತಿ, ಕೃಷ್ಣನೇ ನಮ್ಮೆಲ್ಲ. ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಎಲ್ಲ ಅವನೇ. ಪಿತಾಹಮಸ್ಯ ಜಗತ್ತೋ ಮಾತಾ ಧಾತ ಪಿತಾ, ಎಲ್ಲರಿಗೂ ಅವನೇ ಶಾಶ್ವತ ಬಂಧು ಸಖ. ಈ ಪ್ರೀತಿಯನ್ನು ಬೆಳೆಸ್ಕೋಬೇಕು ಮೊದ್ಲು. ಶನಿವಾರ ಬಂದ್ರೆ ಶನಿಮಾತ್ಮ ಆಟ ಆಡಿ ನೋಡೋಣ. ಶನಿಮಾತ್ಮನ್ ಹತ್ರ ಹೋಗಿ, ನೀನ್ ಹೆಗ್ಲ ಮೇಲೆ ಕೂತ್ಕೋಬೇಕಪ್ಪ. ನೀನೇನ್ ಹೆಗ್ಲ ಮೇಲೆ ಕೂತ್ಕೊಳ್ಳೋದು, ಬಾಯಲ್ಲಿ ನಾನ್ ಕೂತ್ಕೋತೀನಿ, ನಿನ್ ಹೆಗ್ಲ. ಕೃಷ್ಣನ ಬಗ್ಗೆ ರುಚಿ ಬೆಳೆಸ್ಕೊಳ್ಳಿ, ಆಸಕ್ತಿ. ಚೈತನ್ಯ ಚರಿತಾಮೃತ ಓದಿ, ಎಂಜಾಯ್ ಮಾಡಿ, ಕುಣಿರಿ, ನೃತ್ಯ ಮಾಡಿ. ಆದರೆ ಭಗವಂತ ಹೇಳ್ತಾನೆ, ಯಾರಾದ್ರೂ ನನ್ನನ್ನ ನಿಮ್ಗಿಂತ ದೊಡ್ಡವನು ಅಂತ ಭಾವಿಸ್ಬಿಟ್ರೆ, ಅಂದ್ರೆ ಕೃಷ್ಣನ್ಗೆ, ಕೃಷ್ಣ ನೀನ್ ದೊಡ್ಡವನಪ್ಪ, ಅದಿಷ್ಟ ಆಗೋದಿಲ್ಲ ಅವನಿಗೆ. ಯಾರು ಕೃಷ್ಣನ್ನ, ನೀನ್ ನನ್ಗಿಂತ ಕೆಳಗಿರೋ ನೀನು ನೋಡು, ನಾನು ನೀನ್ ಹೆಗಲ ಮೇಲೆ ಕೂತಿದ್ದೀನಿ, ನಾನ್ ದೊಡ್ಡವ್, ನೀನ್ ಕೆಳಗ, ಅದು ಕೃಷ್ಣನ್ಗೆ ಇಷ್ಟ ಆಗುತ್ತೆ. ಗೋಕುಲದಲ್ಲಿ ಕೃಷ್ಣ ಬಲರಾಮರು ಕ್ರೀಡೆ ಆಡ್ತಿರ್ತಾರೆ. ಆಗ ಇವ್ರದೊಂದು ಪಕ್ಷ, ಅವ್ರದೊಂದು ಪಕ್ಷ, ಕೃಷ್ಣನೊಂದ್ ಕಡೆ, ಬಲರಾಮ್ ಒಂದ್ ಕಡೆ. ಅಲ್ಲಿ ಚಾಲೆಂಜ್ ಏನ್ ಗೊತ್ತಾ, ಯಾರು ಸೋಲ್ತಾರೋ ಅವ್ರು ಗೆದ್ದವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕು. ಕೃಷ್ಣ ಬೇಕಂದ್ರೆ ಸೋತ್ ಬಿಡ್ತಾನೆ. ಬೇಕಂದ್ರೆ ಸೋಲೋದು ಕೃಷ್ಣ. ಇದು ಎಲ್ಲಿ ಬರುತ್ತೆ? ಪ್ರಲಂಬಾಸುರ ಲೀಲೆ ಬರುತ್ತೆ. ಕಥೆ ಅಲ್ಲ, ಪ್ರಲಂಬಾಸುರ ಕಥೆ ಲೀಲೆಯಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿ ಅವರು ಭಕ್ತರ ಜೊತೆ ಲೀಲೆ ಮಾಡ್ತಾನೆ. ಈ ರಸವನ್ನ ನಾವು ಆಸ್ವಾದಿಸ್ಬೇಕು. ಇದಕ್ಕೋಸ್ಕರ ಬರೋದು ಕೃಷ್ಣ, ಯುದ್ಧ ಮಾಡಿಸ್ಕೋಸ್ಕರ ಅಲ್ಲ. ವ್ರಜವಾಸಿಗಳಿಗೆ ಕೊಟ್ಟ ಪ್ರೇಮವನ್ನ ಭಗವಂತ ಬೇರೆ ಯಾರಿಗೂ ಕೊಡೋದಿಲ್ಲ. ಅದ್ರಲ್ಲೂ ವಿಶೇಷವಾಗಿ ರಾಧಾರಾಣಿಗೆ ಕೊಟ್ಟ ಪ್ರೀತಿಯನ್ನ ಮಾತ್ರ, ಅದು ಕೇವಲ ರಾಧಾರಾಣಿಗೆ, ಇನ್ಯಾರಿಗೂ ಇಲ್ಲ. ಅದಕ್ಕೆ ನಾನು ಈ ಸಲ ರಾಧಾರಾಣಿ ಭಾವದಲ್ಲಿ ಬರ್ತೀನಿ, ರಾಧಾರಾಣಿ ಮೈ ಬಣ್ಣದಲ್ಲಿ ಬರ್ತೀನಿ ಅಂತ ಕೃಷ್ಣ ಬರೋರು. ಅರ್ಥ ಆಯ್ತಾ? ಚೈತನ್ಯ ಮಹಾಪ್ರಭು ಯಾರು? ಎಲ್ರ ಮನೆಯಲ್ಲೂ ಪಂಚತತ್ವ ಫೋಟೋ ಪೂಜೆ ಮಾಡ್ಬೇಕು, ಗೌರಾರತಿ ಮಾಡ್ಬೇಕು ಸಂಜೆ. ಅರ್ಥ ಆಗ್ತಿದೆಯಾ? ಒಂದೆರಡು ಶ್ಲೋಕ ಹೇಳ್ಬಿಡ್ಲಾ? ಸಮಯ ಆಯ್ತು. ಈಗ ಕೃಷ್ಣನ ಆಸೆ ಏನು ಅರ್ಥ ಆಯ್ತು ನಮ್ಗೆ. ಅಂದ್ರೆ ಅವನು ಭಕ್ತರ ಅಧೀನ ಆಗಕ್ ಬಯಸ್ತಾನೆ. ನಾನು ಕೂಡ ಭಕ್ತರಿಗೆ ಅಧೀನ ಆಗ್ಬೇಕಲ್ಲ, ಯಾಕೆ ನಾನು ದೊಡ್ಡವನು ಅಂತ ತೋರಿಸ್ಕೋಬೇಕು?
ಆ ದೈವ ಪ್ರೇಮದ ಮಾಧುರ್ಯವನ್ನು ನಾನು ಸವಿಬೇಕಲ್ಲ. ಸ್ವಯಂ ಪ್ರೇರಣೆಯಿಂದ ಹುಟ್ಟುತ್ತಲ್ಲ ಆಕರ್ಷಣೆ. ಆ ಆ ಆಕರ್ಷಣೆಯಿಂದ ಪ್ರೀತಿ ಮಾಡ್ಬೇಕು, ನಾವು ಭಕ್ತಿ ಮಾಡ್ಬೇಕು. ಸ್ವಯಂ ಪ್ರೇರಣೆಯಿಂದ, ರಿಪೀಟ್ ಮಾಡ್ತೀನಿ ಪದೇ ಪದೇ, ಸ್ವಯಂ ಪ್ರೇರಣೆಯಿಂದ ಬರುವಂತ ಆಕರ್ಷಣೆ ಇದೆಯಲ್ಲ, ಆ ಆಕರ್ಷಣೆ ಬಂದ ಮೇಲೆ ನಾವು ಕೃಷ್ಣನ ಪ್ರೀತಿ ಮಾಡ್ತೀವಲ್ವಾ, ಅದನ್ನಷ್ಟೇ ಭಗವಂತ ಸ್ವೀಕಾರ ಮಾಡ್ತಾನೆ. ರಾಗಿ ಮಿಲ್ಗೆ ಹಾಕ್ಸ್ತಿರಲ್ಲ, ರಾಗಿ ಮಿಷನ್ಗೆ, ಅದೇನ್ ಮಾಡುತ್ತೆ, ಮೊದಲು ಕಸ ಕಡ್ಡಿ ಕಲ್ಲು ಮಣ್ಣನ್ನೆಲ್ಲ ಸಪರೇಟ್ ಮಾಡ್ಬಿಡುತ್ತೆ. ಆಮೇಲೆ ಇನ್ನೊಂದು ಲೆವೆಲ್ ಫಿಲ್ಟರ್ ಮಾಡುತ್ತೆ. ಆಮೇಲೆ ಅದನ್ನ ಪುಡಿ ಮಾಡಿ, ಆಮೇಲೆ ಅದನ್ನ ಹಸಿಟ್ಟು, ನಮಗ್ ಬೇಕಾಗಿರೋದು ಹಸಿಟ್ಟು, ಕಸ ಕಡ್ಡಿ ಎಲ್ಲ. ಕಸ ಕಡ್ಡಿನ ಶೇಖರಣೆ ಆಗಿರುತ್ತೆ, ಅದನ್ನ ತುಂಬ್ಕೊಂಡು ಹೋಗ್ತೀರಾ ಮನೆಗೆ? ಎಂಡ್ ಪ್ರಾಡಕ್ಟ್ ಯಾವುದು? ಹಿಟ್ಟು, ಪುಡಿ. ಎಂಡ್ ಪ್ರಾಡಕ್ಟು ಪುಡಿ, ಕಸ ಕಡ್ಡಿ ಅಲ್ಲ. ಅದು ಇರ್ಲಿ ಕೊಡ್ರಿ ಅಂತ ತಗೊಂಡೋಗ್ತೀವ ನಾವು. ಹಂಗೆ ಭಗವಂತ ನಮ್ಮ ಭಕ್ತಿ, ನಮ್ಮ ಪ್ರೀತಿಯಲ್ಲಿ ಕಸ ಕಡ್ಡಿ ಇರುತ್ತಲ್ಲ, ಅದನ್ನ ದೂರ ಮಾಡ್ಬಿಡ್ತಾನೆ. ಬಟ್ ನಮ್ಮ ಭಕ್ತಿ ಬರೀ ಕಸ ಕಡ್ಡಿನೇ ಇದೆ. ಏನ್ರಿ ಅವ್ನ ಮೆಷಿನ್ ಕೇಳಿದ್ವಿ, ಏನ್ರಿ ರಾಗಿ ಹಾಕಿದ್ರೆ ಬರೀ ಕಸನೇ ಹಾಕ್ತೀರಾ, ರಾಗಿ ಒಂದ್ ಕಾಳು ಇಲ್ವಲ್ಲ ಇದ್ರಲ್ಲಿ, ಏನ್ ಫಿಲ್ಟರ್ ಮಾಡ್ಬೇಕು ನಾನು, ಏನ್ ಸೆಟ್ ಮಾಡ್ಲಿ ಅದರಲ್ಲಿ ಅಂತಾನೆ. ನಾವು ಸುರಿದಿದ್ದು ಕಸ, ಹೃದಯದಲ್ಲಿ ಕಸ ಇದೆ, ಏನ್ ಫಿಲ್ಟರ್ ಆಗುತ್ತೆ ಅದು? ಏನೋ ಒಂದು 10 kg ರಾಗಿಲಿ ಒಂದು ಅರ್ಧ kg ಕಸ ಇದ್ರೆ ಅದನ್ನ ಫಿಲ್ಟರ್ ಮಾಡಿ ತೆಗಿಬಹುದು. ಇಲ್ಲ 1-2 kg ಕಸ ಇದ್ರೆ ಅದನ್ನ ಫಿಲ್ಟರ್ ಮಾಡ್ತೀವಿ. ಬರೀ ಕಸ, ಒಂದು ಕಾಳು ರಾಗಿ ಇದೆ ಅದರೊಳಗೆ. ಹಾಗೆ ನಮ್ಮ ಹೃದಯದಲ್ಲಿ ಒಂದು ಕಾಳಷ್ಟು ಪ್ರೇಮ ಇಲ್ಲ ಅಂದ್ರೆ ಮತ್ತೆ ಏನ್ ಭಗವಂತ ಸವಿತಾನೆ ಅದರಲ್ಲಿ? ನಾನು ಒಂದ್ಸಲ ವಾರ್ನಿಂಗು ಹೇಳಿದೀನಿ, ನಿಮ್ಗೆ ಇಷ್ಟ ಇದ್ರೆ, ನಿಮ್ಗೆ ಸ್ವಯಂ ಪ್ರೇರಣೆ ಇದ್ರೆ, ನೀವೇ ನಿಮ್ ಸೆಂಟರ್ನ ನಿಮ್ದು ಅಂತ ಅನ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ. ನಮ್ದು ಏನು ಇಲ್ಲ ಇಲ್ಲಿ. ಏನಾದ್ರೂ ಬೇಕಾದ್ರೆ ನನಗೆ ಗೈಡೆನ್ಸ್ ಬೇಕಾದ್ರೆ ನನಗೆ ಕಾಲ್ ಮಾಡಿ, ನಾನು ಗೈಡೆನ್ಸ್ ಕೊಡ್ತೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು. ಮಿಕ್ಕಿದ್ದು ನಿಮ್ದೆ. ನೀವೇನ್ ಮಾಡ್ತಿರೋ, ನೀವು ಭಕ್ತನ್ ಕರೀತಿರೋ ಬರ್ತಿರೋ ನಿಮ್ ಇಷ್ಟ. ಓಕೆ, ನಿಮ್ದೇ ಸೆಂಟರ್, ಕೃಷ್ಣ ನಿಮ್ಮವನು. ನಮ್ಮ ಪ್ರಯತ್ನ ಇಷ್ಟ ಆಗಿದೆ, ನಾವು ಅಷ್ಟು ಮಾಡಿದೀವಿ. ಯಾವಾಗ 100 ಜನ ಆಗ್ತಾರೋ ಸೆಂಟ್ರಲ್ಲಿ, ಆವಾಗ ನಾನು ಕರೀರಿ, ನಾನು ಬರ್ತೀನಿ, ಕ್ಲಾಸ್ ಮಾಡ್ತೀನಿ. ನಿಮ್ದೇ ಜವಾಬ್ದಾರಿ. ಎಲ್ಲಾನು ನಾವು ಹೇಳ್ಕೊಂಡ್ ಬರೋದಕ್ಕಾಗಲ್ಲ, ಮನೆಗೂ ಹೇಳ್ಕೊಂಡ್ ಬರಕ್ಕಾಗತ್ತಲ್ಲ. ಅಂತ ಕೃಷ್ಣನ್ ಬಿಟ್ಟು ಮಾಡುವಂತ ಕೆಲಸ, ಗನಂದಾರಿ ಕೆಲಸ ಏನಿದೆ ನನ್ನ ಪ್ರಶ್ನೆ. ಅವನ್ ಸೇವೆ ಮಾಡಕ್ಕೆ ಸಮಯ ಇಲ್ಲದೆ ಇನ್ ಯಾರು ಸೇವೆ ಮಾಡ್ತದೆ? ಎಂತ ಗನಂದಾರಿ ಸೇವೆ ಇದೆ ನಮಗೆ, ಅವನಿಗೆ ಮಾಡಿಲ್ದಿರೋ ಸೇವೆ. ತಾನೂ ಕೂಡ ಮಾಧುರ್ಯ ಪ್ರೇಮದ ಸಭೆಯನ್ನ ಸವಿಬೇಕು ಅಂತ ಬರೋವನಿಗೆ ಅವನು ಮಾಡಕ್ಕೆ ಪುರುಸೋತಿಲ್ಲ ಸೇವೆ, ಇನ್ ಯಾರಿಗೂ ನಾವು ಸೇವೆ ಮಾಡ್ತಾ ಇದೀವಿ ಅಂತ ಅರ್ಥ. ನನ್ನ ಪ್ರಶ್ನೆ ಉತ್ತರ ಕೊಡಿಯಪ್ಪ. ಇನ್ನೆಷ್ಟು ಕೋಟಿ ಸಂಪಾದನೆ ಮಾಡ್ತೀವಿ ನಾವು ಅದರಲ್ಲಿ? ಭಾನುವಾರ 1 ಗಂಟೆ ಬಂಕ್ ಹಾಕಿ ಸೆಂಟರ್ಗೆ ಗಾಂಧಾರಿ ಕೆಲಸ ಏನ್ ಮಾಡ್ತಾ ಇದೀವಿ ನಾವು? ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರಿ ಹೋಗ್ಲಿ? ಮೃತ್ಯು ಸರ್ವ ಹರಶ್ಚಾಹಂ, ಕಿತ್ಕೊಂಡು ಹೋಗ್ಬಿಡ್ತೀನಿ ಎಲ್ಲ ಮೃತ್ಯು ರೂಪದಲ್ಲಿ ಬಂದು. ಅಲ್ಲ, ನಾನೇ ಪ್ರೀತಿ ಬೇಕು ಅಂತ ಬಯಸ್ ಬರ್ತಾ ಇದ್ದೀನಿ, ನೀವು ಇನ್ನೇನೋ ಬೇಕು ಅಂತ ಬಯಸ್ಕೊಂಡು ಓಡೋಗ್ತಿದ್ದೀರಲ್ಲ. ಹೇಳಿದ್ದು ನೆನಪಲ್ಲಿ ಇರ್ಲಿ, ಏನ್ ಮಾಡ್ತೀರೋ ನೀವು ಬಿಟ್ಟಿದ್ದು ನಿಮ್ ಕರ್ತವ್ಯ ಅಷ್ಟೆ. ನಮ್ ಕರ್ತವ್ಯ ನಾವೇನದನ್ನ ನಾವು ಕಿಂಚಿತ್ ನಾವು ಪ್ರಾಮಾಣಿಕ ಮಾಡಿದ್ವಿ. ಸೊ ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ನನ್ನನ್ನ ಯಾವುದೇ ಭಾವದಿಂದನೂ ಕೂಡ ನೀನು ನನ್ನ ಪ್ರೀತಿ ಮಾಡ್ಬೋದು. ನನ್ನ ಭಕ್ತ, ನನ್ನ ಗೆಳೆಯ, ನನ್ನ ಸಖ, ನನ್ನ ಗಂಡ, ನನಗಿಂತ ದೊಡ್ಡವನು ಅಂತ ಭಾವಿಸಿದ್ರೆ ನನಗಿಷ್ಟ ಆಗೋದಿಲ್ಲ. ಮಾತಾ ಮೋರೆ ಪುತ್ರ ಭಾವೇ ಕರೇನ ಬಂಧನ, ಅತಿಹೀನ ಜ್ಞಾನ ಕರೆ ಲಾಲನ ಪಾಲನ. ಅರೆ, ಮಾತಾ ಯಶೋದೆ ಮಗನ್ನ, ಕೃಷ್ಣನ್ನ, ದೈವೋತ್ತಮ ಪರಮಪುರುಷ ಭಗವಾನ್ ಕೃಷ್ಣನ್ನ ಕಟಾಕ್ತಾಳೆ. ಕರೇನ ಬಂಧನ, ಅತಿಹೀನ ಜ್ಞಾನ ಕರೆ. ಅಲ್ಲ, ನಾನು ಊಟ ಮಾಡಿಲ್ಲ ಅಂದ್ರೆ ಸೊಣಕ್ಲ ಆಗ್ಬಿಡ್ತಾನೆ, ನಾನು ಹಾಲು ಕೊಟ್ಟಿಲ್ಲ ಅಂದ್ರೆ ಹಚ್ಕೊಂಡಿರ್ತಾನೆ, ನಾನು ಸ್ನಾನ ಮಾಡಿಸಿಲ್ಲ ಅಂದ್ರೆ ಕೊಳಕೊಳಕಾಗಿರ್ತಾನೆ ಅಂತ ಯಶೋಧ ಮಾಯಿ ಭಾವಿಸ್ಕೊತಾಳಲ್ಲ, ಅದು ಭಗವಂತನ ಇಷ್ಟಪಡಿಸೋದು, ಖುಷಿ ಕೊಡಿಸೋದು. ಆಮೇಲೆ ಅವನಿಗೆ ಅದ್ರ ಅವಶ್ಯಕತೆ ಇಲ್ಲ. ಆದ್ರೆ ತಾಯಿ ಏನ್ ಭಾವಿಸ್ತಾಳೆ, ನಾನ್ ತುತ್ತು ಕೊಟ್ರೆ ಕೃಷ್ಣ ತಿನ್ನೋದು, ಇಲ್ಲಾಂದ್ರೆ ಬಡಕ್ಲಾಗ್ಬಿಡ್ತಾನೆ ಹೊಟ್ಟೆ ಹಚ್ಕೊಂಡು. ಪಾಪಚಿ,
ನಾನ್ ಹಾಲು ಕೊಟ್ರೆ ಮಾತ್ರ ಕುಡಿಯೋದು ಅವನು, ಇಲ್ಲ ಸಣ್ಣ ಆಗ್ಬಿಡ್ತಾನೆ ಅವನು. ನಾನ್ ಸ್ನಾನ ಮಾಡಿಸ್ಬೇಕು ಅವನಿಗೆ, ನಾನು ಪಾಠ ಕಲಿಸ್ಬೇಕು ಅವನಿಗೆ. ನಾನ್ ಬುದ್ಧಿ ಕಲಿಸಿದಂದ್ರೆ ಕೆಟ್ಟ ಬುದ್ಧಿ ಕಲ್ತು ಬಿಡ್ತಾನೆ ಕೃಷ್ಣ. ಈಗಲೇ ಕಂಡ್ಕೊಂಡು ಮನೆಗೆ ಹೋಗಿ ಕಳ್ತನ ಮಾಡ್ತಿದ್ದಾನೆ. ದೊಡ್ಡವನಾದ್ಮೇಲೆ ಇದು ಇದು ಕೃಷ್ಣನ ಅಟ್ರಾಕ್ಟ್ ಮಾಡುತ್ತೆ. ಈಗ ನಾ ಮಾಡ್ತಾ ಇದ್ದ ಭಕ್ತಿ ಅಂತದ್ದು ಮಾಡ್ಬೇಕಾಗಿರೋ ಒಂದು ಏನದು, ಅದಕ್ಕೆ ನಾವು ಈಗ ಕಂಪ್ಯಾರಿಸನ್ ಮಾಡ್ಕೊಂಡು ನಾ ಮುಂದೆ ಏನ್ ಕರೆಕ್ಟ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಇದು ಕೃಷ್ಣ ಪ್ರೇಮ, ಕೃಷ್ಣ ಪ್ರೇಮದ ಸ್ವಾರಸ್ಯ. ಕೃಷ್ಣ ನಿಸ್ಸಹಾಯಕನ, ಅವನ್ಗೆ ಯಾರಾದ್ರೂ ಹೆಲ್ಪ್ ಬೇಕಾ? ಊಟ ಮಾಡಿಸಿ ನನ್ಗೆ, ಯಾರಾದ್ರೂ ಸ್ನಾನ ಮಾಡಿಸಿ ನನಗೆ, ಬಟ್ಟೆ ಹೋಗಿರಿ, ನನ್ಗೆ ಆಟ ಆಡಕ್ ಬಿಡಿ ಅಂತ ಯಾರು ಬೇಕಾ ಕೃಷ್ಣನ್ಗೆ ಏನಾದ್ರು? ಆದ್ರೂ ಕೂಡ ನನಗ್ ಬೇಕು ಅಂತ ತೋರ್ಸ್ಕೊಳ್ತಾನಲ್ಲ, ಅದು ಪ್ರೇಮ. ಅದು ಹೃದಯದಲ್ಲಿರ್ಬೇಕು. ನಿಮ್ಮ ಪ್ರೇಮ ಹೃದಯದಲ್ಲಿದ್ರೆ ಸಾಲದು, ಅದು ಸೇವೆ ಆಗ್ಬೇಕು. ಯಶೋದಮಾಯಿ ಅವಳು ಪ್ರೀತಿ ಮಾಡ್ತಾ ಇದ್ದು ಕೃಷ್ಣನ. ಸುಮ್ನೆ ಕೈ ಕೊಟ್ಕೊಂಡು ಕೂತ್ಕೊಂಡು ಆಗ್ತಾ ಇತ್ತಲ್ಲ. ಕೆಲಸದವ್ರಿಗೆ ಕೆಲಸ ಮಾಡಕ್ ಹೇಳ್ಬಿಟ್ಟು, ಕೃಷ್ಣ ಬೆಣ್ಣೆ ಕೊಡ್ರಿ, ತಾನೇ ಖುದ್ದಾಗ ಕಡಿತಾ ಇದ್ಲು. ಕೆಲಸದವ್ರನ್ನ ಇಟ್ಕೊಂಡಿರ್ಲಿಲ್ಲ ಅವಳು ಯಶೋದಮಾಯಿ. ಸೇವೆ ಮಾಡಬೇಕು ನಾವು. ಸುಮ್ಮನೆ ಬಾಯಲ್ಲಿ ನನಗೆ ಕೃಷ್ಣ ಅಂದ್ರೆ ಇಷ್ಟ, ನನಗೆ ಅದೊಂದ್ರೆ ಇಷ್ಟ, ನನಗೂ ಇಷ್ಟ, ಎಲ್ರಿಗೂ ಇಷ್ಟ. ಯಶೋದಮಾಯಿ ತರ ಪ್ರೀತಿ ಮಾಡಿ, ಗೋಪಿಯರ ತರ ಪ್ರೀತಿ ಮಾಡಿ, ಗೋಪ ಬಾಲಕರ ತರ ಪ್ರೀತಿ ಮಾಡಿ. ಸೇವೆ ಭಾಗ್ಯ ಎಲ್ರಿಗೂ ಕೊಡೋದಿಲ್ಲ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೇವೆ ಎಲ್ಲರಿಗೂ ಕೊಡೋದಿಲ್ಲ ಭಗವಂತ. ಅದಕ್ಕೆ ಹೇಳ್ತಾ ಇರೋದು, ಸೇವೆ ಮಾಡಿದ್ರೇನೆ ಆ ರುಚಿ ಬರೋದು. ಇಲ್ಲಾಂದ್ರೆ ಏನ್ ಬರುತ್ತೆ ನಿಮ್ಗೆ ರುಚಿ? ಪದೇ ಪದೇ ಹೇಳಿದ್ರು, ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ರಿ, ಮನೆ ಮನೆಗೆ ಹೋಗಿ ಕರ್ಕೊಂಡ್ ಬನ್ನಿ, ಕೃಷ್ಣ ಪ್ರೇಮ ಹಂಚ್ತಾ ಇದೀವಿ ಬನ್ನಿ, ಫ್ರೀಯಾಗಿ ಪ್ರಸಾದ, ಮಹಾಪ್ರಸಾದ ಸಿಗುತ್ತೆ, ಬನ್ನಿ ಎಲ್ಲರಿಗೂ. ಆದ್ರೆ ಅಲ್ಲಿ ಬಂದು ಹೊಸೊಬ್ಬರಿಗೆ ಇವೆಲ್ಲ ನಾವು ಹೇಳಕ್ ಆಗಲ್ಲ. ಅವ್ರಿಗೆ ಇದ್ರ ಬೇಸಿಕ್ಸ್ ಅಂತ ಹೇಳ್ಕೊಂಡ್ ಕೂತ್ಕೋಬೇಕು. ಬೇಸಿಕ್ಸ್ ಎಲ್ಲ ಸುಸ್ತಾಗ್ಬಿಡ್ತಾರ ಅವ್ರು. ಅಯ್ಯೋ ಇದಕ್ಕೋಸ್ಕರ ಕರೆದ್ರ ಏನು ಮಾಡಕ್ಕಾಗೋದಿಲ್ಲ. ನಾವೊಂದು ಪ್ರಾರ್ಥನೆ ಮಾಡ್ಬೋದಷ್ಟೇ, ಸೇವೆ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಡು ಕೃಷ್ಣ, ಅಷ್ಟೇ. ಈ ರುಚಿ ಒಂದ್ ಸ್ವಲ್ಪ ನಾಲ್ಗಿಗೆ ಸೋಕಿರೋದಕ್ಕೇನೆ ನಾವು ಎಲ್ರಿಗೂ ಹೇಳ್ತಾ ಇರೋದು. ನನಗ್ ರುಚಿ ಬಂದಿರಲಿಲ್ಲ ಅಂದ್ರೆ ನಾನು ಹೆಂಗೆ ಹೇಳಕ್ಕಾಗ್ತಾ ಇತ್ತು ನಿಮಗೆ? ಒಂದು ಹನಿ ಏನೋ ಸೋಕಿರ್ಬೋದೇನೋ ಅಷ್ಟೇನೆ, ಹರಿ ಗುರು ವೈಷ್ಣವ್ರ ಕೃಪೆಯಿಂದ. ಆ ಒಂದು ಆ ಹನಿಗೋಸ್ಕರನೇ ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಎಲ್ರು ಬರ್ಬೇಕಪ್ಪ. ಬರೀ ಶ್ರವಣ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಶ್ರವಣ ಮಾಡಿದ್ದು ಒಳಗಡೆ ಇಳಿಬೇಕು ರಸ. ಔಷಧಿ ಕುಡಿಸ್ತಾರೆ ಕಾಯಿಲೆ ಅಂತ, ಕುಡಿದ ತಕ್ಷಣ ವಾಮಿಟ್ ಮಾಡ್ಬಿಡುತ್ತೆ ಮಗು ಅಂತ. ಔಷಧಿ ಹಿಡಿಯುತ್ತಾ ಆಗ ಒಳಗಡೆ? ಗಂಟ್ಲೊಳಗೆ ಹೋಗ್ತಿದಂಗೆನೆ ಕಸರೆ ಉಗಿದು ಬಿಡುತ್ತೆ. ಕಾಯಿಲೆ ವಾಸಿ ಆಗುತ್ತಾ? ಅದು ಒಳಗೋಗಿ ಕೆಲಸ ಮಾಡ್ಬೇಕು. ಇಲ್ಲಿ ಕೇಳಿಸ್ಕೊಂಡಿದ್ದು ಕಿವಿಯಲ್ಲಿ, ಅದು ಕಿವಿ ರಂಧ್ರದ ಮೂಲಕ ಹೋಗಿ ಒಳಗಡೆ ಹೃದಯದಲ್ಲಿ ಕೂತ್ಕೋಬೇಕು. ಆಗ ಹೃದಯ ಕ್ಲೀನ್ ಆಗುತ್ತೆ. ಔಷಧಿ. ಅದಕ್ಕೋಸ್ಕರ ಎಲ್ಲರೂ ಕೃಷ್ಣ ಭಕ್ತಿಯಲ್ಲಿ ಬನ್ನಿ, ಕೃಷ್ಣ ಪ್ರಜ್ಞೆಗೆ ಬನ್ನಿ, ಜಪ ಮಾಡಿ, ಪುಸ್ತಕ ಓದಿ, ಭಕ್ತರ ಸೇವೆ ಮಾಡಿ, ಭಗವಂತನ ಸೇವೆ ಮಾಡಿ. ಓಕೆ, ಹರೇ ಕೃಷ್ಣ. जगद्गुरु श्रील प्रभुपाद की जय, श्री पंचतत्व भगवान की जय, निताय गौर प्रेमानंदे, हरि हरि बोल. ओके, रिकॉर्डिंग स्टॉप ಮಾಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ Thank ಕೃಷ್ಣ. you. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ ಪ್ರಭು. ಪ್ರಣಾಮ ಮಾತಾಜಿ. ಈ ರಸ ಹಿಡಿಬೇಕು ಒಳಗಡೆ. ಸ್ವಲ್ಪ ಒಂದು 5 ನಿಮಿಷ ಹಾಗೆ ಕೂತ್ಕೊಂಡು ಮೆಡಿಟೇಟ್ ಮಾಡಿ. ಏನು ಕೃಷ್ಣ ಅಂದ್ರೆ ಏನು, ಯಾಕೆ ಬಂದ ಅರ್ಥ ಆಗುತ್ತೆ, ಹಿಡಿಯುತ್ತೆ ಒಳಗಡೆ. ಓಕೆ, ಸ್ಟಾಪ್ ಮಾಡ್ತೀನಿ ನಾನು. ಅಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.